ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜಸ್ಟಿಸ್ ಫಾರ್ ಅನನ್ಯ ಹೋರಾಟ ಆರಂಭಿಸಿದೆ. ಈಗಾಗಲೇ ನಮ್ಮ ಎರಡು ಬಿಗ್ ಬ್ರೇಕಿಂಗ್ಗಳು ಇದು ಇಡೀ ರಾಜ್ಯದಲ್ಲೇ ಸಂಚಲನ ಸೃಷ್ಟಿ ಮಾಡೋದರ ಜೊತೆಗೆ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕಿದ್ವು. ಆ ಪ್ರಶ್ನೆಗಳಿಗೆ ಈ ಕ್ಷಣಕ್ಕೂ ಕೂಡ ನಮಗೆ ಉತ್ತರ ಸಿಕ್ಕಿಲ್ಲ. ಆದ್ರೆ ಅದರ ನಡುವೆ ಅನನ್ಯ ಭಟ್ ಫೋಟೋ ಒಂದು ರಿವೀಲ್ ಆಯಿತು. ಸ್ವತಃ ಸುಜಾತಾ ಭಟ್, ಯಾವ ಸುಜಾತಾ ಭಟ್ ಅಂಗಲಾಚಿ ಕರ್ನಾಟಕದ ಜನರ ಬಳಿ ನನ್ನ ಮಗಳ ಅಸ್ಥಿ ಪಂಜರ ದಯವಿಟ್ಟು ಹುಡುಕಿ ಕೊಡಿ, ನಾನು ಹಿಂದೂ ಸನಾತನ ಧರ್ಮದಂತೆ ಅದರ ಅಂತ್ಯ ಸಂಸ್ಕಾರ ನೆರವೇರಿಸ್ತೀನಿ ಅಂತ ಕಣ್ಣೀರು ಹಾಕಿದ್ರು. ಅದೇ ಸುಜಾತಾ ಭಟ್ ನೀಡಿದ ಫೋಟೋ ಈಗ ಎಲ್ಲಾ ಕಡೆ ವೈರಲ್ ಆಗಿದೆ. ಹಾಗಾದ್ರೆ ಅನನ್ಯ ಭಟ್ ಎಲ್ಲಿ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತೊಂದು ಬಿಗ್ ಬ್ರೇಕಿಂಗ್ ನೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದೆ. ನಮ್ಮ ಉದ್ದೇಶ ಒಂದೇ, ಅಂಗಲಾಚಿ ಬೇಡಿದ ತಾಯಿಯ ಆ ಕಣ್ಣೀರು ಒರೆಸೋಣ ಅಂತ, ಜಸ್ಟಿಸ್ ಕೊಡಿಸೋಣ ಅನನ್ಯ ಭಟ್ಗೆ ಅಂತ ಇವತ್ತಿನ ಮಹಾ ಎಕ್ಸ್ಕ್ಲೂಸಿವ್ ನಲ್ಲಿ ಒಂದು ಬಿಗ್ ಬ್ರೇಕಿಂಗ್ ಅನ್ನ ನಾವು ತಗೊಂಡು ಬಂದಿದ್ದೀವಿ. ಜಸ್ಟಿಸ್ ಫಾರ್ ಅನನ್ಯ ಭಟ್, ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸ್ತಾ ಇರುವಂತಹ ಅಭಿಯಾನ. ಅನನ್ಯ ಭಟ್ಗೆ ನ್ಯಾಯ ಸಿಗಲೇಬೇಕು. ಸುಜಾತಾ ಭಟ್ ಕಣ್ಣೀರಿಗೆ ಉತ್ತರ ಬೇಕೇ ಬೇಕು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸ್ತಾ ಇರುವಂತಹ ಅಭಿಯಾನ ಇದು. ಸುಜಾತಾ ಭಟ್ ಕರುಳಿನ ಕೂಗಿಗೆ ಉತ್ತರ ಬೇಕೇ ಬೇಕು. ಜಸ್ಟಿಸ್ ಫಾರ್ ಅನನ್ಯ ಭಟ್ ಅನ್ನುವಂತಹ ಅಭಿಯಾನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಡೀತಾ ಇತ್ತು. ಸುವರ್ಣ ನ್ಯೂಸ್ ಕೂಡ ಈ ಒಂದು ಅಭಿಯಾನವನ್ನ ನಡೆಸ್ತಾ ಇದೆ. ಇದರ ಹಿಂದಿನ ಹಲವು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಈಗಾಗಲೇ 2 ಎಪಿಸೋಡ್ಗಳನ್ನ ಅನನ್ಯ ಭಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮುಂದೆ ಇಟ್ಟಿತ್ತು. ಅನೇಕ ಪ್ರಶ್ನೆಗಳು ಮೂಡಿದ್ದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಉತ್ತರಗಳನ್ನ ಸಾಕ್ಷಿ ಸಮೇತ ನಿಮ್ಮ ಮುಂದೆ ಇಟ್ಟಿತ್ತು. ಇವತ್ತು ನಾವು ಅನನ್ಯ ಭಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಸಾಕ್ಷಿಗಳ ಜೊತೆಗೆ ಬಂದಿದ್ದೀವಿ. ಜಸ್ಟಿಸ್ ಫಾರ್ ಅನನ್ಯ ಭಟ್, ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಅಭಿಯಾನ. ಸುಜಾತಾ ಭಟ್ ಕಣ್ಣೀರಿಗೆ ಉತ್ತರ ಬೇಕೇ ಬೇಕು. ವೃದ್ಧ ತಾಯಿಯ ಕಣ್ಣೀರು ಒರೆಸೋರು ಯಾರು ಹಾಗಾದ್ರೆ? ಸುಜಾತಾ ಭಟ್ ಕರುಳಿನ ಕೂಗಿಗೆ ಶಾಂತಿ ಯಾವಾಗ ಸಿಗತ್ತೆ? ಅನನ್ಯ ಭಟ್ ಹುಡುಕಾಟದಲ್ಲಿದೆ ನಮ್ಮ ತಂಡ, ಇದು ನಮ್ಮ ಅಭಿಯಾನ. ವೃದ್ಧ ತಾಯಿಯ ಕಣ್ಣೀರು ಯಾರಾದ್ರೂ ಒರೆಸಬೇಕಲ್ಲ, ಕರುಳಿನ ಕೂಗಿಗೆ ಶಾಂತಿ ಕೊಡಬೇಕಲ್ಲ. ಅನನ್ಯ ಭಟ್ ಹುಡುಕಾಟದಲ್ಲಿದೆ ನಮ್ಮ ತಂಡ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜಸ್ಟಿಸ್ ಫಾರ್ ಅನನ್ಯ ಅಭಿಯಾನಕ್ಕೆ ಜೊತೆಯಾಗಿದೆ. ಅನನ್ಯ ಭಟ್ ಹುಡುಕಾಟದಲ್ಲಿ ನಮ್ಮ ತಂಡ ಇದೆ. ವೃದ್ಧ ತಾಯಿಯ ಕಣ್ಣೀರು ಒರೆಸೋದು ಯಾರು ಹಾಗಾದ್ರೆ? ಆ ಕರುಳಿನ ಕೂಗಿಗೆ ಶಾಂತಿ ಯಾವಾಗ ಸಿಗತ್ತೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಹಿಂದಿನ 2 ಮಹಾ ಬ್ರೇಕಿಂಗ್ ನಿಮಗೆ ನೆನಪಿದೆ ವೀಕ್ಷಕರೇ. ಇಡೀ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದ ಸುದ್ದಿ ಅದು. ಧರ್ಮಸ್ಥಳ ದೇವಸ್ಥಾನದವರಿಂದ ಘೋರ ಅನ್ಯಾಯದ ಆರೋಪ. ವೀರೇಂದ್ರ ಹೆಗಡೆ, ಹರ್ಷೇಂದ್ರ ಹೆಗಡೆ ವಿರುದ್ಧವೂ ದೂರು, ಕಂಪ್ಲೇಂಟ್ ಕೊಟ್ಟು ಅಂಗಲಾಚಿ ನ್ಯಾಯ ಕೇಳ್ತಾ ಇದ್ದಾರೆ ಸುಜಾತಾ. ಅವರ ಬೇಡಿಕೆ ಒಂದೇ ಒಂದು, ನನ್ನ ಮಗಳ ಅಸ್ಥಿ ಪಂಜರ ಕೊಡಿಸಿ. 2003ರಲ್ಲಿ ಸ್ಟೆನೋಗ್ರಾಫರ್ ಆಗಿ ಕೆಲಸ ಮಾಡ್ತಾ ಇದ್ದ ನನಗೆ ನನ್ನ ಮಗಳು ಕಾಣ್ತಾ ಇಲ್ಲ ಅನ್ನೋ ಸುದ್ದಿ ಬಂತು. ಅದಾದ ಮೇಲೆ ಅವಳ ಬಗ್ಗೆ ಏನೂ ಸುದ್ದಿ ಇಲ್ಲ. ಧರ್ಮಸ್ಥಳಕ್ಕೆ ಹೋದೆ, ದೇವಸ್ಥಾನದ ಸಿಬ್ಬಂದಿ ಕರ್ಕೊಂಡು ಹೋದ್ರು, ಬಿಳಿ ಬಣ್ಣದ ಬಟ್ಟೆ ಹಾಕೊಂಡಿದ್ದ ಸಿಬ್ಬಂದಿ ಕರ್ಕೊಂಡು ಹೋದ್ರು ಅಂತ ಸ್ಥಳೀಯರು ಹೇಳಿದ್ರು. ಸ್ನೇಹಿತೆಯರು ಕಾಣೆಯಾಗಿದ್ದಾಳೆ ಅಂತ ಹೇಳಿದ್ರು. ನಾನು ಸ್ಟೆನೋಗ್ರಾಫರ್ ಆಗಿ ಸಿಬಿಐನಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳಿದ ಸುಜಾತಾ ಭಟ್ ಅಂಗಲಾಚಿ ಬೇಡಿದ್ರು. ಧರ್ಮಸ್ಥಳ ದೇವಸ್ಥಾನದಿಂದ ಕಣ್ಮರೆಯಾದ ಆರೋಪ, ಧರ್ಮಸ್ಥಳದ ದೇವಸ್ಥಾನದವರಿಂದ ಘೋರ ಅನ್ಯಾಯ ಅನ್ನೋ ಆರೋಪ. ವೀರೇಂದ್ರ ಹೆಗಡೆ, ಹರ್ಷೇಂದ್ರ ಹೆಗಡೆ ವಿರುದ್ಧವೂ ದೂರು, ಕಂಪ್ಲೇಂಟ್ ಕೊಟ್ಟು ನ್ಯಾಯ ಕೇಳ್ತಾ ಇದ್ದಾರೆ ಸುಜಾತಾ. 2003ರಲ್ಲಿ ಕಣ್ಮರೆಯಾಗಿದ್ದಾಳೆ ಅನ್ನುವ ಮಗಳಿಗಾಗಿ 2025ರಲ್ಲಿ ಬಂದು ಸುಜಾತಾ ನ್ಯಾಯ ಕೇಳ್ತಾ ಇದ್ದಾರೆ.
ದೂರು ಕೊಟ್ಟಾದ ಮೇಲೆ ಬಂದು ಮಾಧ್ಯಮಗಳ ಮುಂದೆ ನಿಂತು ಕಣ್ಣೀರು ಹಾಕಿದ ತಾಯಿಯ ರೋದನ ಒಂದು ಸಲ ಕೇಳಿಸ್ಕೊಳ್ಳಿ. ಮಗಳು ದೇವಸ್ಥಾನಕ್ಕೆ ಅಂತ ಹೋದವಾಗ ಕಾಣೆಯಾಗಿತ್ತು. 2003 ನಾನು ಕೋಲ್ಕತ್ತಾದಲ್ಲಿ ಡ್ಯೂಟಿಯಲ್ಲಿದ್ದೆ. ಅಲ್ಲಿಂದ ವಾಪಸ್ ಬರಬೇಕಾಗಿದ್ದರೆ 2 ಡೇಸ್ ಆಗಿತ್ತು. ಅಲ್ಲಿಂದ ಬಂದ ಮೇಲೆ ಅವಳನ್ನು ಹುಡುಕಿದವಾಗ ಅವಳು ಸಿಗಲಿಲ್ಲ. ಹಾಗಾಗಿ ಅವಳನ್ನು ಕೇಳಿದೆ ನಾನು. ಬೆಳ್ತಂಗಡಿ ಸ್ಟೇಷನ್ಗೆ ಹೋಗಿ ಕೇಳಿದವಾಗ ಅವ್ರು ಹೇಳಿದರು ನಮ್ಗೆ ಮಿಸ್ಸಿಂಗ್ ಆಗಿದ್ದಾಳೆ ಅಂತ. ಕೇಳಿದವಾಗ ನಮಗೇನು ಮಿಸ್ಸಿಂಗ್ ಆಗಿದ್ದರೆ ನೀವು ಹೋಗಮ್ಮ, ಯಾವನ ಜೊತೆಗೆ ಹೋಗಿರ್ಬೋದು, ಹುಡ್ಕಮ್ಮ, ನಮಗೇನು ಅದೇ ಕೆಲಸನಾ ಅಂತ ಹೇಳಿ, ನಮಗೇನು ಬೇರೆ ಕೆಲಸ ಇಲ್ವಾ ಅಂತ ಹೇಳಿ ಸ್ವಲ್ಪ ಇದರಿಂದ ನನ್ನನ್ನು ಕಳಿಸಿದ್ರು. ಅಲ್ಲಿಂದ ವಾಪಸ್ ನಾನು ಧರ್ಮಸ್ಥಳಕ್ಕೆ ಹೋದಾಗ ವೀರೇಂದ್ರ ಹೆಗ್ಡೆ ಅವರನ್ನು ಕೇಳಿದವಾಗ ಅವರು ಅದನ್ನೇ ಹೇಳಿದರು, ನಾವೇನು ಹುಡುಕಿಕೊಂಡಿರೋಕ್ಕಾಗತ್ತಾ ಅಂತ ಹೇಳಿದರು. ಹೋಗಮ್ಮ, ಹುಡುಕು, ಎಲ್ಲಾದರೂ ಇದ್ದರೆ ಇರ್ಬೋದು, ಇಲ್ಲ ಯಾವನ ಜೊತೆಗೆ ಹೋಗಿರ್ಬೋದು ಅಂತ ಹೇಳಿ ನನ್ನನ್ನು ಕಳಿಸಿದ್ರು. ಅಲ್ಲಿಂದ ವಾಪಸ್ ಕಳಿಸಿದವಾಗ ನಾನು ಹೊರಗಡೆ ಬಂದು ಕುಳಿತುಕೊಂಡಿದ್ದವಾಗ ಯಾರೋ 4 ಜನ ಬಂದ್ಕೊಂಡು ನನ್ನನ್ನು ಹೇಳ್ಕೊಂಡು, ನಾನು ನೋಡಿದ್ದೀವಿ, ಬನ್ನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ 4 ಜನ ಕರ್ಕೊಂಡು ಹೋಗಿ ರೂಮ್ ಒಳಗಡೆ ಕೂಡ ಹಾಕಿಬಿಟ್ಟು ಅಲ್ಲಿಂದ ನಾನು ಬೆಳಿಗ್ಗೆ 5-5:30 ಅಷ್ಟೊತ್ತಿಗೆ ಹೊರಗಡೆ ಕರ್ಕೊಂಡು ಬಂದು ಪ್ಲೇಸಲ್ಲಿ ಬಿಟ್ಟು ತಲೆಗೊಂದು ಹೊಡೆದಿದ್ದಾರೆ. ಇಲ್ಲಿ ಮಾರ್ಕ್ ಇದೆ, ಆಮೇಲೆ ಕೈಯಲ್ಲಿನೂ ಮಾರ್ಕ್ಗಳಿದ್ದಾವೆ, ಕಟ್ಟಿ ಹಾಕಿರುವಂಥದ್ದು. 2 ಕೈಯಲ್ಲೂ ಮಾರ್ಕ್ ಇದೆ. ಕೈ ಬೆಂಡಾಗಿದೆ, ಈ ಕೈ ನೋಡಿ ಬೇಕಾಗಿದ್ರೆ. ಯಾರು ಅಂತ ಗೊತ್ತಿಲ್ಲ ನನಗೆ ಆವಾಗ ಅಷ್ಟು ನಾನು ಇದಿರಲಿಲ್ಲ. ಆಮೇಲೆ ಹೊಡೆದವಾಗ ನನಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದೀನಿ. ಆಮೇಲೆ ಯಾರೋ ಅನಾಮಕ ವ್ಯಕ್ತಿ ನನ್ನನ್ನು ಕರ್ಕೊಂಡು ಬ್ಯಾಂಗ್ಳೂರಿಗೆ ಇಲ್ಲಿ ಆಗಲಿಲ್ಲ ಅಂತ ಬ್ಯಾಂಗ್ಳೂರಿಗೆ ಕರ್ಕೊಂಡು ಹೋಗಿ ಹಾಕಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಎಚ್ಚರ ಬಂದಾವಾಗ ನಾನು ಕೋಮಕ್ಕೆ ಹೋಗಿ ಎಚ್ಚರ ಬಂದಾವಾಗ ನಾನು ಹಾಸ್ಪಿಟ್ಲಿಂದ ಇದ್ದೆ. ಆ ಹಾಸ್ಪಿಟ್ಲಿಂದ ಹೊರಗಡೆ ಬಂದಮೇಲೆ ಇಂಥ ಹಾಸ್ಪಿಟ್ಲಲ್ಲಿ ನನ್ನನ್ನು ಇದು ಮಾಡಿದ್ದಾರೆ ಅಂತ ಆ ಪುಣ್ಯಾತ್ಮನಿಗೆ ನಾನು ಚಿರಋಣಿಯಾಗಿರ್ತೀನಿ. ಅವಳು ಫ್ರೆಂಡ್ಸ್ ಜೊತೆಗೆ ಹೋಗಿದ್ರು ಸರ್, ಅಷ್ಟೇ. ಈ ಅಸ್ಥಿಯನ್ನು ಇದು ಮಾಡುವಂಥ ಒಂದು ಇದನ್ನು ಅವರನ್ನು ಇದು ಮಾಡ್ಕೊಂಡು ಬಂದಿದ್ರಲ್ಲ, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರಲ್ಲ, ಆವಾಗ ನೋಡಿದವಾಗ ನನಗೆ ಈಗ ಬಂದು ನಾನು ನನ್ನ ಮಗಳಲ್ಲಿ ಅಸ್ಥಿಯಾಗಿ ಸಿಕ್ಕಿದರೆ ಏನಾದರೂ ಅವಳನ್ನು ನಾನು ಸನಾತನ ಹಿಂದೂ ಬ್ರಾಹ್ಮಣ ಪ್ರಕಾರ ನಾನು ಅಸ್ಥಿಯನ್ನು ತಗೊಂಡು ಹೋಗಿ ಅಸ್ಥಿ ಸಂಚಲನ ಮಾಡಿ ಅವಳನ್ನು ಆತ್ಮಕ್ಕೆ ಮೋಕ್ಷ ಸಿಗಬೇಕು ಅಂತ ಹೇಳಿ ನಾನು ಕೇಳಿಕೊಳ್ಳೋಕ್ಕೆ ನಾನು ಇವ್ರ ಹತ್ರ ಬಂದಿದ್ದೀನಿ. SP ಜೊತೆಗೆ ನನಗೆ ಯಾರೂ ಸಪೋರ್ಟ್ ಇಲ್ಲ, ಯಾರೂ ಇಲ್ಲ, ನನಗೆ ಬಂದು ಇಲ್ಲ ಬಳಗ ಇಲ್ಲ. ಇರುವ ಒಬ್ಬಳ ಮಗಳನ್ನು ಕಳ್ಕೊಂಡಿದ್ದೀನಿ. ದಯವಿಟ್ಟು ಇಲ್ಲಿ MBBS ಮಣಿಪಾಲ್ ಹಾಸ್ಪಿಟಲ್ ತುಂಬ ಕಷ್ಟಪಟ್ಟು ಓದಿಸ್ತಾ ಇದ್ದೆ. ಇವತ್ತಿಲ್ಲ ಅವಳಿದ್ದಿದ್ರೆ ನಾನು ಇವತ್ತು ಕಷ್ಟಪಡಬೇಕಾಗಿದ್ದಿರಲಿಲ್ಲ. ಅವರನ್ನು ಎದುರಿಸುವಂಥ ಶಕ್ತಿ ನನ್ನ ಹತ್ರ ಇಲ್ಲ. ನಾನು ಒಂಟಿಯಾಗಿ ಹೋರಾಟ ಮಾಡಬೇಕು. ನನ್ನ ಹತ್ರ ಯಾವ ಬಲನೂ ಇಲ್ಲ, ಯಾರೂ ಇಲ್ಲ. ಹಾಗೆ ನನ್ನದು ಪರೀಕ ಅಂತ ಇದೆ, ಮಣಿಪಾಲ್ ಪರ್ಕಳದ ಹತ್ರ ಪರೀಕ ಅಂತ ಒಂದು ಊರಿದೆ. ಅಲ್ಲಿನೂ ನನ್ನ ಮನೆಯ ದೇವರನ್ನು ಆಮೇಲೆ ಆಸ್ತಿಯನ್ನು ಎಲ್ಲ ತಗೊಂಡಿದ್ದಾರೆ ಅವರೇ. ಧರ್ಮಸ್ಥಳ ಹೆಗ್ಡೆಯವರು ತಗೊಂಡಿದ್ದಾರೆ. ನನ್ನ ತಂದೆಯ ಆಸ್ತಿ, ಅದು ಪಿತ್ರಾರ್ಜಿತ ಆಸ್ತಿ. ಅದನ್ನು ನನ್ನ ಸೈನು ಇಲ್ಲದೆ ಅದನ್ನು ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಅದು ನನ್ನ ಒಂದು ಭಾಗ ಆಗಿತ್ತು, ಅದು ಇಲ್ಲ ಇವಾಗ. ನನಗೆ ಯಾರೂ ಇಲ್ಲ ಸರ್, ದಯವಿಟ್ಟು. ವೀಕ್ಷಕರೇ, ಈಗಾಗಲೇ ನಾವು ಈ ವಿಡಿಯೋ ನೋಡಿದ್ದೀವಿ, ಇದರಲ್ಲಿ ಹೊಸದೇನು ಅಂತ ನೀವು ಕೇಳಬಹುದು. ಸ್ಟೋರಿ ಇಲ್ಲಿಂದ ಶುರುವಾಗುತ್ತೆ. ಸ್ಟೋರಿ ಬಂದು ನಿಂತಿದೆಯಲ್ಲ, ಅದರ ಆಳ ಅಗಲ ಉತ್ಖನನ ಮಾಡೋ ಸಮಯ ಇದು. ಅನನ್ಯ ಭಟ್ಗೆ ನ್ಯಾಯ ಕೇಳ್ತಾ ಇರೋ ಹೋರಾಟಗಾರರು ಅನನ್ಯಾಗೆ ಆದ ಘೋರ ಅನ್ಯಾಯದ ವಿವರಣೆ AI ಸಹಾಯದಿಂದ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡಲಾಯಿತು. ಆಗ ಅದನ್ನ ನೋಡಿದ ಜನರ ಮನಸ್ಸು ಮಿಡಿದು ಹೋಯಿತು. ಯಾಕಂದ್ರೆ ಆ ವಿಡಿಯೋ ಹಾಗಿತ್ತು. ಒಂದು ಮನ ಮಿಡಿಯುವ AI ವಿಡಿಯೋವನ್ನ ಹರಿಬಿಡಲಾಯಿತು. ಅನನ್ಯಾಗೆ ಆದ ಘೋರ ಅನ್ಯಾಯದ ವಿರುದ್ಧ ಹೋರಾಟ ಅಂತ ಹೇಳಿ AI ಸಹಾಯದಿಂದ ರೂಪಿಸಿದ ಒಂದು ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಲಾಯಿತು. ಇಡೀ ಕರುನಾಡು ಮಮ್ಮಲ ಮರುಗ್ ಹೋಯ್ತು. ಅಯ್ಯಯ್ಯೋ, ಅನ್ಯಾಯ! ಅನನ್ಯಾಗೆ ಆದ ಈ ಘೋರ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು, ಜಸ್ಟಿಸ್ ಫಾರ್ ಅನನ್ಯ ಅಂತ ಘೋಷಣೆಗಳನ್ನ ಕೂಗಿದ್ರು, ಅಭಿಯಾನಗಳನ್ನ ಶುರು ಮಾಡಿದ್ರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೂಡ ಆ ಅಭಿಯಾನಕ್ಕೆ ಕೈ ಜೋಡಿಸಿದೆ.
ಜಸ್ಟಿಸ್ ಫಾರ್ ಅನನ್ಯ ಅಭಿಯಾನ ನಾವು ಶುರು ಮಾಡಿದ್ದೀವಿ. ಅದರ ಹಿನ್ನೆಲೆಯಲ್ಲಿ ಇವತ್ತೊಂದು ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಅನನ್ಯ ಭಟ್ ಮಣಿಪಾಲ್ ಮೆಡಿಕಲ್ ಕಾಲೇಜಲ್ಲಿ ಫಸ್ಟ್ ಇಯರ್ MBBS ಸ್ಟೂಡೆಂಟ್ ಇರ್ತಾಳೆ. ತನ್ನ ಹಾಸ್ಟೆಲ್ ಫ್ರೆಂಡ್ಸ್ ಜೊತೆಗೆ ಧರ್ಮಸ್ಥಳದಲ್ಲಿರುವಂತಹ ದೇವಸ್ಥಾನನ ನೋಡ್ಲಿಕ್ಕೆ ಅಂತ ಬರ್ತಾಳೆ. ಅನನ್ಯ ಭಟ್ ನ ಹಾಸ್ಟೆಲ್ ಫ್ರೆಂಡ್ಸ್ ಅನನ್ಯ ಭಟ್ಗೆ ನೀನ್ ಇಲ್ಲೇ ದೇವಸ್ಥಾನದಲ್ಲಿ ವೇಟ್ ಮಾಡು, ನಾವು ಮನೆಗೆ ಹೋಗ್ಬಿಟ್ಟು ಬಟ್ಟೆ ಎತ್ಕೊಂಡ್ ಬರ್ತೀವಿ, ಅದಾದ್ಮೇಲೆ ಎಲ್ಲರೂ ಸೇರಿ ಆಗಿನ ಹಾಸ್ಟೆಲ್ಗೆ ವಾಪಸ್ ಹೋಗೋಣ ಅಂತ ಡಿಸೈಡ್ ಮಾಡ್ಕೋತಾರೆ. ಸೊ ಸ್ವಲ್ಪ ಹೊತ್ತಾದ್ಮೇಲೆ ಮನೆಗೆ ಹೋಗಿ ಬಟ್ಟೆ ಎತ್ಕೊಂಡ್ ಬರ್ತೀನಿ ಅಂತ ಹೋದಂತಹ ಹಾಸ್ಟೆಲ್ ಫ್ರೆಂಡ್ಸ್ ದೇವಸ್ಥಾನಕ್ಕೆ ವಾಪಸ್ ಬಂದು ನೋಡಿದ್ರೆ ಅಲ್ಲಿ ಅನನ್ಯ ಭಟ್ ಇರಲ್ಲ. ಸೊ ಸುಮಾರು ಹೊತ್ತು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅನನ್ಯ ಭಟ್ ಇಡೀ ದೇವಸ್ಥಾನದಲ್ಲಿ ಹುಡುಕ್ತಾರೆ. ಆದ್ರೆ ಅನನ್ಯ ಭಟ್ನ ಒಂದು ಸುಳಿವು ಅವ್ರಿಗೆ ಸಿಗಲ್ಲ. ಸೊ ಸುಮಾರು ಹೊತ್ತು ಹುಡುಕಿ ಸಾಕಾಗಿ ಕೊನೆಗೆ ಅನನ್ಯ ಭಟ್ನ ಏನೂ ಸುಳಿವು ಸಿಗದೆ ಇದ್ದಾಗ ಆ ಹಾಸ್ಟೆಲ್ ಫ್ರೆಂಡ್ಸ್ ಎಲ್ಲ ಅನನ್ಯ ಭಟ್ನ ತಾಯಿ ಸುಜಾತ ಅವ್ರಿಗೆ ಕಾಲ್ ಮಾಡ್ತಾರೆ. ಆಂಟಿ, ನಿಮ್ ಮಗಳು ಅನನ್ಯ ಅಂಡ್ ನಾವೆಲ್ಲ ದೇವಸ್ಥಾನ ನೋಡ್ಲಿಕ್ಕೆ ಅಂತ ಧರ್ಮಸ್ಥಳಕ್ಕೆ ಬಂದಿದ್ವಿ. ಅನನ್ಯನ ದೇವಸ್ಥಾನದಲ್ಲಿ ಬಿಟ್ಟು ನಾವು ಬಟ್ಟೆ ತರ್ಲಿಕ್ಕೆ ಅಂತ ಮನೆಗೆ ಹೋಗಿದ್ವಿ. ಮನೆಗೆ ಹೋದವರು ಬಟ್ಟೆ ತಗೊಂಡು ವಾಪಸ್ ದೇವಸ್ಥಾನದಲ್ಲಿ ಬಂದು ನೋಡಿದ್ರೆ ಅನನ್ಯ ಭಟ್ ಕಾಣೆ ಆಗಿದ್ದಾಳೆ. ನಾವು ಎಷ್ಟು ಹುಡುಕಿದ್ರು ಅವಳು ಸಿಗ್ತಾ ಇಲ್ಲ ಆಂಟಿ ಅಂತ ಅನನ್ಯ ಭಟ್ ಮಿಸ್ಸಿಂಗ್ ಇರುವಂತಹ ಇನ್ಫಾರ್ಮೇಶನ್ ನ ಅನನ್ಯ ಭಟ್ ನ ತಾಯಿ ಸುಜಾತ ಅವ್ರಿಗೆ ಅವ್ರ ಫ್ರೆಂಡ್ಸ್ ಎಲ್ಲ ಇನ್ಫಾರ್ಮ್ ಮಾಡ್ತಾರೆ. ಅನನ್ಯ ಭಟ್ ಅವ್ರ ತಾಯಿ ಸಿಂಗಲ್ ಲೇಡಿ, ಪಾಪ ಕೋಲ್ಕತ್ತಾದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ಮಗಳು ಕಾಣೆ ಆಗಿದ್ದಾಳೆ ಅನ್ನುವಂತಹ ವಿಷಯ ಗೊತ್ತಾದ್ಮೇಲೆ ಎಷ್ಟೇ ಬೇಗ ಅಂದ್ರೂ ಆ ತಾಯಿಗೆ ಕೋಲ್ಕತ್ತಾದಿಂದ ಧರ್ಮಸ್ಥಳಕ್ಕೆ ಬರೋದಕ್ಕೆ 2 ದಿನ ಟೈಮ್ ಹಿಡಿಯುತ್ತೆ. ಕೋಲ್ಕತ್ತಾದಿಂದ ಬಂದಾದ್ಮೇಲೆ ಆ ತಾಯಿ ಸುಜಾತನು ತನ್ನ ಮಗಳು ಅನನ್ಯ ಭಟ್ಗೋಸ್ಕರ ಸುಮಾರು ಹುಡುಕ್ತಾರೆ. ಆದ್ರೆ ಅವಳ ಮಗಳು ಅನನ್ಯ ಭಟ್ ಬಗ್ಗೆ ಅವ್ರಿಗೆ ಏನೂ ಸುಳಿವು ಸಿಗಲ್ಲ. ಕೊನೆಗೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲಿ ತನ್ನ ಮಗಳ ಮಿಸ್ಸಿಂಗ್ ಕಂಪ್ಲೇಂಟ್ ನ ಫೈಲ್ ಮಾಡಿಸೋದಕ್ಕೆ ಹೋದ್ರೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅವರು ನಿನ್ ಮಗಳು ಹೇಗೆ ಕಾಣೆ ಆಗಿದ್ದಾಳೋ ನೀನು ಹಾಗೇನೆ ಕಾಣೆ ಆಗ್ತೀಯಾ, ಇಲ್ಲಿಂದ ಸುಮ್ನೆ ಹೋಗ್ಬಿಟ್ರೆ ಸರಿ ಅಂತ ಹೆದರ್ಸಿ ಬೆದರ್ಸಿ ಸುಜಾತ ಅವ್ರ ಹತ್ರ ಕಂಪ್ಲೇಂಟ್ ಸಹ ತಗೊಳ್ದೆ ಅವ್ರನ್ನ ವಾಪಸ್ ಕಳಿಸ್ತಾರೆ. ವೀಕ್ಷಕರೇ, ಈ ಒಂದು ದೂರು ಕೊಟ್ಟ ನಂತರ ಸುಜಾತ ಭಟ್ ಹಲವು ಯೂಟ್ಯೂಬ್ ಚಾನೆಲ್ಗಳಿಗೆ ಸಂದರ್ಶನವನ್ನ ಕೊಡ್ತಾರೆ. ತಮ್ಮ ಮಗಳಿಗಾದಂತಹ ಅನ್ಯಾಯವನ್ನ ಎಳೆಯಾಗಿ ವಿವರಿಸಿದ್ರು. ಅವರ ಮಗಳಿಗಾದಂತಹ ದೌರ್ಜನ್ಯಕ್ಕೆ ಕಣ್ಣೀರು ಸುರಿಸದವರೇ ಇಲ್ಲ. ಜಸ್ಟಿಸ್ ಫಾರ್ ಅನನ್ಯ ಭಟ್ ಅನ್ನುವಂತಹ ಅಭಿಯಾನ ಕೂಡ ಶುರುವಾಯಿತು. ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಮತ್ತು ಅವರ ತಮ್ಮ ಹರ್ಷೇಂದ್ರ ಕುಮಾರ್ ವಿರುದ್ಧ ಹೋರಾಟಗಾರರ ಆಕ್ರೋಶ ವ್ಯಕ್ತ ಆಗುತ್ತೆ. ಭಟ್ ಅಂತ ಹೇಳಿ ಮಂಗಳೂರು ಮಣಿಪಾಲದಲ್ಲಿ MBBS ಫೈನಲ್ ಇಯರ್ ಸ್ಟೂಡೆಂಟ್ ಇದ್ಲು. ಫ್ರೆಂಡ್ಸ್ ಜೊತೆಗೆ ಧರ್ಮಸ್ಥಳಕ್ಕೆ ಹೋದಾಗ ಅವಳನ್ನ ಎತ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದರು. ಅವ್ರ ಜೊತೆಗೆ ಬಂದವರು ಗಾಬರಿಯಾಗಿ ಅವ್ರ ತಾಯಿಗೆ ಫೋನ್ ಮಾಡಿದ್ದಾರೆ, ಆಂಟಿ ಹಿಂಗಾಗಿದೆ, ಬೇಗ ಬನ್ನಿ, ಅನಾಹುತ ಆಗಿದೆ ಅಂತೇಳಿ. ಅವ್ರು ಕಲ್ಕತ್ತಾದಲ್ಲಿ ಸ್ಟೆನೋಗ್ರಾಫರ್ ಒಂದು 2 ಡೇಸ್ನಲ್ಲಿ ಬಂದಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಳಿದರೆ ಡೆಡ್ ಬಾಡಿ ಎಲ್ಲಿದೆ ಅಂದರೆ ಡೆಡ್ ಬಾಡಿ ನೀನೇ ಹುಡುಕು ಅಂತ ಹೇಳ್ತಾರೆ ಅಲ್ಲಿ ಇನ್ಸ್ಪೆಕ್ಟ್ರು. ಆಮೇಲೆ ಇವ್ರಿಗೆ ಹತ್ರ ಹೋಗ್ತಾರೆ, ಪರಮ ಪೂಜ್ಯರು ಅಂತ ಹೆಸರು ತೊಗೊಂಡಿದ್ದಾರಲ್ಲ ಅವರು, ಮತ್ತು ಅವ್ರ ತಮ್ಮನಿಗೆ ಹೋದಕ್ಕೆ ಕೇಳಿದಾಗ ಹೊಡೆದು ಅವ್ರನ್ನ ಕೈ ಬಾಯಿ ಎಲ್ಲ ಕಟ್ಟಿ ಗೊಡೋನಲ್ಲಿ ಕೂಡಿಸಿರ್ತಾರೆ. ಆ ತಾಯಿಗೆ 3 ತಿಂಗಳೊಳಗೆ ಕೋಮಾಗೆ ಹೋಗ್ತಾರೆ. ಇವತ್ತಿನವರೆಗೂ ಅವಳು ಡೆಡ್ ಬಾಡಿ ಸಿಕ್ಕಿಲ್ಲ, ಕೊಡಲೇ ಇಲ್ಲ. ಭಟ್ ಅಂಥೇಳಿ ಮಂಗಳೂರು ಮಣಿಪಾಲದಲ್ಲಿ MBBS ಫೈನಲ್ ಇಯರ್ ಸ್ಟೂಡೆಂಟ್ ಇದ್ಲು. ಫ್ರೆಂಡ್ಸ್ ಜೊತೆಗೆ ಧರ್ಮಸ್ಥಳಕ್ಕೆ ಹೋದಾಗ ಅವಳನ್ನ ಎತ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದರು. ಅವ್ರ ಜೊತೆಗೆ ಬಂದವರು ಗಾಬರಿಯಾಗಿ ಅವ್ರ ತಾಯಿಗೆ ಫೋನ್ ಮಾಡಿದ್ದಾರೆ, ಆಂಟಿ ಹಿಂಗಾಗಿದೆ, ಬೇಗ ಬನ್ನಿ, ಅನಾಹುತ ಆಗಿದೆ ಅಂತೇಳಿ. ಅವ್ರು ಕಲ್ಕತ್ತಾದಲ್ಲಿ ಸ್ಟೆನೋಗ್ರಾಫರ್ ಒಂದು 2 ಡೇಸ್ನಲ್ಲಿ ಬಂದಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಳಿದರೆ ಡೆಡ್ ಬಾಡಿ ಎಲ್ಲಿದೆ ಅಂದರೆ ಡೆಡ್ ಬಾಡಿ ನೀನೇ ಹುಡುಕು ಅಂತ ಹೇಳ್ತಾರೆ ಅಲ್ಲಿ ಇನ್ಸ್ಪೆಕ್ಟ್ರು. ಆಮೇಲೆ ಇವ್ರಿಗೆ ಹತ್ರ ಹೋಗ್ತಾರೆ, ಪರಮ ಪೂಜ್ಯರು ಅಂತ ಹೆಸರು ತೊಗೊಂಡಿದ್ದಾರಲ್ಲ ಅವರು, ಮತ್ತು ಅವ್ರ ತಮ್ಮನಿಗೆ ಹೋದಕ್ಕೆ ಕೇಳಿದಾಗ ಹೊಡೆದು ಅವ್ರನ್ನ ಕೈ ಬಾಯಿ ಎಲ್ಲ ಕಟ್ಟಿ ಗೊಡೋನಲ್ಲಿ ಕೂಡಿಸಿರ್ತಾರೆ. ಆ ತಾಯಿಗೆ 3 ತಿಂಗಳೊಳಗೆ ಕೋಮಾಗೆ ಹೋಗ್ತಾರೆ. ಇವತ್ತಿನವರೆಗೂ ಅವಳು ಡೆಡ್ ಬಾಡಿ ಸಿಕ್ಕಿಲ್ಲ, ಕೊಡಲೇ. MBBS ಫೈನಲ್ ಇಯರ್ ಓದ್ತಾ ಇದ್ದ ಅನನ್ಯ ಭಟ್ ಆವತ್ತು ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರ್ ಕನ್ಫ್ಯೂಸ್ ಆಗಿರಬೇಕು. ತಾಯಿ ಹೇಳೋದು ಫಸ್ಟ್ ಇಯರ್, ಮಟ್ಟಣ್ಣನವರ್ ಹೇಳೋದು ಫೈನಲ್ ಇಯರ್. ಸ್ವತಃ ಹೆತ್ತ ತಾಯಿನೇ ಹೇಳ್ತಾ ಇದ್ದಾರೆ ಅಂದ್ರೆ ಅನನ್ಯ ಭಟ್ ಮೊದಲ ವರ್ಷದ MBBS ವಿದ್ಯಾರ್ಥಿನಿ ಅನ್ನೋದೇ ಸತ್ಯ ಆಗಿರ್ಬೇಕಲ್ವಾ? ಗಿರೀಶ್ ಮಟ್ಟಣ್ಣನವರ ಪ್ರಕಾರ ಆಕೆಯ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿ ಹೆಣ ತೆಗೆದುಕೊಂಡು ಹೋಗೋದನ್ನ ಆಕೆಯ ಫ್ರೆಂಡ್ಸ್ ನೋಡಿದ್ರು. ಸುಜಾತಾ ಭಟ್ ಪ್ರಕಾರ ಅನನ್ಯ ಭಟ್ಲನ್ನ ಬಿಳಿ ಬಟ್ಟೆ ತೊಟ್ಟಿದ್ದ ದೇವಸ್ಥಾನದ ಸಿಬ್ಬಂದಿ ತಮ್ಮ ಜೊತೆಗೆ ಕರೆದುಕೊಂಡು ಹೋಗೋದನ್ನ ಇನ್ಯಾರೋ ನೋಡಿದ್ರು ಅಂತ ಅವರಿಗೆ ಹೇಳಿದ್ರು. ಸದ್ಯಕ್ಕೆ ಹೆತ್ತ ಕರುಳು ಹೇಳಿದ್ದನ್ನೇ ನಾವು ಸತ್ಯ ಅಂತ ಅಂದುಕೊಳ್ಳೋಣ. ಅನನ್ಯ ಭಟ್ ಕಥೆ ಕೇಳಿ ಬೆಚ್ಚಿಬಿತ್ತು ಕರ್ನಾಟಕ.
ಕರ್ನಾಟಕದಲ್ಲಿ ಹಿಂಗಾಗೋದಕ್ಕೆ ಸಾಧ್ಯವಾ? ಯಾವ್ಯಾವುದೋ ರಾಜ್ಯದಲ್ಲಿ ಏನೇನೋ ಆಗಿದ್ಯಂತೆ ಅಂತ ನಾವು ಕೇಳಿದ್ವಿ, ಆದ್ರೆ ನಮ್ಮ ಕರ್ನಾಟಕದಲ್ಲಿ ಹಿಂಗಾಗೋದಕ್ಕೆ ಸಾಧ್ಯವಾ? ಹೊರ ರಾಜ್ಯದ ಸುದ್ದಿವಾಹಿನಿಗಳು ಕೂಡ ಈ ಕೇಸ್ನಲ್ಲಿ ತಮಗೆ ಹೇಗೆ ಅನ್ನಿಸಿತೋ ಹಾಗೆ ಚರ್ಚೆ ಮಾಡೋದಕ್ಕೆ ಶುರು ಮಾಡಿದ್ರು. ಸುಜಾತಾ ಭಟ್ ಪರ ವ್ಯಕ್ತವಾಯಿತು ಅಭಿಪ್ರಾಯ. ಪೊಲೀಸರಿಗೂ ಆಘಾತಕಾರಿಯೇ ಸುಜಾತಾ ಭಟ್ ದೂರು, ಹಿಂಗಿದ್ದೊಂದು ಆಗಿದ್ಯಾ ಅಂತ. ಮತ್ತೊಂದು ಕಡೆ ನೂರಾರು ಶವಗಳನ್ನ ಹೂತಿದ್ದೀನಿ ಅಂತ ಅನಾಮಿಕಾ ಹೇಳ್ತಿದ್ದಾರೆ. ಮಿಸ್ಸಿಂಗ್ ಕೇಸ್ ಬಂದಿದ್ದು ಅನನ್ಯಾ ಭಟ್ದು ಮಾತ್ರ. ಜಸ್ಟಿಸ್ ಫಾರ್ ಅನನ್ಯಾ ಭಟ್ ಅಂತ ಅಭಿಯಾನ ಶುರುವಾಯಿತು. ಅದೇ ಅಭಿಯಾನವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೈಗೆತ್ತಿಕೊಂಡಿದೆ. ನಾಪತ್ತೆಯಾದ ಅನನ್ಯಾ ಹುಡುಕಾಟಕ್ಕೆ ನಾವು ಇಳಿದಿದ್ದೀವಿ, ನಮ್ಮ ತಂಡ ಇಳಿದಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜಸ್ಟಿಸ್ ಫಾರ್ ಅನನ್ಯಾ ಅಭಿಯಾನವನ್ನ ಕೈಗೆ ತೆಗೆದುಕೊಂಡಿದೆ. ವಿ ಆರ್ ವಿತ್ ಅನನ್ಯಾ ಭಟ್. ಹಾಗಾಗಿಯೇ ನಮ್ಮ ತಂಡ ಅನನ್ಯಾ ಭಟ್ ಹುಡುಕಾಟಕ್ಕೆ ರೆಡಿ ಆಯಿತು. ವೀಕ್ಷಕರೇ, ಅನನ್ಯಾ ಭಟ್ ವಿಚಾರದಲ್ಲಿ ಏನೇನಾಯ್ತು ಅನ್ನುವಂಥ ವಿಷಯವನ್ನು ಅವರ ತಾಯಿ ಸುಜಾತಾ ಭಟ್ ಕೊಟ್ಟಂತಹ ದೂರು ಸ್ಪಷ್ಟವಾಗಿ ಹೇಳುತ್ತೆ. ಏನೆಲ್ಲ ಆಗಿದೆ ಅನ್ನೋದನ್ನ. 2003ರಲ್ಲಿ ಧರ್ಮಸ್ಥಳದಲ್ಲಿ ನಾಪತ್ತೆಯಾದಂತಹ ಅನನ್ಯಾ ಭಟ್ಲನ್ನ ಹುಡುಕೋದಿಕ್ಕೆ ಎಲ್ಲಕ್ಕಿಂತ ಮೊದಲು ಆಕೆಯ ಫೋಟೋ ಬೇಕಿತ್ತು. ಆದ್ರೆ ಅದೇ ಇರಲಿಲ್ಲ, ಆ ಫೋಟೋನೇ ಇರಲಿಲ್ಲ. ಏನಾಗಿತ್ತು ಫೋಟೋ ಅಥವಾ ಆಕೆಗೆ ಸಂಬಂಧಪಟ್ಟಂತಹ ದಾಖಲೆಗಳೇನಾಗಿತ್ತು ಎಲ್ಲವೂ ಕೂಡ ಸುಟ್ಟು ಹೋಗಿತ್ತು. ಸುಜಾತಾ ಭಟ್ ಹೇಳೋ ಪ್ರಕಾರ ಕೋಲ್ಕತ್ತಾದ ಮನೆಗೆ ಬೆಂಕಿ ಬಿತ್ತು. ಆ ಬೆಂಕಿಯಲ್ಲಿ ಎಲ್ಲ ದಾಖಲೆಗಳು ಭಸ್ಮವಾದವು. ಅನನ್ಯಾ ಭಟ್ ಮಿಸ್ಸಿಂಗ್ ಮಿಸ್ಟ್ರಿಯಲ್ಲಿ ಫೋಟೋ ಇಲ್ಲ. ಮಣಿಪಾಲ್ ಮೆಡಿಕಲ್ ಕಾಲೇಜು ದಾಖಲಾತಿಯ ದಾಖಲೆ ಇಲ್ಲ. ಸಿಇಟಿ ಬರೆದಿದ್ದರ ದಾಖಲೆ ಇಲ್ಲ. PUC ಓದಿದ್ದರ ದಾಖಲೆ ಇಲ್ಲ. SSLC ಓದಿದ್ದರ ದಾಖಲೆ ಇಲ್ಲ. ಪ್ರಾಥಮಿಕ ಶಾಲೆಯ ದಾಖಲೆ ಇಲ್ಲ. ಜನನ ಪ್ರಮಾಣ ಪತ್ರವೂ ಇಲ್ಲ. ವೀಕ್ಷಕರೇ, ಮನೆಯಲ್ಲಿ ಡಾಕ್ಯುಮೆಂಟ್ಸ್ ಕಳುವಾಗಿ ಹೋದ್ರೆ ಅಥವಾ ಹಿಂಗೆ ಮನೆಗೆ ಬೆಂಕಿ ಬಿದ್ದೋ ಮನೆ ಬಿದ್ದೋ ಡಾಕ್ಯುಮೆಂಟ್ಗಳು ನಾಶ ಆದ್ರೆ ಅರ್ಜೆಂಟ್ ಆಗಿ ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ಎಲ್ಲರೂ ಓಡೋದು ಆಯಾಯ ಕಚೇರಿಗಳ ಹತ್ರ. ಜನನ ಪ್ರಮಾಣ ಪತ್ರ, SSLC ಪ್ರಮಾಣ ಪತ್ರ, PUC ಪ್ರಮಾಣ ಪತ್ರ, ಮೆಡಿಕಲ್ ಕಾಲೇಜಿನಲ್ಲಿ ಓದುತ್ತಾ ಇರೋ ಪ್ರಮಾಣ ಪತ್ರ ಹೋಗಲಿ, CET ಬರೆದು ಪಾಸ್ ಆದ ಪ್ರಮಾಣ ಪತ್ರ, ಯಾವುದೋ ಒಂದು ದಾಖಲೆ ಬೇಕು ಅಂದ್ರೆ ಆಯಾ ಬೋರ್ಡ್ಗಳಿಗೆ ಹೋಗಿ ಆ ದಾಖಲೆಗಳನ್ನು ತರಿಸ್ಕೊಳ್ತೀವಿ. ಆದ್ರೆ ಸುಜಾತಾ ಅವರು ಹೇಳೋ ಪ್ರಕಾರ ಮನೆಗೆ ಬೆಂಕಿ ಬಿದ್ದು ಎಲ್ಲ ಡಾಕ್ಯುಮೆಂಟ್ಸ್ ಧ್ವಂಸ ಆಗಿ ಹೋಗಿವೆ, ಸುಟ್ಟು ಕರಕಲಾಗಿ ಹೋಗಿವೆ, ನನ್ನ ಹತ್ರ ಯಾವುದೂ ಇಲ್ಲ, ಇನ್ಕ್ಲೂಡಿಂಗ್ ಅನನ್ಯಾ ಭಟ್ ಫೋಟೋ ಕೂಡ ಇಲ್ಲ ಅಂದಿದ್ರು. ಸುಜಾತಾ ಭಟ್ ದೂರು ಕೊಟ್ಟ ಸಂದರ್ಭದಲ್ಲಿ ಪೊಲೀಸರ ಮುಂದೆ ಹೇಳಿದ್ದು ಫೋಟೋ ಇಲ್ಲ. ಈಗ ಎಲ್ಲಿಂದ ಬಂತು ಆ ಫೋಟೋ? ಸ್ಟೋರಿ ಇಲ್ಲಿಗೆ ನಿಲ್ಲೋದಿಲ್ಲ ವೀಕ್ಷಕರೇ, ಸ್ವಲ್ಪ ಹೊತ್ತು ಕಾಯಿರಿ. ಜಸ್ಟಿಸ್ ಫಾರ್ ಅನನ್ಯಾದ ಬಿಗ್ ಬ್ರೇಕಿಂಗ್ ಅನ್ನ ನಾವು ಮುಂದೆ ಇಡ್ತೀವಿ. ಅಲ್ಲಿಯವರೆಗೆ ನಡೆದಿರೋ ಸ್ಟೋರಿಯ ಡೀಟೇಲ್ಸ್ ಆದ್ರೂ ನಿಮಗೆ ಗೊತ್ತಾಗ್ಬೇಕಲ್ಲ. ಕೋಲ್ಕತ್ತಾದಲ್ಲಿ CBI ಸ್ಟೆನೋಗ್ರಾಫರ್ ಆಗಿ ನೌಕರಿ ಮಾಡ್ತಾ ಇದ್ದಾಗ ಮನೆಗೆ ಬೆಂಕಿ ಬಿದ್ದು ಎಲ್ಲ ಸುಟ್ಟು ಹೋಯ್ತು ಅಂತ ಸುಜಾತಾ ಭಟ್ ಹೇಳಿದ್ರು. ಅದೊಬ್ಬ ಮಗಳನ್ನ ಕಳೆದುಕೊಂಡು ತಾಯಿ ಅಂಗಲಾಚಿ ಇಡೀ ಕರ್ನಾಟಕದ ಜನರ ಕೈ ಹಿಡಿದು ಬೇಡಿದ್ರು. 2003ರಿಂದ ನ್ಯಾಯಕ್ಕಾಗಿ ಅಲದಾಡ್ತಾ ಇರೋ ತಾಯಿ ಸುಜಾತಾ ಅಕ್ಕನ ಗಂಡ ಅಂತ ಹೇಳ್ಕೊಂಡು ವ್ಯಕ್ತಿಯೊಬ್ಬರು ನಮ್ಮ ಟೀಮ್ ಮುಂದೆ ಬಂದ್ರು. ನಮ್ಮ ಟೀಮ್ ಹತ್ರ ಕೂತು ಮಾತಾಡಿದ್ರು. 88ರಲ್ಲಿ ಮದುವೆ ಆಗಿರುವಂಥದ್ದು. ಅಷ್ಟೊತ್ತಿಗೆ ನಿಮ್ಮ ಅಂದರೆ ಅಕ್ಕನಿಗೆ ಮದುವೆ ಆಗೋದಕ್ಕಿಂತ ಮೊದಲೇ ತಂಗಿಗೆ ಮದುವೆ ಆಗಿರಬೇಕಾಗಿತ್ತು ಅಥವಾ ಆ ಬಗ್ಗೆ ಫ್ಯಾಮಿಲಿಯವ್ರಿಗೇನು ಗೊತ್ತಿರಲಿಲ್ವಾ? ಇಲ್ಲ, ಅದು ಮದುವೆ ಆಗಿದ್ದೆ ಸುಳ್ಳು. 83ರಲ್ಲಿ ಮದುವೆ ಆಗಲೂ ಇಲ್ಲ, ಅನನ್ಯ ಭಟ್ ಅನ್ನೋ ಹುಡುಗಿನೂ ಇಲ್ಲ, ಎಲ್ಲ ಸತ್ಯಕ್ಕೆ ದೂರವಾದ ವಿಷಯ ಇದು.
ಅವರು ಕೊಟ್ಟಂತ ದೂರಿನಲ್ಲಿ ನಾನು ಕೋಲ್ಕತ್ತಾದ CBIಯಲ್ಲಿ ಸ್ಟೆನೋ ಆಗಿ ಕೆಲಸ ಮಾಡ್ತಾ ಇದ್ದೆ ಅನ್ನುವಂಥದ್ದು. ಅಂದರೆ ಅವರ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಏನು, ಯಾವಾಗ CBIಗೆ ಕೆಲಸಕ್ಕೆ ಸೇರಿದ್ರು, ಎಷ್ಟು ವರ್ಷ ಕೆಲಸ ಮಾಡಿದರು? ಇದು ಸರ್ ಸತ್ಯಕ್ಕೆ ದೂರವಾದ SLC ಆದವರಿಗೆ ಸ್ಟ್ಯಾನೋ ಮಾಡಲಿಕ್ಕಾಗಲ್ಲ. ಅವಳು CID ಆಫೀಸ್ನಲ್ಲಿ ಕೆಲಸಕ್ಕಿದ್ದಂತ ಹೇಳಿದ್ದು ಸತ್ಯಕ್ಕೆ ದೂರವಾದ ವಿಷಯ ಇದು. ಅನನ್ಯ ಭಟ್ಟು ಯಾವ ವರ್ಷದಲ್ಲಿ ಹುಟ್ಟಿದ್ದು, ನೀವು ಯಾವ ವಯಸ್ಸಲ್ಲಿ ನೋಡಿದ್ರಿ, ಅಥವಾ ಈ ಒಂದು ಘಟನೆ ಆದಂಥ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ಬಂತ, ಅಥವಾ ನೀವೇನಾದರೂ ಹುಡುಕೋ ಪ್ರಯತ್ನಗಳಾಯ್ತಾ? ಆ ಮಗುವನ್ನ ನೀವು ಕೊನೆ ಬಾರಿ ನೋಡಿದ್ದೆ ಅವಾಗ? ಮಗುವೂ ನೋಡಿಲ್ಲ. ಕಳೆದೋದವಾಗಿಂದ ಏನೇ ಆದರೂ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದರೆ ಮಗು ಅಂತ ಗೊತ್ತಾಗೋದು. ಕಂಪ್ಲೇಂಟೇ ಕೊಟ್ಟಿಲ್ವಲ್ಲ ಸರ್ ಇವರಿಗೆ. ಮಕ್ಕಳಾಗಿದ್ದ ವಿಷಯ ಆಗಲಿ ಕೇಳಿದ್ರೆ ಬೇರೆ ಯಾರೋ ನಮ್ಮ ಸ್ನೇಹಿತರು ಸುಟ್ಟಾಕಿದಾರಂತ. ಇದು ಕೂಡ ಸತ್ಯಕ್ಕೆ ದೂರವಾಗಿದ್ದು. ಅಂದರೆ ಆ ಮಗು ಅಂದರೆ ಅನನ್ಯ ಭಟ್ ಫೋಟೋನಾದರೂ ನೋಡಿದಿರಿ ನೀವು ಯಾವಾಗ? ಇವರಿಗೂ ಮಕ್ಕಳಾಗಿದ್ದ ವಿಷಯನೇ ಗೊತ್ತಿಲ್ಲ ಇವರಿಗೆ. ಒಂದೇ ಯಾವುದೇ ಒಂದು ಎಜುಕೇಷನಿಗೆ ಕೆಲಸ ಸಿಕ್ಕಬೇಕಾದ್ರೆ 18 ವರ್ಷ ಆಗಿರಬೇಕು. 2003ರಲ್ಲಿ ಮಕ್ಕಳಾಗಿದೆ ಅಂತಂದರೆ ಆವಾಗ ಮಗು ಯಾವ ಇದರಲ್ಲಿ ಜನಿಸಿರಬೇಕು. ಇದು ಸತ್ಯಕ್ಕೆ ದೂರವಾದ ಸುಳ್ಳು. ಅಂದರೆ ನೀವು 88ರಲ್ಲಿ ಮದುವೆ ಆಗ್ತೀರಿ. 88ರಲ್ಲಿ ಅಂದರೆ ಅದಕ್ಕಿಂತ ಮೊದಲೇ ಅನನ್ಯ ಭಟ್ ಹುಟ್ಟಿದ್ರೆ ಮಾತ್ರ 2003ರಲ್ಲಿ MBBS ಸೇರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ 2003ರಲ್ಲಿ MBBS ಅನ್ನು ಓದಬೇಕು ಅಂದರೆ ಕನಿಷ್ಠ 18-19 ವರ್ಷ ಆಗಿರಬೇಕು. ಇದು ಹೆಂಗೆ ಸಾಧ್ಯ ಆಯಿತು ಅಂತ? ಇದು ಸತ್ಯಕ್ಕೆ ದೂರವಾದ ವಿಷಯ, ಸಾಧ್ಯನೇ ಇಲ್ಲ ಅದು. ಅನನ್ಯ ಭಟ್ ಅನ್ನೋ ಹುಡುಗಿ ಮಗಳಿದೆ ಅಂತ ನಮ್ಮ ಫ್ಯಾಮಿಲಿಯಲ್ಲಿ ಈವರೆಗೂ ಯಾರಿಗೂ ಗೊತ್ತಿಲ್ಲ. ನೀವು ನೋಡಿಲ್ಲ, ಅಥವಾ ಈ ಕಂಪ್ಲೇಂಟ್ ಬರೋದಕ್ಕಿಂತ ಮೊದಲು ಅನನ್ಯ ಭಟ್ ಅನ್ನುವ ಮಗುವಿನ ಅಥವಾ ಬಾಲಕಿಯ ವಿಚಾರದಲ್ಲಿ ಏನು ಇಲ್ಲಿ ಯಾವಾಗಲೂ ಏನು ಕೇಳಲೇ ಇಲ್ವಾ, ಮಾತಾಡಲೇ ಇಲ್ವಾ? ಫ್ಯಾಮಿಲಿಯಲ್ಲಿ ಯಾರೂ ಕೇಳೋಕ್ಕೆ ಹೋಗಿಲ್ಲ ಸರ್. ಏನು ಕೂಡ ಯಾರಿಗೂ ನಮ್ಮ ಫ್ಯಾಮ್ಲಿಯಲ್ಲೇ ಗೊತ್ತಿಲ್ಲ ಸರ್. ಅವಳಿಗೆ ಮಕ್ಕಳಾಗಿದ್ದಾಗಲಿ ರಿಂಪನ್ಪೇಟೆ ಅಂತ ಮಾತ್ರ ವಿಷಯ ಗೊತ್ತಿದೆ. ಅದು ಮೊದಲಿನ ಗಂಡನ ಮಗಳು ಇವಳಿಗಾಗಿದ್ದು ಅಂತ ಯಾರಿಗೂ ಇವರಿಗೂ ಗೊತ್ತಿಲ್ಲ. ವೀಕ್ಷಕರೇ, ಸುಜಾತಾ ಭಟ್ ಅವರ ಭಾವ ಹೇಳಿದ ಈ ಮಾತುಗಳು ಸಂಚಲನವನ್ನ ಸೃಷ್ಟಿಸಿತು. ಸುಜಾತಾ ಉಪಾಧ್ಯ ಸುಜಾತಾ ಭಟ್ ಆಗಿದ್ಯಾವಾಗ? ಮೂಲ ಪ್ರಶ್ನೆಯನ್ನ ಕೇಳಿದ್ರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಮಹಾಬಲೇಶ್ವರ ಮಧ್ಯಸ್ಥ ಅವರು ಈ ಮೂಲ ಪ್ರಶ್ನೆಯನ್ನ ಕೇಳಿದ್ರು. ಸುಜಾತಾ ಸಹೋದರಿಯನ್ನ ಮದುವೆಯಾಗಿದ್ದು 1988ರಲ್ಲಿ. ಅವರ ಭಾವ ಹೇಳಿರುವಂತಹ ವಿಚಾರಗಳು ಇದು. ಆಗ ಸುಜಾತ ಇನ್ನೂ ಕೂಡ ಮದುವೆ ಆಗಿರಲಿಲ್ಲ. 1988ರ ನಂತರ ಮದುವೆಯಾಗಿ ಮಗಳು ಹುಟ್ಟಿದ್ರೆ, ಆಗ ಮಗಳು ಹುಟ್ಟಿರಲಿಲ್ಲ ಅನ್ನುವಂಥ ವಿಚಾರವನ್ನ ಹೇಳಿದ್ರು. ಆದ್ರೆ ಅದಾದ ನಂತರ ಆದ್ರೂ ಮಗಳು ಹುಟ್ಟಿರಬಹುದು. 2003ರಲ್ಲಿ ಆಕೆ MBBS ಓದುವಷ್ಟು ದೊಡ್ಡವಳಾಗ್ತಾ ಇಲ್ಲ. ದಾಖಲೆ ಪ್ರಕಾರ ಅಂದ್ರೆ ತಾಯಿ ಹೇಳೋ ಪ್ರಕಾರ, ಸುಜಾತಾ ಭಟ್ ಹೇಳೋ ಪ್ರಕಾರ 2003ರಲ್ಲಿ ಆಕೆ MBBS ಫಸ್ಟ್ ಇಯರ್. 1988ರಲ್ಲಿ ಅವರ ಅಕ್ಕನ ಮದುವೆ ಆದಾಗ ಸುಜಾತಾ ಭಟ್ ಮದುವೆ ಆಗಿರಲಿಲ್ಲ. ಹೋಗ್ಲಿ, ಅದೇ ವರ್ಷ ಸುಜಾತಾ ಭಟ್ ಮದುವೆ ಆದ್ರು ಅಂತ ಅಂದುಕೊಂಡ್ರು. 2003 ಎಷ್ಟಾಯ್ತು? 1988, 2003, 15 ವರ್ಷಕ್ಕೆ MBBS ಫಸ್ಟ್ ಇಯರ್ ಸ್ಟೂಡೆಂಟ್ ಆಗೋದಕ್ಕೆ ಸಾಧ್ಯವಾ? 15 ವರ್ಷಕ್ಕೆ MBBS ಸೀಟ್ ಸಿಗೋದಕ್ಕೆ ಸಾಧ್ಯವಾ? CET ಪರೀಕ್ಷೆ ಬರೆಯೋದಕ್ಕೆ ಸಾಧ್ಯವಾ? PUC ಪಾಸ್ ಮಾಡಿ ಮೊದಲ ವರ್ಷದ MBBS ವಿದ್ಯಾರ್ಥಿನಿಯಾಗೋದಕ್ಕೆ ಸಾಧ್ಯವಾ? ಒಬ್ಬರು ಬಂದು ನಾನು ಸುಜಾತಾರ ಅಕ್ಕನ ಗಂಡ ಅಂತ ಹೇಳಿಕೊಂಡು ಏನೇನೋ ಹೇಳಿಕೆ ಕೊಟ್ಟುಬಿಟ್ರೆ ನಂಬೋದಕ್ಕೆ ಸಾಧ್ಯವಾ? ಸುಜಾತಾ ಭಟ್ರ ಕಂಪ್ಲೇಂಟ್ ನಲ್ಲಿ ಇನ್ನೂ ಹಲವು ಸಂಗತಿಗಳಿದ್ವು. ಅವರ ಗಂಡ ದಿವಂಗತ ಅನಿಲ್ ಭಟ್ ಸುಜಾತಾ ಅವರ ಕೋಲ್ಕತ್ತಾದ CBI ಕಚೇರಿಯಲ್ಲಿ ಸ್ಟೆನೋಗ್ರಾಫರ್ ಆಗಿ ಕೆಲಸ ಮಾಡ್ತಾ ಇದ್ರು, ಇತ್ಯಾದಿ ಇತ್ಯಾದಿ. ಅದರ ಜೊತೆಗೆ ಮಗಳ ದಾಖಲೆಗಳು, ಫೋಟೋಗಳೆಲ್ಲ ಮನೆಗೆ ಬೆಂಕಿ ಬಿದ್ದು ಸುಟ್ಟು ಹೋಗಿದ್ರು. ಮಣಿಪಾಲದ ಮೆಡಿಕಲ್ ಕಾಲೇಜಿನಲ್ಲಿ ಒಂದು ದಾಖಲೆ ಇರಬೇಕಲ್ಲ, ಆ ದಾಖಲೆನೂ ಇರಲಿಲ್ಲ. ವೀಕ್ಷಕರೇ, ಇನ್ನು ಕೆಲವೇ ಹೊತ್ತಿನಲ್ಲಿ ಅಸಲಿ ಕಹಾನಿ ಶುರುವಾಗತ್ತೆ. ಅನನ್ಯ ಭಟ್ ಫೋಟೋ ಎಲ್ಲಿ, ದಾಖಲೆಯಲ್ಲಿ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೂಡ ಕೇಳಿತ್ತು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಜನ ಕೇಳೋದಕ್ಕೆ ಶುರು ಮಾಡಿದ್ರು. ನಾವು ಮಾಡಿದ 2 ಮಹಾ ಬಿಗ್ ಬ್ರೇಕಿಂಗ್ ನಿಂದಾಗಿ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಯಾಗಿದ್ದು ಮಾತ್ರ ಅಲ್ಲ, ಈ ಪ್ರಕರಣ ಸಂಬಂಧ ಪ್ರಶ್ನೆಗಳು ಉದ್ಭವ ಆಗೋದಕ್ಕೆ ಶುರುವಾದವು. ಆದ್ರೆ ಅದಾದ ಮೇಲೆ ಬಂದಿದ್ದು ಒಂದು ಫೋಟೋ. ಜಸ್ಟಿಸ್ ಫಾರ್ ಅನನ್ಯ. ಒಬ್ಬರು ಬಂದು ಸುಜಾತಾರ ಅಕ್ಕನ ಗಂಡ ಅಂತ ಹೇಳ್ಕೊಂಡು ಏನೇನೋ ಹೇಳೋದನ್ನ ನಂಬೋದು ಹೇಗೆ? ಹಾಗಾದ್ರೆ
ಸುಜಾತಾ ಉಪಾಧ್ಯಾಯಿಂದ ಸುಜಾತಾ ಭಟ್ ಆಗಿದ್ದು ಯಾವಾಗ? ಅವರ ಗಂಡ ದಿವಂಗತ ಅನಿಲ್ ಭಟ್, ಸುಜಾತಾ ಅವರು ಕೋಲ್ಕತ್ತಾದಲ್ಲಿ ಸಿಬಿಐ ಕಚೇರಿಯಲ್ಲಿ ಸ್ಟೆನೋಗ್ರಾಫರ್ ಇತ್ಯಾದಿಗಳು. ದಾಖಲೆ ಕೇಳಿದ್ರೆ ಯಾವುದಕ್ಕೂ ದಾಖಲೆ ಇಲ್ಲ. ಎರಡು 2003ರಲ್ಲಿ ಮಗಳು ಧರ್ಮಸ್ಥಳದಲ್ಲಿ ನಾಪತ್ತೆಯಾದ್ಲು. ಆಗ ನಾನು ಕೋಲ್ಕತ್ತಾದಲ್ಲಿದ್ದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು ಸುಜಾತಾ. 2005ರಲ್ಲಿ VRS ತಗೊಂಡು ಬೆಂಗಳೂರಿಗೆ ಬಂದೆ ಅಂತ ಒಂದು ಇಂಟರ್ವ್ಯೂನಲ್ಲಿ ಆಕೆ ಹೇಳಿದ್ರು. ಅದರ ಮಧ್ಯೆ ನಮ್ಮ ಶಿವಮೊಗ್ಗ ರಿಪೋರ್ಟರ್ ರಾಜೇಶ್ ಕಾಮತ್ ಈಕೆ 1998ರಿಂದ 2005ರ ತನಕ ರಿಪ್ಪನ್ಪೇಟೆಯಲ್ಲಿ ಇದ್ದಿದ್ದಕ್ಕೆ ದಾಖಲೆ ಕೊಟ್ಟಿದ್ರು. ಆ ದಾಖಲೆ ಏನು ಅಂತ ಹೇಳಿದ್ರೆ, ಇವರ ಶ್ವಾನ ಪ್ರೀತಿಗೆ ಮೆಚ್ಚಿ 2 ಪತ್ರಿಕೆಗಳು ವಿಶೇಷ ಆರ್ಟಿಕಲ್ ಅನ್ನ ಪ್ರೆಸೆಂಟ್ ಮಾಡಿದ್ವು. ಅವರನ್ನ ಇಂಟರ್ವ್ಯೂ ಮಾಡಿ 2 ಇಂಟರ್ವ್ಯೂಗಳು 2003ರಲ್ಲಿ 2003ರಲ್ಲಿ ಮಗಳು ಕಾಣೆಯಾಗಿ ನಾನು ಜೀವನದಲ್ಲಿ ನರಕ ಅನುಭವಿಸ್ಬಿಟ್ಟೆ ಅಂತ ಸುಜಾತಾ ಭಟ್ ಹೇಳಿದ್ರಲ್ಲ, ಅದೇ 2003ರಲ್ಲಿ ಪ್ರಭಾಕರ ಬಾಳಿಗ ಅವರ ಜೊತೆಗೆ ಜೀವನ ನಡೆಸ್ತಾ ಇದ್ದ ಸುಜಾತಾ ಭಟ್ ಜೀವನ ಆರಾಮಾಗಿ ಶ್ವಾನಗಳ ಜೊತೆ, ಶ್ವಾನ ಪ್ರೀತಿಯ ಜೊತೆ ಯಾವ ರೀತಿ ಕಳೀತಾ ಇದ್ರು ಅನ್ನೋದನ್ನ 2 ಪತ್ರಿಕೆಗಳು ಪ್ರಕಟ ಮಾಡಿದ್ವು. ಕಮಲವಾಣಿಯ ಪೋಸ್ಟರ್ ನೀವು ನೋಡ್ತಾ ಇದ್ದೀರಾ. ಕಮಲವಾಣಿಯ ಆಗಿನ ಈ ವರದಿ ಮಾಡಿದ ಸಂಪಾದಕರು ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ರು. ಕೇವಲ ಕಮಲವಾಣಿ ಮಾತ್ರ ಅಲ್ಲ, ಸುಧಾ ಮ್ಯಾಗಝೀನ್ಗಳಲ್ಲಿ ಕೂಡ ಪ್ರಕಟ ಆಗಿತ್ತು. ಒಂದು ಕಮಲವಾಣಿ ಮತ್ತೊಂದು ಸುಧಾ ಮ್ಯಾಗಝೀನ್, ಎರಡಲ್ಲೂ ಕೂಡ ಆರ್ಟಿಕಲ್ಗಳು ಪ್ರಕಟ ಆಗಿದ್ವು. ಸುಜಾತಾ ಅವರ ಶ್ವಾನ ಪ್ರೇಮದ ಬಗ್ಗೆ ಲೇಖನಗಳಿದ್ವು. ಮಕ್ಕಳಿಲ್ಲ, ನಮಗೆ ಮಕ್ಕಳಿಲ್ಲದೆ ಇರೋದ್ರಿಂದ ನಾವು ನಾಯಿಗಳನ್ನೇ ನಮ್ಮ ಮಕ್ಕಳಂತೆ ಪ್ರೀತಿಸ್ತೀವಿ ಅಂತ ಮಾತಾಡಿದ್ರು. ಕಮಲವಾಣಿ ಮತ್ತು ಸುಧಾ ಮ್ಯಾಗಝೀನ್ಗಳಲ್ಲಿ ಪ್ರಕಟವಾಗಿದ್ದ ಆರ್ಟಿಕಲ್ನ ಕಾಪೀಸ್ ಅನ್ನ ನಾವು ಮತ್ತೆ ತೋರಿಸ್ತಾ ಇದ್ದೀವಿ. ಅಂಡ್ ಆ ಕಾಪಿ ಡೇಟ್ 2003. ಆವತ್ತು ಆ ವರದಿ ಮಾಡಿದ್ದ ಕಮಲವಾಣಿಯ ಸಂಪಾದಕರು ಕೂಡ ಅದನ್ನ ದೃಢೀಕರಿಸಿದ್ದಾರೆ, ಹೌದು ಅಂತ. ಸುಜಾತಾ ಅವರ ಶ್ವಾನ ಪ್ರೇಮದ ಬಗೆಗೆ ಲೇಖನಗಳಿವು. ಇವುಗಳಲ್ಲಿ ಗಂಡನ ಹೆಸರು ಪ್ರಭಾಕರ್ ಬಾಳಿಗ ಅಂತ ಇದೆ. ಇಬ್ಬರ ಸಂದರ್ಶನದಲ್ಲಿ ತಮಗೆ ಮಕ್ಕಳಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ಅನನ್ಯಾ ಭಟ್ ಎಲ್ಲಿಂದ ಬಂದಳು? ಜಟಿಲವಾಗ್ತಾ ಹೋಯ್ತು ಮಿಸ್ಸಿಂಗ್ ಮಿಸ್ಟ್ರಿ. ಅನನ್ಯಾ ಭಟ್ ಹುಟ್ಟಿದ್ದಕ್ಕೆ ದಾಖಲೆ ಇಲ್ಲ, ಧರ್ಮಸ್ಥಳಕ್ಕೆ ಹೋಗಿದ್ದು ಕೊಲೆಯಾಗಿದ್ದಕ್ಕೆ ದಾಖಲೆ ಇಲ್ಲ. ಹೆತ್ತ ತಾಯಿಯ ಕರುಳಿನ ಕೂಗಿನ ಬಗ್ಗೆ ಲೇವಡಿಗಳು ಶುರುವಾದವು. ಮಗಳ ಫೋಟೋ ತೋರಿಸು ಅಂತ ಸವಾಲು ಹಾಕಿದ್ರು. ಅಂತೂ ಇಂತೂ ಫೋಟೋ ತೋರಿಸಿದ್ರು ಸುಜಾತಾ. ಅಲ್ಲಿಯವರೆಗೂ ಕೂಡ ಸುಜಾತಾ ಭಟ್ ಎಲ್ಲಿ ಹೋದ್ರು, ದೂರು ಕೊಟ್ಟ ನಂತರ ಎಲ್ಲಿ ಹೋದ್ರು ಅಂತ ಇರಲಿಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯನ್ನ ಮಾಡಿದ ನಂತರ ಸುಜಾತಾ ಭಟ್ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಳ್ತಾರೆ. ಅದರ ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಮಗಳ ಫೋಟೋವನ್ನ ತೋರಿಸ್ತಾರೆ. ಇಲ್ಲಿ ನೋಡಿ ಮಗಳ ಫೋಟೋ. ನಾನು ಫೋಟೋ ತೋರಿಸಿದ್ರೆ ನನ್ನ ಮಗಳನ್ನ ತಂದ್ಕೊಡ್ತೀರಾ? ಆದ್ರೂ ಕೂಡ ನಾನು ನನ್ನ ಮಗಳ ಫೋಟೋವನ್ನ ತೋರಿಸ್ತೀನಿ ಅಂತ ಹೇಳಿ ಈ ಫೋಟೋವನ್ನ ತೋರಿಸಿದ್ರು ಸೋಷಿಯಲ್ ಮೀಡಿಯಾ ಲೈವ್ ಬಂದು. ಆ ಫೋಟೋವನ್ನ ನೀವು ಗಮನಿಸ್ತಾ ಇದ್ದೀರಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅನನ್ಯಾ ಭಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸುಜಾತಾ ಭಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡಿದಂಥ 2 ವರದಿಗಳ ನಂತರ, 2 ಎಪಿಸೋಡ್ಗಳ ನಂತರ ಈ ಒಂದು ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ರು, ಲೈವ್ ಬಿಟ್ರು. ತಮ್ಮ ವಕೀಲರ ಜೊತೆಗೆ ಮಾತನಾಡ್ತಾ, ನಾನು ಫೋಟೋವನ್ನ ತೋರಿಸಿದ್ರೆ ನನ್ನ ಮಗಳು ಬರ್ತಾಳ, ಹಾಗಿದ್ರೂ ಕೂಡ ನನ್ನ ಮಗಳ ಫೋಟೋವನ್ನ ತೋರಿಸ್ತೀನಿ ನೋಡಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಿದ್ರು. ಆ ಫೋಟೋವನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ತಮ್ಮ ವಕೀಲ ಎನ್ ಮಂಜುನಾಥ್ ಕೇಳಿದ ಪ್ರಶ್ನೆಗೆ ಕರುಳು ಚುರ್ರನ್ನುವಂತಹ ಮರು ಪ್ರಶ್ನೆ ಹಾಕಿದ್ರು ಸುಜಾತಾ ಭಟ್. ಒಂದು ಪಾಸ್ಪೋರ್ಟ್ ಸೈಜಿನ ಫೋಟೋ ಕೂಡ ತೋರಿಸಿದ್ರು. ಆ ವಿಡಿಯೋ ಬಹಳ ವೈರಲ್ ಆಗಿತ್ತು. ನೀವು ಕೂಡ ಅದನ್ನ ನೋಡಿರಬಹುದು. ಇನ್ನೊಂದು ಸಲ ನಮ್ಮ ಸ್ಕ್ರೀನ್ ನಲ್ಲಿ ಬರ್ತಾ ಇದೆ, ನೋಡ್ಬಿಡಿ. ಅಯ್ಯೋ, ತಾಯಿ ಫೋಟೋ ಇಟ್ಕೊಂಡಿದ್ದಾರೆ, ಅದನ್ನ ತೋರಿಸ್ತಾ ಇದ್ದಾರೆ, ನೋಡಿ ಇದೆ ಅನನ್ಯಾ ಭಟ್ ಅಂತ.
ಪೊಲೀಸರು ಕೇಳಿದಾಗ ಒಂದು ಫೋಟೋನು ಇಲ್ಲ ಅಂತ ಇದೇ ಸುಜಾತಾ ಭಟ್ ಹೇಳಿದ್ರು. ಹಾಗಾದ್ರೆ ಲಾಯರ್ ಜೊತೆ ಕೂತ್ಕೊಂಡು ಏನು ಮಾತಾಡಿದ್ರು, ಅವರ ಪ್ರಶ್ನೆ ಹೇಗಿತ್ತು ನೋಡಿ. ಮೇಡಮ್ ನಮಸ್ತೆ. ಮೇಡಮ್ ನಿಮ್ಗೆ ಗೊತ್ತಿರ್ಬೋದು, ಈಗ ನಾ 3-4 ದಿನದಿಂದ ತುಂಬಾ ಅದು ಇದು ಏನೇನೇನೋ ಟಿವಿಲಿ ಬರ್ತಾ ಇದೆ. ಬಟ್ ನಾ ಎಲ್ಲದಕ್ಕೂ ನಿಮಗೆ ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೀನಿ ಮೇಡಮ್. ಜನಗಳು ಕೇಳ್ತಾ ಇದ್ದಾರೆ ಅಥವಾ ಇದು ಕೇಳ್ತಾ ಇದ್ದಾರೆ, ಒಂದು ನಿಮ್ಮ ಮಗಳ ಬಗ್ಗೆ ಅದೊಂದು ಅದು ಯಾರೋ ಈ ಮಗಳನ್ನ ಅನನ್ಯ ಭಟ್ಟನು ಇಲ್ಲ ಹಂಗೆ ಅಂತ. ನನ್ನೊಂದು ರಿಕ್ವೆಸ್ಟ್ ಅಂದ್ರೆ, ನೀವು ಫೋಟೋನ ಒಂದ್ಸರಿ ಪಬ್ಲಿಕ್ಗೆ ತೋರಿಸ್ಬೋದಾ ಅಂತ. ಆಯ್ತು, ತೋರಿಸ್ತೀನಿ, ತೋರಿಸಲ್ಲ ಅಂತ ಹೇಳಲ್ಲ. ಆದ್ರೆ ನಾನು ತೋರಿಸಿದ್ರೆ ನನ್ನ ಮಗಳನ್ನ ವಾಪಸ್ ತಂದು ಕೊಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಇದೆ ನನ್ನ ಹತ್ರ. ಅವ್ರು ತಂದು ಕೊಡ್ತಾರ ಆದ್ರೆ ನಾನು ಪ್ಲೇ ಮಾಡ್ಬೋದು, ಅವ್ರು ತಂದು ಕೊಡಲ್ಲ. ಆದ್ರೂ ನಾನು ಅವರ ಒಂದು ನನ್ನ ಹಿತೈಷಿಗಳ ಮೇರೆಗೆ ನಾನು ಒಂದು ಫೋಟೋವನ್ನ ನಾನು ಕೊಡ್ತೀನಿ. ಎಸ್, ಅನನ್ಯ ಭಟ್ ಫೋಟೋ ಬಿಡುಗಡೆ ಮಾಡಿದ ಸುಜಾತಾ ಮಗಳ ಬಗೆಗೆ ದಾಖಲೆಗಳು, ವಿವರ ಎಲ್ಲಿ ಅಂತ ಕೇಳಿದ್ರೆ ಅದಕ್ಕೆ ಅವರ ಬಳಿ ಉತ್ತರ ಇಲ್ಲ. ವಕೀಲರಿಂದ ಪ್ರಶ್ನೆನೂ ಇಲ್ಲ, ಸುಜಾತಾ ಅವರಿಂದ ಉತ್ತರವೂ ಇಲ್ಲ. ಫೋಟೋ ಮಿಸ್ಟ್ರಿ ಬೆನ್ನತ್ತಿ ಹೊರಡ್ತು ನಮ್ಮ ತಂಡ. ಇದು ನಿಜಕ್ಕೂ ಅನನ್ಯ ಭಟ್ ಫೋಟೋನಾ? ಅಷ್ಟಕ್ಕೂ ಅನನ್ಯ ಭಟ್ ಇದ್ದಿದ್ದು ನಿಜಾನಾ? ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಈ ರೀತಿಯಾಗಿರುವಂತಹ ಫೋಟೋವನ್ನ ಮುಂದೆ ಇಟ್ಟು ಈ ರೀತಿಯಾಗಿ ನನ್ನ ಮಗಳ ಫೋಟೋ ಇದು ಅಂತ ಹೇಳಿದ ನಂತರ ಉಳಿದ ಯಾವ ಪ್ರಶ್ನೆಗಳಿಗೂ ಕೂಡ ಉತ್ತರ ಇಲ್ಲ. ಪ್ರಶ್ನೆಯನ್ನ ಕೂಡ ಮಾಡೋದಿಲ್ಲ ಆ ಸಂದರ್ಭದಲ್ಲಿ ವಕೀಲರು. ಸಾಕಷ್ಟು ಪ್ರಶ್ನೆಗಳಿತ್ತು, ಕೇವಲ ಫೋಟೋ ವಿಚಾರಕ್ಕೆ ಮಾತ್ರ ಸಂಬಂಧಪಟ್ಟಂತ ಪ್ರಶ್ನೆಗಳು ನಮ್ಮಂದಾಗಿರ್ಲಿಲ್ಲ. ಸ್ವತಃ ಸುಜಾತಾ ಭಟ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅವರು ಸ್ಟೆನೋಗ್ರಾಫರ್ ಆಗಿದ್ರು ಕೋಲ್ಕತ್ತಾದಲ್ಲಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅದ್ಯಾವುದು ಕೂಡ ಸತ್ಯ ಅಲ್ಲ ಅನ್ನುವಂಥ ವಿಚಾರವನ್ನ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ 2 ಎಪಿಸೋಡ್ಗಳಲ್ಲಿ ನಿಮ್ಮ ಮುಂದೆ ಇಟ್ಟಿತ್ತು. ಆದ್ರೆ ಅದ್ಯಾವುದಕ್ಕೂ ಕೂಡ ಉತ್ತರಗಳಿರಲಿಲ್ಲ. ಆದ್ರೆ ಈ ಫೋಟೋವನ್ನ ಮುಂದಿಟ್ಟಿದ್ರು ಸುಜಾತಾ ಭಟ್ ಅವರು. ಆ ಫೋಟೋದ ಸತ್ಯಾಸತ್ಯತೆ ಏನು ಹಾಗಾದ್ರೆ? ಕೆಲವೇ ಕ್ಷಣಗಳಲ್ಲಿ ಅಸಲಿ ಫೋಟೋ ರಿವೀಲ್ ಆಗತ್ತೆ. ಸುಜಾತಾರ ಅಕ್ಕನ ಗಂಡ ಮಹಾಬಲೇಶ್ವರ ಮಧ್ಯಸ್ಥರನ್ನ ಹುಡುಕಿದ್ದ ನಮ್ಮ ಕ್ರೈಮ್ ರಿಪೋರ್ಟರ್ ರಮೇಶ್ ಸುಜಾತಾ ತೋರಿಸಿದ ಆ ಪಾಸ್ಪೋರ್ಟ್ ಸೈಜಿನ ಫೋಟೋದ ರಹಸ್ಯನ ಭೇದಿಸಿದ್ದಾರೆ ವೀಕ್ಷಕರೇ. ಯಾವುದು ಈ ಫೋಟೋ? ಆ ಫೋಟೋ ರಹಸ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಬಹಿರಂಗ ಆಗ್ತಾ ಇದೆ. ನಿಜಕ್ಕೂ ಅದು ಅನನ್ಯ ಭಟ್ ಫೋಟೋನ? ಕೆಲವೇ ಕ್ಷಣಗಳಲ್ಲಿ ಸಂಪೂರ್ಣ ಸತ್ಯ ನಿಮ್ಮ ಮುಂದೆ. ಸತ್ಯ ಹುಡುಕಿಕೊಂಡು ಹೊರಟವರ ಎದುರು ಹಳೆಯ ಕಥೆ ತೆರೆದುಕೊಳ್ತು. 2005ರಲ್ಲಿ ಸುಜಾತಾ ಭಟ್ ಜೀವನ ಯಾವ ರೀತಿ ಇತ್ತು, ಏನೇನಾಗಿತ್ತು, ಆ ಕಥೆಯಲ್ಲಿದೆ ಈ ಫೋಟೋ ಸೀಕ್ರೆಟ್. ಈಗ ಶುರುವಾಗುತ್ತೆ ಅಸಲಿ ಕಹಾನಿ. ರಿಯಲ್ ಸ್ಟೋರಿ ಸ್ಟಾರ್ಟ್ ಫ್ರಮ್ ಹಿಯರ್. ವೀಕ್ಷಕರೇ, ನೀವು ಇಲ್ಲಿವರೆಗೆ ನೋಡಿದ ಕಥೆ ಬೇರೆ, ಈಗ ನೋಡುವ ಕಥೆ ಬೇರೆ. 2005ರ ನಂತರ ಸುಜಾತಾ ಭಟ್ ಎಲ್ಲಿದ್ರು? ಅಲ್ಲೇ ಅಡಗಿದೆ ಈ ಫೋಟೋದ ರಹಸ್ಯ. 2005ರಲ್ಲಿ ಸುಜಾತಾ ಜೀವನದಲ್ಲಿ ಏನೇನಾಯ್ತು, ಈ ಕಥೆಯಲ್ಲಿನ ಫೋಟೋ ಸೀಕ್ರೆಟ್ ರಿವೀಲ್ ಆಗುತ್ತೆ ಇಲ್ಲಿ. 2005ರ ತನಕ ಕೋಲ್ಕತ್ತಾದಲ್ಲಿದ್ದೆ ನಾನು. ಅದಕ್ಕೆ ಯಾವುದೇ ದಾಖಲೆಗಳು ಇಲ್ಲ. 2005ರ ತನಕ ಈಕೆ ಪ್ರಭಾಕರ ಬಾಳಿಗ ಅವರ ಜೊತೆ ರಿಪ್ಪನ್ಪೇಟೆಯಲ್ಲಿ ಇದ್ದಿದ್ದಕ್ಕೆ ದಾಖಲೆಗಳಿವೆ. ಈಕೆ ಹೇಳ್ತಾ ಇದ್ದಾರಲ್ಲ ಸಿಬಿಐನಲ್ಲಿ ಸ್ಟೆನೋಗ್ರಾಫರ್ ಆಗಿದೆ ಅಂತ, ಅದಕ್ಕೆ ಯಾವುದೇ ದಾಖಲೆ ಇಲ್ಲ. ಆದ್ರೆ 2005ರ ನಂತರ ಈಕೆ ಬೆಂಗಳೂರಿಗೆ ಬಂದಿದ್ದು ಸತ್ಯ. ಆಕೆ ಹೇಳ್ತಾ ಇರೋದು ಸತ್ಯ, ದಾಖಲೆಗಳು ಸತ್ಯ ಹೇಳ್ತಾ ಇವೆ. ಇಲ್ಲಿ ರಂಗಪ್ರಸಾದ್ ಅನ್ನೋರ ಜೊತೆ ಸುಜಾತಾ ಭಟ್ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದಿದ್ದು ಸತ್ಯ. ಪ್ರಭಾಕರ್ ಬಾಳಿಗ ಅವರ ನಂತರ ಇವರು ಬೆಂಗಳೂರಿಗೆ ಶಿಫ್ಟ್ ಆದಾಗ ಇವರು ಬೆಂಗಳೂರಿನಲ್ಲಿ ಇದ್ದಿದ್ದು ಸತ್ಯ. ಅದರ ಜೊತೆಗೆ ಬೆಂಗಳೂರಿನಲ್ಲಿ ರಂಗಪ್ರಸಾದ್ ಅನ್ನೋರ ಜೊತೆ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ದಿದ್ದು ಸತ್ಯ. ಕೆಲಸಕ್ಕೆ ಆವಾಗಲೇ ರಿಸೈನ್ VRS ತಗೊಂಡೆ. ಬೇಡ ನನಗಿನ್ನು VRS ತಗೊಳ್ಳೋಣ ಅಂತ VRS ತಗೊಂಡು ಸ್ವಲ್ಪ ದುಡ್ಡುಗಳನ್ನು ಹೊಂದಿಸ್ಕೊಂಡು
ಅಲ್ಲಿಂದ 2004 ನಾನು ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆದೆ. ಬ್ಯಾಂಗ್ಳೂರಲ್ಲಿ ನನಗೊಬ್ರು ಫ್ರೆಂಡ್ ಆದ್ರು, ಆರ್ ರಂಗಪ್ರಸಾದ್ ಅಂತ. ಅವ್ರ ಜೊತೆಗೆ ಲಿವಿಂಗ್ ಟುಗೆದರ್ ಅಲ್ಲಿ ನಾನು ಜೀವನ ಮಾಡ್ತಾ ಇದ್ದೆ. 22 ವರ್ಷ ಜೀವನ ಮಾಡಿದ್ದೀನಿ. ಇವಾಗ ಜನವರಿ 5ಗೆ ಅವರು ಮೊನ್ನೆ ಜನವರಿ 5 ಅಲ್ಲಿ ತೀರಿ ಹೋದ್ರು ಹಾರ್ಟ್ ಅಟ್ಯಾಕ್ ಆಗಿ. ಸೊ ಅವ್ರ ಜೊತೆಗೆ ನಾನು ಜೀವನ ಮಾಡ್ತಾ ಇದ್ದೆ. ವೀಕ್ಷಕರೇ, ಹಾಗಾದ್ರೆ ಈ ರಂಗಪ್ರಸಾದ್ ಯಾರು? ಬಿಇಎಲ್ ನಿವೃತ್ತ ಸಿಬ್ಬಂದಿ ರಂಗಪ್ರಸಾದ್ ಪತ್ನಿ ಇಬ್ಬರು ಬಿಇಎಲ್ ನ ಸಿಬ್ಬಂದಿಗಳಾಗಿದ್ರು. ಪತ್ನಿ ಮೃತಪಟ್ಟು ಒಂಟಿಯಾಗಿದ್ರು ರಂಗಪ್ರಸಾದ್ ಅವರು. ಒಬ್ಬ ಮಗಳು. ತಂದೆ ರಂಗಪ್ರಸಾದ್ ಅವರು ಪತ್ನಿಯನ್ನ ಕಳ್ಕೊಂಡ ನಂತರ ಇಬ್ರು ಮಕ್ಕಳಿಗೂ ಕೂಡ ಮದುವೆಯಾಗಿತ್ತು. ಸೊ ಆ ಸಂದರ್ಭದಲ್ಲಿ ಒಬ್ಬಂಟಿಯಾಗಿದ್ರು ರಂಗಪ್ರಸಾದ್ ಅವರು. ಅದೇ ಸಂದರ್ಭದಲ್ಲಿ ಸುಜಾತ ಪರಿಚಯ ಆಗ್ತಾರೆ ರಂಗಪ್ರಸಾದ್ ಅವರಿಗೆ. ಸುಜಾತಾ ಭಟ್ ಪರಿಚಯ ಆಗ್ತಾರೆ. ಈ ಸಂದರ್ಭದಲ್ಲಿ ಪರಿಚಯ ಆಗೋದು. ಪತ್ನಿಯನ್ನ ಕಳ್ಕೊಂಡಿದ್ದಂತಹ ರಂಗಪ್ರಸಾದ್ ಅವರು ಒಬ್ಬಂಟಿಯಾಗಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ಪರಿಚಯ ಆಗ್ತಾರೆ. ವೀಕ್ಷಕರೇ, ಈ ಹೆಸರುಗಳನ್ನ ನೆನಪಿಟ್ಕೊಳ್ಳಿ. ನಾವು ತೋರಿಸುವಂತ ಫೋಟೋ ಹಾಗೂ ಇದಕ್ಕೆ ಬಹಳಷ್ಟು ಸಂಬಂಧ ಇದೆ. ಎಲ್ಲವೂ ಕೂಡ ಮುಂದಿನ ಹಂತಗಳಲ್ಲಿ ನಿಮಗೆ ರಿವೀಲ್ ಆಗ್ತಾ ಹೋಗುತ್ತೆ. ವೀಕ್ಷಕರೇ, 2005ಕ್ಕೆ ರಿಪ್ಪನ್ಪೇಟೆಯಿಂದ ಸುಜಾತಾ ಭಟ್ ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ. ರಂಗಪ್ರಸಾದ್ ಅನ್ನೋರ ಪರಿಚಯವಾಗುತ್ತೆ. ಬಿಇಎಲ್ ನಿವೃತ್ತ ನೌಕರರು. ಹೆಂಡತಿ ತೀರು ಹೋಗಿರ್ತಾರೆ. ಇಬ್ಬರು ಮಕ್ಕಳಿಗೆ ಮದುವೆ ಮಾಡಿಬಿಟ್ಟಿರ್ತಾರೆ ರಂಗಪ್ರಸಾದ್ ಅವರು. ಸಹಜವಾಗಿ ಒಬ್ಬಂಟಿ. ಆ ಒಬ್ಬಂಟಿತನದಲ್ಲಿ ಡಯಾಬಿಟಿಸ್ನಿಂದ ಅವರು ನರಳ್ತಾ ಇರ್ತಾರೆ. ಒಂದು ಸಲ ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ಗೆ ಅಂತ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದಾಗ ಅದೇ ಖಾಸಗಿ ಹಾಸ್ಪಿಟಲ್ನಲ್ಲಿ ಸಣ್ಣ ಕೆಲಸ ಮಾಡಿಕೊಂಡಿದ್ರು ಸುಜಾತಾ ಭಟ್. ಇಬ್ಬರೂ ಒಬ್ಬಂಟಿಯಾಗಿದ್ರು. ಪರಿಚಯವಾದ ಕೆಲವೇ ದಿನಗಳಲ್ಲಿ ಸುಜಾತಾ ಲಗೇಜ್ ಸಮೇತ ರಂಗಪ್ರಸಾದ್ ಮನೆಯಲ್ಲಿ ಇದ್ರು. ಒಬ್ಬಂಟಿಯಾಗಿದ್ದ ರಂಗಪ್ರಸಾದ್, ಒಬ್ಬಂಟಿಯಾಗಿದ್ದ ಸುಜಾತಾ ಭಟ್ ಇಬ್ಬರ ಪರಿಚಯ ಆಯಿತು. ಪರಿಚಯದ ನಂತರ ಲಗೇಜ್ ತಗೊಂಡು ಸೀದಾ ಅವರು ಶಿಫ್ಟ್ ಆಗಿದ್ದು ರಂಗಪ್ರಸಾದ್ ಮನೆಗೆ. ಕೆಂಗೇರಿ ಉಪನಗರದಲ್ಲಿತ್ತು ರಂಗಪ್ರಸಾದ್ ಮನೆ. ವೀಕ್ಷಕರೇ, ಮಗ ಸೊಸೆ ಜೊತೆ ರಂಗಪ್ರಸಾದ್ ವಾಸ ಆಗಿರ್ತಾರೆ. ಹೌಸಿಂಗ್ ಬೋರ್ಡ್ ಸೈಟ್ ನಲ್ಲಿದ್ದ ಸ್ವಂತ ಮನೆ. ಗಾಳಿಯಲ್ಲಿ ಗುಂಡಿನ ಸುದ್ದಿಯಲ್ಲ ವೀಕ್ಷಕರೇ. ನೀವು ಡಾಕ್ಯುಮೆಂಟ್ಸ್ ತೆಗೆದ್ರೆ ಎಲ್ಲ ವಿಷಯ ನಿಮಗೂ ಗೊತ್ತಾಗುತ್ತೆ. ಹೌಸಿಂಗ್ ಬೋರ್ಡ್ ಸೈಟ್ ನಲ್ಲಿದ್ದ ಸ್ವಂತ ಮನೆ. ರಂಗಪ್ರಸಾದ್ಗೆ ಸಹಾಯಕಿಯಾಗಿ ಸುಜಾತಾ ಸೇರ್ಕೊಳ್ತಾರೆ. ರಂಗಪ್ರಸಾದ್ ಮಗ ಸೊಸೆ ಜೊತೆ ಸುಜಾತಾಗೆ ನಿಧಾನಕ್ಕೆ ತಿಕ್ಕಾಟ ಶುರುವಾಗುತ್ತೆ. ಮಗ ಶ್ರೀವತ್ಸ, ಸೊಸೆ ವಾಸಂತಿ ಜೊತೆ ತಿಕ್ಕಾಟ ಶುರುವಾಗುತ್ತೆ. ರಿಟೈರ್ಡ್ ಆಗಿ ಮನೆಯಲ್ಲಿದ್ದ ಹೆಂಡತಿಯನ್ನ ಕಳೆದುಕೊಂಡಿದ್ದ ಒಬ್ಬಂಟಿಯಾಗಿದ್ದ ರಂಗಪ್ರಸಾದ್ ಅವರ ಮನೆಗೆ ಸಹಾಯಕಿಯಾಗಿ ಈ ಸುಜಾತಾ ಭಟ್ ಬರ್ತಾರೆ. ಬಂದ ಕೆಲವೇ ದಿನಗಳಲ್ಲಿ ಶ್ರೀವತ್ಸ ಮತ್ತು ಸೊಸೆ, ಮಗ ಶ್ರೀವತ್ಸ, ಸೊಸೆ ಹೆಸರು ವಾಸಂತಿ, ಇಬ್ಬರ ಜೊತೆಗೂ ಇವರು ತಿಕ್ಕಾಟ ಶುರು ಮಾಡ್ಕೊಳ್ತಾರೆ. ಒಬ್ಬಂಟಿಯಾಗಿದ್ದ ರಂಗಪ್ರಸಾದ್ ಇಬ್ಬರು ಮಕ್ಕಳಿಗೂ ಮದುವೆ ಮಾಡಿಬಿಟ್ಟಿರ್ತಾರೆ. ಹೆಂಡತಿ ಇರೋದಿಲ್ಲ, ಡಯಾಬಿಟಿಕ್ ಬೇರೆ. ರಿಟೈರ್ಡ್ ಆಗಿ ಮನೆಯಲ್ಲಿದ್ದ ಹೆಂಡತಿಯನ್ನ ಕಳ್ಕೊಂಡು ಒಬ್ಬಂಟಿಯಾಗಿದ್ದ ರಂಗಪ್ರಸಾದ್ ಮಗಳಿಗೆ ಮದುವೆ ಆಗಿರುತ್ತೆ. ಆಕೆಗೆ ಮಗುವಾಗಿ ಆಗಲೇ ತಾತ ಕೂಡ ಅನಿಸ್ಕೊಂಡಿರ್ತಾರೆ. ಆ ರಂಗಪ್ರಸಾದ್ ಮನೆಗೆ ಕೇರ್ ಟೇಕರ್ ಆಗಿ ಎಂಟ್ರಿ ಕೊಟ್ಟವರು ಸುಜಾತಾ. ನಿಮಗೆ ನೆನಪಿದೆಯಲ್ಲ, ರಿಪ್ಪನ್ಪೇಟೆಯಲ್ಲಿ ಪ್ರಭಾಕರ ಬಾಳಿಗ ಅವರ ತಾಯಿಯನ್ನ ನೋಡಿಕೊಳ್ಳೋದಕ್ಕೆ ಸುಜಾತಾ ಭಟ್ ಕೇರ್ ಟೇಕರ್ ಆಗಿ ಮನೆಗೆ ಹೋಗಿರ್ತಾರೆ. ಇಲ್ಲೂ ಕೂಡ ರಂಗಪ್ರಸಾದ್ ಅವರ ಮನೆಗೆ, ರಂಗಪ್ರಸಾದ್ ಅವರ ಆರೋಗ್ಯಕ್ಕೆ ಕೇರ್ ಟೇಕರ್ ಆಗಿ ಹೋಗ್ತಾರೆ. ಮಗ ಸೊಸೆ ಎದರೆ ರಂಗಪ್ರಸಾದ್ ಅನ್ನೋ ವೃದ್ಧ ಸುಜಾತಾಳನ್ನ ವಹಿಸಿಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಇಂಟ್ರೆಸ್ಟಿಂಗ್ ಸುದ್ದಿ ಇದು, ರೋಚಕ ಸುದ್ದಿ ಇದು. ಸುಜಾತಾ ಭಟ್ ಅವರ
1999ರಿಂದ ಹಿಡಿದು 2025ರವರೆಗಿನ ಜರ್ನಿ ಬಗ್ಗೆ ನಾವು ನಿಮಗೆ ಹೇಳ್ತಾ ಇದ್ದೀವಿ. 2007ರಲ್ಲಿ ಮೃತಪಟ್ಟ ರಂಗಪ್ರಸಾದ್ ಸೊಸೆ, 2007ರಲ್ಲಿ ಮೃತಪಟ್ಟ ರಂಗಪ್ರಸಾದ ಸೊಸೆ ವಾಸಂತಿ, ರಂಗಪ್ರಸಾದ ಪುತ್ರ ಶ್ರೀವತ್ಸ ಪತ್ನಿ ವಾಸಂತಿ ತವರು ಮನೆಯಲ್ಲಿ ಅನುಮಾನಾಸ್ಪದ ಸಾವಿಗೀಡಾಗ್ತಾರೆ. ಆ ವಾಸಂತಿ MS ರಾಮಯ್ಯ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಕೊಡಗಿನ ವಾಸಂತಿ ಜೊತೆ ಶ್ರೀವತ್ಸ ಲವ್ ಮ್ಯಾರೇಜ್ ಆಗಿರುತ್ತೆ. 2007ರಲ್ಲಿ ಶ್ರೀವತ್ಸ ಪತ್ನಿ ವಾಸಂತಿ ನಿಧನರಾಗ್ತಾರೆ. ತವರು ಮನೆಯಲ್ಲಿ ಅನುಮಾನಾಸ್ಪದವಾಗಿ ಸಾವಿಗೀಡಾಗ್ತಾರೆ. ಯಾವ ರಂಗಪ್ರಸಾದ್ ಮನೆಗೆ ಸುಜಾತಾ ಭಟ್ ಬರ್ತಾರೋ 2005ರಲ್ಲಿ, 2007ರಲ್ಲಿ ಆ ರಂಗಪ್ರಸಾದ್ ಅವರ ಮಗ ಶ್ರೀವತ್ಸ ಅವರ ಹೆಂಡತಿ ವಾಸಂತಿ ತವರು ಮನೆಯಲ್ಲಿ ಅನುಮಾನಾಸ್ಪದವಾಗಿ ಸಾವಿಗೀಡಾಗ್ತಾರೆ. ಅವರು MS ರಾಮಯ್ಯ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ರು. ವೀಕ್ಷಕರೇ, ನಾವು ಈಗ ಹೇಳ್ತಾ ಇರುವಂತಹ ಈ ವಿಚಾರಗಳೇನಿದೆ ಇದೆಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಇದೆ. ಕಡೆಯ ತನಕವೂ ಕೂಡ ನೀವು ಎಲ್ಲವನ್ನ ಕೂಡ ಗಮನವಿಟ್ಟು ನೋಡಿ, ಎಲ್ಲ ಹೆಸರುಗಳನ್ನು ಕೂಡ ನೀವು ಕೇಳಿಸ್ಕೊಳ್ಳಿ. ಪ್ರತಿಯೊಂದು ಕೂಡ ಬಹಳಷ್ಟು ಇಂಪಾರ್ಟೆಂಟ್. ನಾವು ಇವತ್ತು ಬಿಚ್ಚಿಡುವಂತಹ ಸ್ಟೋರಿಗೆ ಎಲ್ಲವೂ ಕೂಡ ಲಿಂಕ್ ಆಗಿದೆ. ಆ ಕಾರಣಕ್ಕಾಗಿ ಈ ಎಲ್ಲಾ ಕಥೆಗಳನ್ನು ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಇರೋದು. ಈ ರಂಗಪ್ರಸಾದ್ ಅವರ ಮಗ ಶ್ರೀವತ್ಸ ಅವರ ಮಡದಿ ವಾಸಂತಿ, ಎಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಇದೆ. ಸುಜಾತಾ ಭಟ್ ಅವರು ತೋರಿಸ್ತಾ ಇರುವಂತಹ ಫೋಟೋಗೂ ಕೂಡ ಈ ವಿಚಾರಗಳು ಲಿಂಕ್ ಇದೆ. ಎಸ್, ಪತ್ನಿಯನ್ನ ಕಳೆದುಕೊಂಡ ರಂಗಪ್ರಸಾದ್ ಮಗ ಶ್ರೀವತ್ಸ ಕುಡಿತದ ಚಟಕ್ಕೆ ಬಿದ್ದು ಬಿಡ್ತಾರೆ. ವಿಪರೀತ ಕುಡಿತದಿಂದ ಆತನ ಆರೋಗ್ಯನೂ ಹಳ್ಳ ಹಿಡಿಯೋದಕ್ಕೆ ಶುರುವಾಗುತ್ತೆ. ಇಡೀ ಮನೆಯ ಮೇಲೆ ಸುಜಾತ ಹಿಡಿತ ಸಾಧಿಸಿದ್ರು. ಮುಂದೆ ರಿಯಲ್ ಎಸ್ಟೇಟ್ ಏಜೆಂಟ್ ಒಬ್ಬನ ಮೂಲಕ ಆ ಮನೇನೂ ಮಾರಿಸ್ಬಿಟ್ರು. ಯಾವ ಮನೆಯಲ್ಲಿ ಸುಜಾತಾ ಭಟ್ 2005ಕ್ಕೆ ಬಂದು ಸೇರ್ಕೊಳ್ತಾರೋ ಸ್ವಂತ ಮನೆಯಾಗಿರುತ್ತೆ ಅದು ರಂಗಪ್ರಸಾದ್ ಅವರದ್ದು. ಒಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ ಅನ್ನ ಹುಡುಕಿ ಸುಜಾತ ಆ ಮನೆಯನ್ನ ಮಾರಿಸಿ ಬಿಡ್ತಾರೆ. ರಂಗಪ್ರಸಾದ್ ಮನೆಯನ್ನೇ ಮಾರಿದ್ರು ಸುಜಾತ. ಹಾಸಿಗೆ ಹಿಡಿದಿದ್ದ ಶ್ರೀವತ್ಸ ಬಾಡಿಗೆ ಮನೆಗೆ ಶಿಫ್ಟ್ ಆಗ್ತಾರೆ. ಸುಜಾತಾಳನ್ನ ನಂಬಿ ರಂಗಪ್ರಸಾದ್ ಕೂಡ ಬೀದಿ ಪಾಲಾಗ್ತಾರೆ. 2015ರಲ್ಲಿ ಮೃತಪಟ್ಟ ರಂಗಪ್ರಸಾದ್ ಪುತ್ರ ಶ್ರೀವತ್ಸ ಕೂಡ 2015ರಲ್ಲಿ ಮೃತಪಡ್ತಾರೆ. ವಾಸಂತಿ 2007ರಲ್ಲಿ, 2015ರಲ್ಲಿ ಶ್ರೀವತ್ಸ ಕೂಡ ಮೃತಪಡ್ತಾರೆ. 20 ಲಕ್ಷ ರೂಪಾಯಿ ಸಮೇತ ಪೇರಿಕಿಟ್ಟ ಸುಜಾತ ಇಂದಿಗೂ ಕೂಡ ಸುಜಾತಾಗೆ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ ರಂಗಪ್ರಸಾದ್ ಅವರ ಮಗಳು. 20 ಲಕ್ಷ ರೂಪಾಯಿಯ ಜೊತೆ ಪೇರಿಕಿತ್ರು. ಆಂಗ್ಲದಲ್ಲಿ ಹೇಳಬೇಕಂದ್ರೆ ಎಸ್ಕೇಪ್ ಆದ್ರು ಸುಜಾತಾ ಭಟ್. 2005ರಲ್ಲಿ ರಂಗಪ್ರಸಾದ್ ಮನೆ ಸೇರ್ಕೊಂಡಿದ್ದ ಸುಜಾತ ಆ ಮನೇನೂ ಮಾರಿಸ್ತಾರೆ. ಅದಾದ ಮೇಲೆ 20 ಲಕ್ಷ ರೂಪಾಯಿಯನ್ನ ತಗೊಂಡು ಅಲ್ಲಿಂದ ಎಸ್ಕೇಪ್, ಮತ್ತೆ ತಿರುಗಿ ನೋಡಲಿಲ್ಲ. ವೀಕ್ಷಕರೇ, ಇನ್ನು ಕೆಲವೇ ಸೆಕೆಂಡುಗಳಲ್ಲಿ, ಕೆಲವೇ ನಿಮಿಷದಲ್ಲಿ ವಿ ಆರ್ ಕಮಿಂಗ್. ನೀವು ನೋಡಿದ್ರಿ ರಂಗಪ್ರಸಾದ್, ನೋಡಿದ್ರಿ ಶ್ರೀವತ್ಸ, ನೋಡಿದ್ರಿ ವಾಸಂತಿ, ನೋಡಿದ್ರಿ. ಈ 3 ಹೆಸರುಗಳನ್ನ ನೆನಪಿಟ್ಕೊಳ್ಳಿ. ಈ ಫೋಟೋ ಜೊತೆ ಲಿಂಕ್ ಇದೆ. ಜಸ್ಟಿಸ್ ಫಾರ್ ಅನನ್ಯ ಅಭಿಯಾನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಶುರು ಮಾಡಿದೆ. ವೀಕ್ಷಕರೇ, ಕೆಲವೇ ನಿಮಿಷಗಳ ಕಾಯಿರಿ, ನಿಮಗೆ ರಿಯಾಲಿಟಿ ಅರ್ಥ ಆಗತ್ತೆ. ಸರಿ ಸುಮಾರು 12 ವರ್ಷ ರಂಗಪ್ರಸಾದ್ ಜೊತೆ ಸಹಜೀವನ ನಡೆಸಿದ ಸುಜಾತ ಅವರ ಮನೇನ ಮಾರಿಸಿ ಹೊರಟು ಬಿಟ್ರು. ಈಕೆಯ ಸಹವಾಸಕ್ಕೆ ಬಿದ್ದ ಮಗ ಸೊಸೆಯನ್ನೂ ಕಳೆದುಕೊಂಡು, ಮಗಳು ಅಳಿಯ ಮೊಮ್ಮಕ್ಕಳಿಂದಾನೂ ದೂರ ಆಗಿ ಒಬ್ಬಂಟಿ ಜೀವನ ನಡೆಸಿದ್ರು ರಂಗಪ್ರಸಾದ್ ಅವರು. ಇದೇ ವರ್ಷ ಜನವರಿ 12ನೇ ತಾರೀಕು ತಮ್ಮ ಜೀವ ಹೋಯ್ತವ್ರು. ಈಗ ಇಷ್ಟೆಲ್ಲಾ ಕಥೆ ಕೇಳದ ನಂತರ ನೀವು ಕೇಳೋ ಪ್ರಶ್ನೆ, ಸುಜಾತ ತೋರಿಸಿದ ಆ ಫೋಟೋ ಯಾರದ್ದು ಅಂತ ಅಲ್ವಾ? ಮೇಡಮ್ ನಮಸ್ತೆ. ಮೇಡಮ್ ನಿಮ್ಗೆ ಗೊತ್ತಿರ್ಬೋದು, ಈಗ ನಾ 3-4 ದಿನದಿಂದ ತುಂಬಾ ಅದು ಇದು ಏನೇನೇನೋ ಟಿವಿಲಿ ಬರ್ತಾ ಇದೆ. ಬಟ್ ನಾ ಎಲ್ಲದಕ್ಕೂ ನಿಮಗೆ ಕ್ಲಾರಿಫಿಕೇಶನ್ ಕೇಳಕ್ ಬಂದೆ. ಮೇಡಮ್ ಜನಗಳು ಕೇಳ್ತಾ ಇದ್ದಾರೆ, ಅಥವಾ ಇದು ಕೇಳ್ತಾ ಇದ್ದಾರೆ, ಒಂದು ನಿಮ್ಮ ಮಗಳ ಬಗ್ಗೆ ಅದೊಂದು ಅದು ಯಾರೋ ಈ ಮಗಳನ್ನ ಅನನ್ಯ ಭಟ್ಟನು ಇಲ್ಲ ಹಂಗೆ ಅಂತ.
ನನ್ನೊಂದು ರಿಕ್ವೆಸ್ಟ್ ಅಂದ್ರೆ ನೀವು ಆ ಫೋಟೋನ ಒಂದ್ಸರಿ ಪಬ್ಲಿಕ್ ತೋರಿಸ್ಬೋದಾ ಅಂತ. ಆಯ್ತು, ತೋರಿಸ್ತೀನಿ, ತೋರ್ಸಲ್ಲ ಅಂತ ಹೇಳಲ್ಲ. ಆದ್ರೆ ನಾನು ತೋರಿಸಿದ್ರೆ ನನ್ನ ಮಗಳನ್ನ ವಾಪಸ್ ತಂದು ಕೊಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಇದೆ ನನ್ನ ಹತ್ರ. ಅವ್ರು ತಂದು ಕೊಡ್ತಾರ ಆದ್ರೆ ನಾನು ಪ್ಲೇ ಮಾಡ್ಬೋದು, ಅವ್ರು ತಂದು ಕೊಡಲ್ಲ. ಆದ್ರೂ ನಾನು ಅವರ ಒಂದು ನನ್ನ ಹಿತೈಷಿಗಳ ಮೇರೆಗೆ ನಾನು ಒಂದು ಫೋಟೋವನ್ನ ನಾನು ಕೊಡ್ತೀನಿ. ವೀಕ್ಷಕರೇ, ಸುಜಾತಾ ಭಟ್ ಅವರು ತೋರಿಸಿದಂತ ಈ ಫೋಟೋ ಹಾಗಾದ್ರೆ ಯಾರ್ದು? ಯಾರ ಫೋಟೋವನ್ನ ತೋರಿಸಿದ್ರು? ನನ್ನ ಮಗಳು ಅನನ್ಯ ಫೋಟೋ ಅನ್ನುವಂತ ಮಾತನ್ನ ಸುಜಾತಾ ಭಟ್ ಹೇಳ್ತಾ ಇದ್ದಾರೆ. ಪಾಸ್ಪೋರ್ಟ್ ಸೈಜ್ ನ ಫೋಟೋವನ್ನ ತೋರಿಸಿದ್ರು ಸೋಷಿಯಲ್ ಮೀಡಿಯಾ ಮೂಲಕ ಬಂದು, ತಮ್ಮ ವಕೀಲರ ಜೊತೆಗೆ ಬಂದು. ಫೋಟೋ ರಹಸ್ಯವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ತಂಡ ಬೆನ್ನತ್ತಿತು. ಯಾರ ಫೋಟೋ ಹಾಗಾದ್ರೆ? ನಿಜಕ್ಕೂ ಹಾಗಾದ್ರೆ ಅನನ್ಯ ಭಟ್ ಫೋಟೋನೇನಾದು? ಸುಜಾತಾ ಅಂಡ್ ಗ್ಯಾಂಗ್ ಊಹಿಸದ ಇರುವಂತಹ ರೀತಿಯಲ್ಲಿ ತನಿಖೆಯನ್ನ ನಡೆಸುತ್ತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ತಂಡ ಆ ಒಂದು ಗ್ಯಾಂಗ್ ಊಹಿಸದ ಇರುವಂತಹ ರೀತಿಯಲ್ಲೂ ಕೂಡ ನಮ್ಮ ತಂಡ ತನಿಖೆಯನ್ನ ನಡೆಸುತ್ತೆ. ಆ ಫೋಟೋದ ಹಿಂದಿನ ಕಥೆಯನ್ನ ಹುಡುಕಿಕೊಂಡು ಹೊರಡುತ್ತೆ. ನಮ್ಮ ತನಿಖೆಯಲ್ಲಿ ಗೊತ್ತಾಗಿದ್ದಾದ್ರೂ ಏನು ಹಾಗಾದ್ರೆ ವೀಕ್ಷಕರೇ? ಸುಜಾತಾ ಅಂಡ್ ಗ್ಯಾಂಗ್ ಊಹಿಸದ ರೀತಿಯಲ್ಲಿ ನಾವು ಬೆನ್ನು ಬಿದ್ದಿದ್ದೀವಿ ಸತ್ಯಾಂಶವನ್ನ ಹೊರತೆಗೆಯೋದಕ್ಕೆ. ನೆನಪಿರಲಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್ 2 ಮಹಾ ಬ್ರೇಕಿಂಗ್ ಗಳನ್ನ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ತಂದುಕೊಟ್ಟಿದ್ವಿ. ನಮ್ಮ ತನಿಖೆಯಲ್ಲಿ ಗೊತ್ತಾಗಿದ್ದಾದ್ರೂ ಏನು? ಸುಜಾತಾಗೆ ಮಗಳೇ ಇಲ್ಲ ಅನ್ನೋದು ಸಾಬೀತಾಗಿದೆ. ಈಕೆಯ ಹೆಜ್ಜೆಯ ಜಾಡ ಹಿಡಿದು ನಾವು ವರದಿ ಮಾಡಿದ್ವಿ. ನಮ್ಮ ತಂಡ ಹಗಲಿರುಳು ಶ್ರಮಿಸಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯಿಂದ ಹಲವರಿಗೆ ಮುಜುಗರ ಆಗೋದಕ್ಕೆ ಶುರುವಾಯಿತು. ಧರ್ಮಸ್ಥಳ ವಿರೋಧಿ ಗ್ಯಾಂಗ್ ಬಗೆಗೆ ಹಲವು ಪ್ರಶ್ನೆಗಳು ಹುಟ್ಟೋದಕ್ಕೆ ಶುರುವಾದವು. ಈ ಗ್ಯಾಂಗಿನ ಆರೋಪಗಳ ವಿಶ್ವಾಸಾರ್ಹತೆಯನ್ನ ಅವರೇ ಪ್ರಶ್ನಿಸೋದಕ್ಕೆ ಶುರು ಮಾಡಿದ್ರು. ಯಾಕೋ ಡೌಟ್ ಬರ್ತಾ ಇದೆಯಲ್ಲ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆಗಳ ಸುರಿಮಳೆ. ಸುಜಾತಾ ಸತ್ಯ ಬಯಲಾಗ್ತಾ ಇದ್ದ ಹಾಗೆ ಎಲ್ಲ ಕಡೆ ಸಂಚಲನ. ನೀವು ಕೂಡ ಶಾಕ್ಗೆ ಒಳಗಾಗಿರ್ತೀರಾ. ತೀವ್ರ ಮುಜುಗರಕ್ಕೆ ಒಳಗಾದ ಧರ್ಮಸ್ಥಳ ವಿರೋಧಿ ಗ್ಯಾಂಗ್ ಆಗ ಹುಟ್ಟಿಕೊಂಡಿದ್ದೇ ಫೋಟೋ ಬಿಡುಗಡೆಯ ಪ್ಲಾನ್. ಈ ಫೋಟೋ ಎಲ್ಲಿಯದ್ದು, ಯಾರದ್ದು? ಇಸ್ ಇಟ್ ಅನನ್ಯ ಭಟ್? ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅನನ್ಯ ಭಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ಎಪಿಸೋಡ್ಗಳಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನ ನಿಮ್ಮ ಮುಂದೆ ಇಟ್ಟ ನಂತರ ಜನ ಆ ತಂಡವನ್ನ ಪ್ರಶ್ನಿಸೋದಕ್ಕೆ ಆರಂಭವನ್ನ ಮಾಡ್ತಾರೆ. ಸುಜಾತಾಗೆ ಅನನ್ಯ ಭಟ್ ಎನ್ನುವ ಮಗಳು ಇದ್ಲು ಅನ್ನೋದಕ್ಕೆ ದಾಖಲೆ ಕೊಡೋದು ತೆಟ್ಟಗಿರಲಿ, ಕೊನೆ ಪಕ್ಷ ಅನನ್ಯ ಭಟ್ ಒಂದು ಫೋಟೋ ಕೊಡಿ ಅಂತ ಕೇಳೋದಕ್ಕೆ ಶುರು ಮಾಡ್ತಾರೆ. ಆಗ ಒಂದು ಸಭೆ ನಡೆಯುತ್ತೆ. ಅದರಲ್ಲಿ ನಿರ್ಧಾರ ಆಗಿದ್ದೆ ಫೋಟೋ ಬಿಡುಗಡೆ ಮಾಡುವಂತಹ ಪ್ಲಾನ್. ಎಸ್ ವೀಕ್ಷಕರೇ, ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಫೋಟೋ ಬಿಡುಗಡೆ ಮಾಡೇ ಬಿಡೋಣ ಅನ್ನೋ ನಿರ್ಧಾರಕ್ಕೆ ಬರ್ತಾರೆ. MD ಸಮೀರ್ ಕೊಟ್ಟ ಒಂದು ಖತರ್ನಾಕ್ ಐಡಿಯಾ. ಯಾರದ್ದೋ ಹಳೆ ಫೋಟೋ ಬಿಡುಗಡೆ ಮಾಡಬೇಕು, ಪ್ರಶ್ನೆ ಕೇಳ್ತಾ ಇರೋ ಜನರ ಬಾಯಿ ಮುಚ್ಚಿಸಬೇಕು ಅಂತ ಪ್ಲಾನ್ ಮಾಡ್ತಾರೆ. ಅನನ್ಯ ಹೆಸರಲ್ಲಿ ಯಾರ ಫೋಟೋ ಬಿಡುಗಡೆ ಮಾಡೋದು? MD ಸಮೀರ್ ಹಾಕಿದ ಹಲವು ಷರತ್ತುಗಳಿದ್ವು. ಯಾರು ತಗಲಾಕೊಳ್ಳಬಾರ್ದು, ಸಿಕ್ಕಾಕೊಳ್ಳಬಾರ್ದು. ಸಿಕ್ಕಾಕೊಳ್ಳದೆ ಇರೋ ಹಾಗೆ MD ಸಮೀರ್ ಪ್ಲಾನ್ ಮಾಡ್ತಾನೆ. ಬದುಕಿರೋರ ಫೋಟೋ ಆಗಿರಲೇಬಾರದು, ಸಿಕ್ಕಾಕೊಂಡ್ಬಿಟ್ರೆ ಕಷ್ಟ. ಸತ್ತು ತುಂಬಾ ವರ್ಷ ಆಗಿರೋ ಹುಡುಗಿ ಫೋಟೋ ಆಗಿರ್ಬೇಕು. ಆ ಫೋಟೋ ಗುರುತಿಸಿ ಹೇಳಬಲ್ಲಂತವರು ಇರಬಾರದು. ಅಂಥವರ ಫೋಟೋ ಬೇಕು ಅಂತ ಸಮೀರ್ ಇಂಟರ್ನೆಟ್ ನಲ್ಲಿ ಹಲವು ಫೋಟೋವನ್ನ ಹುಡುಕಿ ತರುತ್ತೆ ತಂಡ. ಸಮೀರ್ ಹೇಳ್ತಾನೆ, ಯಾರು ಹುಡುಕಿದ್ರು ಸಿಗಬಾರ್ದು, ಅಂಥದ್ದೊಂದು ಫೋಟೋ ಹಿಡ್ಕೊಂಡು ಬಂದ್ರಿ, ಹುಡುಗಿದಾಗಿರ್ಬೇಕು, ತುಂಬಾ ವರ್ಷ ಹಿಂದೆ ಸತ್ತು ಹೋಗಿರ್ಬೇಕು, ಅಂಥ ಫೋಟೋ ನೀವು ಹುಡುಕೊಂಡು ಬನ್ನಿ ಅಂತ ತನ್ನ ತಂಡಕ್ಕೆ ಹೇಳಿದಾಗ ಇಮೇಜ್ ಸರ್ಚ್ ನಲ್ಲಿ ಸಿಕ್ಕಿ ಬೀಳೋ ಆತಂಕನೂ ಇದೆ, ಹುಷಾರು ಅಂತ ಕೂಡ ಹೇಳಿರ್ತಾರೆ. ಈಗಂತೂ ಗೂಗಲ್ ಇಮೇಜ್ ಸರ್ಚ್ ನಲ್ಲಿ ಆ ಫೋಟೋ ಹಾಕಿದ್ರೆ ತಗಲಾಕೊಳ್ಳೋ ಸಾಧ್ಯತೆ ತುಂಬಾ ಜಾಸ್ತಿ. ಇಂಟರ್ನೆಟ್ ಫೋಟೋ ಪ್ಲಾನ್ ಕೈ ಬಿಡ್ತು ತಂಡ. ಒಂದು ಇಂಟರ್ನೆಟ್ ನಲ್ಲಿ ಏನಾದರೂ ಕ್ರಿಯೇಟ್ ಮಾಡಿಬಿಡೋಣ ಅನ್ನೋ ಐಡಿಯಾದಿಂದ ಹೊರಗೆ ಬಂದ್ಬಿಟ್ರು. ಎಲ್ಲ ಫೋಟೋಗಳನ್ನ ಇಟ್ಕೊಂಡು, ಯಾರ್ಯಾರು ತಂದ್ರು ಆ ಫೋಟೋಗಳನ್ನ ಇಟ್ಕೊಂಡು ಚರ್ಚೆ ಶುರು ಮಾಡ್ತಾರೆ. ಆಗ ಸಮೀರ್ ಹೇಳ್ತಾನೆ, ಇದು ಯಾವ ಫೋಟೋನು ನನಗೆ ಸರಿ ಅನ್ನಿಸ್ತಾ ಇಲ್ಲ, ಬೇಡ, ಇಂಥ ಫೋಟೋ ಹಾಕೋದು ಬೇಡ ಅಂತ. ಆಗ ಸುಜಾತಾಳನ್ನೇ ಯಾವುದಾದ್ರೂ ಒಂದು ಫೋಟೋಗಾಗಿ ಸಮೀರ್ ಕೇಳ್ತಾನೆ. ತುಂಬಾ ಹಿಂದೆ ಮೃತಪಟ್ಟಿರುವ ಯುವತಿಯ ಫೋಟೋ, 20-22 ವರ್ಷದ ಹುಡುಗಿಯ ಫೋಟೋಗಾಗಿ ಹುಡುಕಾಟ ಶುರುವಾಗತ್ತೆ. ಯಾವಾಗ
ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತು. ಸೋಷಿಯಲ್ ಮೀಡಿಯಾ ಆ ಪ್ರಶ್ನೆಗಳನ್ನ ಕೇಳೋದಕ್ಕೆ ಶುರು ಮಾಡ್ತು. ತೋರಿಸಿ ಒಂದು ದಾಖಲೆ, ತೋರಿಸಿ ಒಂದು ಫೋಟೋ. MD ಸಮೀರ್ ಪಕ್ಕಾ ಪ್ಲಾನ್ ಇತ್ತು. 18ರಿಂದ 20 ವರ್ಷಗಳ ಹಿಂದೆ ಸತ್ತು ಹೋದ ಯುವತಿಯ ಫೋಟೋ ತಂದು ಇವಳೇ ಅನನ್ಯ ಭಟ್ ಸುಜಾತಾಳ ಮಗಳು ಅಂತ ಕೇಳೋದಕ್ಕೆ ಸುಜಾತಾಳ ಕೈಯಲ್ಲಿ ಹೇಳಿಸ್ಬಿಡ್ಬೇಕು. ನೋಡಿ ಇದೆ ಅನನ್ಯ ಭಟ್ ಅಂತ. ಈಗ ಮಾಡಿದ್ರಲ್ಲ ಸೇಮ್ ಪ್ಲಾನ್. ಆಕೆಯ ಕುಟುಂಬಸ್ಥರು ಬಂದು ಇದು ನಮ್ಮವಳ ಫೋಟೋ ಅಂತ ಅನ್ನದಿದ್ರೆ ಸಾಕು, ಯಾರು ಬಂದು ಅದನ್ನ ಕ್ಲೇಮ್ ಮಾಡಬಾರ್ದು. ಜನರಿಗಂತೂ ಏನೂ ಗೊತ್ತಾಗೋದಿಲ್ಲ, ನಾವ್ ಏನು ಹೇಳಿದ್ರೂ ನಂಬ್ತಾರೆ ಅಂತ ಪ್ಲಾನ್ ಮಾಡಿದ್ದು MD ಸಮೀರ್. ಆಗ ಸುಜಾತ ನನ್ನ ಹತ್ರ ಹಂಗಿದ್ದೊಂದು ಫೋಟೋ ಇದೆ ಅಂತ ಅಂದ್ಬಿಡ್ತಾಳೆ. ಇಲ್ಲಿ ಬರುತ್ತೆ ನಿಜವಾದ ರಹಸ್ಯ. ಯಾವುದು ಈ ಫೋಟೋ? ವೀಕ್ಷಕರೇ, ಸಾಕ್ಷಿ ಸಮೇತ ಈ ಫೋಟೋನ ಅಸಲಿಯತ್ತನ್ನ ನಾವು ತೋರಿಸ್ತೀವಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜಸ್ಟಿಸ್ ಫಾರ್ ಅನನ್ಯ ಭಟ್ ಅಭಿಯಾನ ಶುರು ಹಚ್ಕೊಂಡಿದೆ. ಅದರ ಉದ್ದೇಶ ಇರೋದು ರಿಯಾಲಿಟಿಯನ್ನ ನಿಮ್ಮವರೆಗೆ ತಲುಪಿಸೋದು. ವೀಕ್ಷಕರೇ, ಮತ್ತೊಂದು ಸಲ ನಿಮಗೆ ಹೇಳ್ಬಿಡ್ತೀನಿ. 2005ರಿಂದ ಸುಜಾತ ಭಟ್ ರಂಗಪ್ರಸಾದ್ ಅವರ ಮನೆಯಲ್ಲಿ ಇದ್ದು, ಅದೇ ರಂಗಪ್ರಸಾದ ಸೊಸೆ ವಾಸಂತಿಯ ಫೋಟೋನ ಇವರು ಅನನ್ಯ ಫೋಟೋ ಅಂದಿದ್ದಾರೆ. ರಂಗಪ್ರಸಾದ ಮಗ ಶ್ರೀವತ್ಸ, ಪತ್ನಿ ವಾಸಂತಿ ಫೋಟೋ ಹಳೆಯ ಫೈಲ್ನಲ್ಲಿ ಇದೆ ಅಂತ ಸುಜಾತ ಹೇಳಿದ್ರು. ಇದೇ ವಾಸಂತಿ ನಿಮಗೀಗಾಗಲೇ ಹೇಳಿದ ಹಾಗೆ 2007ರಲ್ಲಿ ಮೃತಪಟ್ಟಿದ್ದಾರೆ. ಆಕೆಯನ್ನ ಗುರುತಿಸಬಲ್ಲವನು ಗಂಡ ಶ್ರೀವತ್ಸ. ಆತ 2005ರಲ್ಲಿ ಮೃತಪಟ್ಟಿದ್ದಾನೆ. ತನ್ನ ಸೊಸೆ ಫೋಟೋನ ರಂಗಪ್ರಸಾದ್ ಗುರುತಿಸಬಹುದಿತ್ತು. ಆದ್ರೆ ಇದೇ ವರ್ಷ ಜನವರಿ 12ನೇ ತಾರೀಕು ಆ ರಂಗಪ್ರಸಾದ್ ಕೂಡ ಸಾವಾಗಿದೆ. ರಂಗಪ್ರಸಾದ್ ಮಗಳ ಜೊತೆ ವಾಸಂತಿ ಸಂಪರ್ಕ ಇರಲಿಲ್ಲ, ಅಷ್ಟು ಕಾಂಟ್ಯಾಕ್ಟ್ ಇರಲಿಲ್ಲ. ವಾಸಂತಿ ತವರು ಮನೆಯವರು ಗುರುತಿಸುವ ಅಪಾಯ ಇತ್ತು. ಹಾಗಾಗಿ ವಾಸಂತಿ ಕಾಲೇಜು ದಿನಗಳ ಫೋಟೋ, ವಾಸಂತಿ ಮೃತಪಟ್ಟಾಗ ಇದ್ದಿದ್ದೇ ಬೇರೆ ರೀತಿ. ಆದ್ರೆ ಆಕೆಯ ಕಾಲೇಜು ದಿನಗಳ ಫೈಲಿನ ಫೋಟೋ, ವಾಸಂತಿ ಫೋಟೋ ನೋಡಿ MD ಸಮೀರ್ ಒಪ್ಕೊಂಡ್ಬಿಡ್ತಾನೆ. ಕರೆಕ್ಟ್ ಇದೆ, ಇದು ಸಿಕ್ಕಿಬೀಳೋ ಅಪಾಯ ತುಂಬಾ ಕಡಿಮೆ ಅಂತ ನಿರ್ಧಾರ ಮಾಡ್ತಾರೆ. ಅನನ್ಯಾಳ ಹೆಸರಲ್ಲಿ ವಾಸಂತಿಯ ಫೋಟೋ ಬಿಡುಗಡೆಯಾಗತ್ತೆ. ವೀಕ್ಷಕರೇ, ಫೋಟೋ ಬಿಡುಗಡೆಗೂ ಮುನ್ನ ಮತ್ತೊಂದು ಖತರ್ನಾಕ್ ಪ್ಲಾನ್ ಮಾಡ್ತಾರೆ. ಹಣೆ ತುಂಬಾ ಬೋಳಾಗಿದೆ, ಹೆಂಗ ನಂಬ್ತಾರೆ? ಹಣೆಗೊಂದು ಬೊಟ್ಟಿಟ್ಟು ಬಿಡೋಣ ಅಂತ ಬೊಟ್ಟಿಟ್ಟ ಸಮೀರ್ MD. ಪೆನ್ನಿನಿಂದ ತನ್ನ ಕೈಯಾರೆ ತಿದ್ದಿದ ಸಮೀರ್. ಪಾಪ ಹೆಣ್ಮಕ್ಳು ಹಣೆಗೆ ಬೊಟ್ಟು ಎಲ್ಲಿಡ್ತಾರೆ ಅಂತ ಸಮೀರ್ಗೂ ಗೊತ್ತಿಲ್ಲ. ಒಂದು ಚೂರು ಪಕ್ಕಕ್ಕೆ ಪೆನ್ನಿನ ಇಂಕಿನಲ್ಲಿ ತಿದ್ದುಬಿಟ್ಟ. ಖತರ್ನಾಕ ಪ್ಲಾನ್ ರೆಡಿ ಆಯ್ತು, ಫೋಟೋ ಸಿಕ್ಕಾಯ್ತು. ವಾಸಂತಿ ಮೃತಪಟ್ಟಾಗ ಇದ್ದಿದ್ದ ರೀತಿಯೇ ಬೇರೆ. ಅವರ ಕಾಲೇಜಿನ ದಿನಗಳ ಫೋಟೋ ಕದ್ರು. ಇದೇ ವಾಸಂತಿ ಮನೆಯಲ್ಲಿ ರಂಗಪ್ರಸಾದ್ ಅವರನ್ನ ನೋಡ್ಕೊಳ್ತೀನಿ ಅಂತ ಇದೇ ಸುಜಾತ ಭಟ್ ಕೇರ್ ಟೇಕರ್ ಆಗಿ ಹೋಗಿದ್ರು. ಧರ್ಮಸ್ಥಳ ವಿರೋಧಿ ಗ್ಯಾಂಗ್ನ ಈ ಪ್ಲಾನ್ ಮಾಡಿದ್ದು ಸುಜಾತ ಭಟ್ ಪರ ವಕೀಲ N ಮಂಜುನಾಥ್ಗೆ ಇದು ಗೊತ್ತಿರಲಿಲ್ಲ. ಪಾಪ, ಇದು ನಿಜವಾಗಿಯೂ ಅನನ್ಯ ಭಟ್ ಫೋಟೋ. ಇದನ್ನ ಸುಜಾತ ಭಟ್ ಬಿಡುಗಡೆ ಮಾಡ್ತಾರೆ. ನೀವು ಬೇರೆ ಏನೂ ಕೇಳಬಾರ್ದು, ಕೇವಲ ಫೋಟೋ ಬಗ್ಗೆ ಮಾತ್ರ ಕೇಳಬೇಕು ಅಂತ ಹೇಳಿ ಅವರನ್ನ ಕರ್ಕೊಂಡು ಬಂದು ಕೂರಿಸ್ತಾರೆ ಕ್ಯಾಮೆರಾ ಮುಂದೆ. ಇದು ಟ್ರ್ಯಾಪ್ ಅನ್ನೋದು ಗೊತ್ತಿಲ್ಲದೆ ವಕೀಲ ಮಂಜುನಾಥ್ ಹೋಗಿ ಕೂತ್ಕೊಳ್ತಾರೆ. ಅವರು ಹೇಳದ ಹಾಗೆ ಪ್ರಶ್ನೆ ಕೇಳ್ತಾರೆ. ಧರ್ಮಸ್ಥಳ ವಿರೋಧಿ ಗ್ಯಾಂಗ್ ಏನು ಹೇಳ್ತಾರೋ ಹಾಗೆ ಮಾಡ್ತಾರೆ. ಮೇಡಮ್ ನಮಸ್ತೆ. ಮೇಡಮ್ ನಿಮ್ಗೆ ಗೊತ್ತಿರ್ಬೋದು, ಈಗ ನಾ 3-4 ದಿನದಿಂದ ತುಂಬಾ ಅದು ಇದು ಏನೇನೇನೋ ಟಿವಿಲಿ ಬರ್ತಾ ಇದೆ. ಬಟ್ ನಾ ಎಲ್ಲದಕ್ಕೂ ನಿಮಗೆ ಕ್ಲಾರಿಫಿಕೇಶನ್ ಕೇಳಕ್ ಬಂದೆ. ಮೇಡಮ್, ಜನಗಳು ಕೇಳ್ತಾ ಇದ್ದಾರೆ ಅಥವಾ ಈಗ ಇದು ಕೇಳ್ತಾ ಇದ್ದಾರೆ, ಒಂದು ನಿಮ್ಮ ಮಗಳ ಬಗ್ಗೆ ಅದೊಂದು ಅದು ಯಾರೋ ಈ ಮಗಳನ್ನ ಅನನ್ಯ ಭಟ್ಟನು ಇಲ್ಲ ಹಂಗೆ ಅಂತ. ನನ್ನೊಂದು ರಿಕ್ವೆಸ್ಟ್ ಅಂದ್ರೆ, ನೀವು ಫೋಟೋನ ಒಂದ್ಸರಿ ಪಬ್ಲಿಕ್ ತೋರಿಸ್ಬೋದಾ ಅಂತ. ಆಯ್ತು, ತೋರಿಸ್ತೀನಿ, ತೋರ್ಸಲ್ಲ ಅಂತ ಹೇಳಲ್ಲ. ಆದ್ರೆ ನಾನು ತೋರಿಸಿದ್ರೆ ನನ್ನ ಮಗಳನ್ನ ವಾಪಸ್ ತಂದು ಕೊಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಇದೆ ನನ್ನ ಹತ್ರ. ಅವ್ರು ತಂದು ಕೊಡ್ತಾರ ಆದ್ರೆ ನಾನು ಪ್ಲೇ ಮಾಡ್ಬೋದು, ಅವ್ರು ತಂದು ಕೊಡಲ್ಲ. ಆದ್ರೂ ನಾನು ಅವರ ಒಂದು ನನ್ನ ಹಿತೈಷಿಗಳ ಮೇರೆಗೆ ನಾನು ಒಂದು ಫೋಟೋವನ್ನ ನಾನು ಕೊಡ್ತೀನಿ. ವೀಕ್ಷಕರೇ, ಜನರನ್ನ ಮಂಗ ಮಾಡೋದಿಕ್ಕೆ ಹೋಗಿ ವಕೀಲ ಮಂಜುನಾಥ್ ಅವರು ತಾವೇ ಮಂಗ ಆಗ್ತಾರೆ.
ಈ ಫೋಟೋದ ಸತ್ಯ ಹುಡ್ಕೊಂಡು ರಂಗಪ್ರಸಾದ್ ಅವರ ಮನೆ ತನಕ ಯಾರಾದ್ರೂ ಹೋಗಬಹುದು ಅನ್ನುವಂಥ ಅಂದಾಜು ಕೂಡ MD ಸಮೀರ್ ಸೇರಿದಂತೆ ಆ ತಂಡದ ಯಾರಿಗೂ ಕೂಡ ಇರಲಿಲ್ಲ. ಆದ್ರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಆ ಕೆಲಸವನ್ನ ಮಾಡಿದೆ. 2007ರಲ್ಲಿ ಮೃತಪಟ್ಟಿದ್ದ ವಾಸಂತಿ ಕಾಲೇಜು ದಿನಗಳ ಫೋಟೋ, ಹಳೆ ಫೈಲ್ ನಲ್ಲಿದ್ದ ಫೋಟೋ ತೋರಿಸಿದ್ದಾರೆ ಸುಜಾತ. ವೀಕ್ಷಕರೇ, ಅದು ಅನನ್ಯ ಭಟ್ ಅಲ್ಲ, ವಾಸಂತಿ. ಮೃತಪಡುವ ಸ್ವಲ್ಪ ಕಾಲದ ಮೊದಲು ವಾಸಂತಿ ಹೇಗಿದ್ರು, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಳಿ ವಾಸಂತಿಯ ಆಗಿನ ಫೋಟೋ ಕೂಡ ಇದೆ. 2007ರಲ್ಲಿ ವಾಸಂತಿ ಹೇಗಿದ್ರು ಗೊತ್ತಾ? ಈಕೆ ಅನನ್ಯ ಭಟ್ ಅಂತ ತೋರಿಸ್ತಾ ಇದಾರಲ್ಲ, ಪೆನ್ನಿನಲ್ಲಿ ಸೈಡಿಗೊಂದು ಬಿಂದಿ ಇಟ್ಟು ಒಂದು ಫೋಟೋ ತೋರಿಸ್ತಾ ಇದಾರಲ್ಲ, ಆ ವಾಸಂತಿ ಕಾಲೇಜಿನ ದಿನದ ಫೋಟೋ ನೀವು ನೋಡಿದ್ರಿ. ಆದ್ರೆ ಅವರು ಸಾಯುವ ದಿನಗಳಲ್ಲಿ 2007ರ ಸಂದರ್ಭದಲ್ಲಿ ಹೇಗಿದ್ರು ಅನ್ನೋದನ್ನ ನಾವು ಫೋಟೋ ಸಮೇತ ನಿಮಗೆ ತೋರಿಸ್ತೀವಿ. ಇದು 2007ರ ಸ್ಟೋರಿ. ಫೈಲಲ್ಲಿದ್ದ ಫೋಟೋ ಕದ್ದು ಅನನ್ಯ ಭಟ್ ಅಂತ ಸಮಾಜವನ್ನ ಮಂಗ ಮಾಡೋ ಪ್ರಯತ್ನ. ಹಿಂಗೂ ಒಂದು ಕಥೆ ಕಟ್ಟಿ ಈ ರೀತಿ ಜನರನ್ನ ಮಂಗ ಮಾಡೋದಕ್ಕೆ ಸಾಧ್ಯ ಅಂತ ಈ ಗ್ಯಾಂಗ್ ತೋರಿಸ್ಕೊಡ್ತಾ ಇದೆ ವೀಕ್ಷಕರೇ. ಈ ಗ್ಯಾಂಗ್ ತೋರಿಸ್ಕೊಡ್ತಾ ಇದೆ. ಮೃತಪಡುವ ಸ್ವಲ್ಪ ಕಾಲದ ಮೊದಲು ವಾಸಂತಿ ಹೇಗಿದ್ರು, ಇವ್ರು ಹೇಳೋ ಪ್ರಕಾರ ಇರೋ ಫೋಟೋ ಇದೆಯಲ್ಲ, ಆ ಏಜಿನಲ್ಲೇ ಅನನ್ಯ ಭಟ್ ಸತ್ತು ಹೋಗಿದ್ರು, ಕಾಣೆಯಾಗಿದ್ರು. ಇದೇ ಫೋಟೋದಲ್ಲಿದ್ದ ಹುಡುಗಿ 2007ರಲ್ಲಿ ಹೇಗಿದ್ರು? ವೀಕ್ಷಕರೇ, ವಾಸಂತಿ ಅಂತ ನಾವು ಹೇಳ್ತಾ ಇದ್ದೀವಿ. ರಂಗಪ್ರಸಾದ್ ಅವರ ಜೊತೆ ಇದೇ ಸುಜಾತ ಭಟ್ ಲಿವಿಂಗ್ ನಲ್ಲಿ ಇರ್ತಾರೆ, ಕೇರ್ ಟೇಕರ್ ಆಗಿ ಬರ್ತಾರೆ, ಆಮೇಲೆ ಇಡೀ ಮನೆ ಮೇಲೆ ಕಬ್ಜಾ ಮಾಡ್ಕೊಳ್ತಾರೆ. ಅವರಿಗೊಬ್ಬ ಮಗ ಶ್ರೀವತ್ಸ ಹೆಂಡತಿ ವಾಸಂತಿ. 2007ರಲ್ಲಿ ಅವರು ಜೀವ ಹೋಗಿರುತ್ತೆ, ಅವರ ಸಾವಾಗಿರುತ್ತೆ. ಹಾಗಾದ್ರೆ ಆ ವಾಸಂತಿ ಯಾರು ತೋರಿಸ್ತೀವಿ ನೋಡಿ ವೀಕ್ಷಕರೇ. ನೌ ಯು ಕ್ಯಾನ್ ರಿಲೇಟ್. ಎರಡು ಫೋಟೋಗಳ ಸಾಮ್ಯತೆಯನ್ನ ನೀವು ನೋಡಿ. ಅನನ್ಯ ಭಟ್ ಅಂತ ತೋರಿಸಿದ ಆ ಹುಡುಗಿಯ ಫೋಟೋ 2007ರಲ್ಲಿ ಇದೇ ಫೋಟೋ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ವಾಸಂತಿಯ ಫೋಟೋ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಅತಿ ದೊಡ್ಡ ಬ್ರೇಕಿಂಗ್ ಇದು. ವಾಸಂತಿ, ಇದು ಅನನ್ಯ ಭಟ್ ಅಲ್ಲ, ವಾಸಂತಿ. ಕಾಲೇಜಿನ ದಿನಗಳ ವಾಸಂತಿಯ ಫೋಟೋ ಹಳೆಯ ಫೈಲ್ನಿಂದ ಕದ್ದು ಆಡಿದ ಆಟಕ್ಕೆ ಸಾಕ್ಷಿಯಾಗಿ ನಿಮ್ಮ ಮುಂದೆ ನಾವು ತೋರಿಸ್ತಾ ಇದ್ದೀವಿ. ಇದೇ ವಾಸಂತಿಯ ಕಾಲೇಜು ದಿನಗಳ ಫೋಟೋ ತೋರಿಸಿ ಸಮಾಜವನ್ನ, ಪೊಲೀಸರನ್ನ, ಎಲ್ಲರನ್ನ ಮಂಗ ಮಾಡೋ ಪ್ರಯತ್ನ. ಇದೇ ವಾಸಂತಿಯ ಫೋಟೋ ಕದ್ದು ಅನನ್ಯ ಭಟ್ ಅಂತ ತೋರಿಸಿದ್ರು. ಹಣೆಗೆ ಬೊಟ್ಟಿಡೋ ಜಾಗ ಎಲ್ಲಿ ಅಂತ ಗೊತ್ತಿಲ್ಲ, ಒಂದು ಚೂರು ಸೈಡ್ಗೆ ಹೋಯ್ತು, ಪೆನ್ನಿನಲ್ಲಿ ತಿದ್ದಿ ಅದನ್ನ ಕರೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಇನ್ನೊಂಚೂರು ದೊಡ್ಡದಾಗಿ ಅದನ್ನ ತೆಗೆದುಕೊಂಡು ಬಂದು ರಾಜಾರೋಷವಾಗಿ ಯಾರ ಭಯವೂ ಇಲ್ಲ, ಕಾನೂನಿನ ಭಯವೂ ಇಲ್ಲ, ಜನರ ಭಯವೂ ಇಲ್ಲ, ಸಮಾಜದ ಭಯವೂ ಇಲ್ಲ. ಸುಳ್ಳಿನ ಕಂತೆಗಳ ಮೇಲೆ ಕಂತೆ ಕಟ್ಟಿದ್ದನ್ನ ಇಡೀ ಸಮಾಜ ನೋಡಿದೆ. ಸಮಾಜನ ಏನ್ ಅನ್ಕೊಂಡಿದ್ದಾರೆ ಇವರು? ಕಾನೂನನ್ನ ಏನ್ ಅನ್ಕೊಂಡಿದ್ದಾರೆ? ಪೊಲೀಸರನ್ನ ಏನ್ ಅನ್ಕೊಂಡಿದ್ದಾರೆ? ಏನ್ ಆಟ ಆಡ್ತಾ ಇದ್ದಾರೆ ಇವರು? ವಾಸಂತಿಯ ಕಾಲೇಜು ದಿನಗಳ ಫೋಟೋ ಕದ್ದು ಈಕೆಯೇ ಅನನ್ಯ ಭಟ್ ಅಂತ ತೋರಿಸಿದ್ದಾರೆ. ವಾಸಂತಿಯ 2007ರ ಫೋಟೋ, ವಿವಾಹಿತೆ ಆಕೆ. ಶ್ರೀವತ್ಸ ಅವರನ್ನ ಲವ್ ಮ್ಯಾರೇಜ್ ಆಗಿದ್ರು, ಅವರು ಸಾಯುವ ಮುಂಚಿಗಿನ ಫೋಟೋ ಇದು. ವೀಕ್ಷಕರೇ, ಎರಡೂ ಫೋಟೋ ನಿಮ್ಮ ಮುಂದೆ. ಈಗ ಸತ್ಯಾಸತ್ಯತೆ ನೀವೇ ತಿಳ್ಕೊಳ್ಳಿ ವೀಕ್ಷಕರೇ. ಸಮಾಜಕ್ಕೆ ಮಂಕುಬೂದಿ ಎರಚೋದಕ್ಕೆ ಮಾಡಿದ ಪ್ರಯತ್ನದ ಸತ್ಯಾಂಶ ಇದು. ನನ್ನ ಮಗಳು ಅನನ್ಯ ಭಟ್ ಫೋಟೋ ಇದೆ ನನ್ನ ಹತ್ರ, ತೋರಿಸಿದ್ರೆ ಅವಳನ್ನ ತಂದು ಕೊಡ್ತಾರಾ? ನನಗೆ ತಂದು ಕೊಡಲ್ಲ ಅಂತ ನನಗೆ ಗೊತ್ತು, ಆದರೂ ಫೋಟೋ ತೋರಿಸ್ತಾ ಇದ್ದೀನಿ ಅಂತ
ಸುಜಾತಾ ಭಟ್ ವಕೀಲ ಮಂಜುನಾಥ್ ಮುಂದೆ ಕೂತು ಮಾತಾಡಿದ್ರು. ಸುಜಾತಾ ಭಟ್ ತೋರಿಸಿದ ಫೋಟೋ ಇದು. ಕಾಲೇಜ್ ಡೇಸ್ನ ಫೋಟೋ. ಕಾಲೇಜಿಗೆ ಅಪ್ಲಿಕೇಶನ್ ಹಾಕಿರ್ತಾರೆ, ಫೈಲ್ ಇರುತ್ತಲ್ಲ, ಅದರಲ್ಲಿನ ಫೋಟೋ. ಅದನ್ನ ಕದ್ದಿದ್ದಾರೆ, ಅದನ್ನ ಕದ್ದು ಮಿಸ್ಯೂಸ್ ಮಾಡಿದ್ದಾರೆ. ವೀಕ್ಷಕರೇ, ಇವರು ಯಾರನ್ನ ಮಂಗ ಮಾಡ್ತಿದ್ದಾರೆ? ನಮ್ಮ ವ್ಯವಸ್ಥೆನ, ಜನರನ್ನ, ಯಾರನ್ನ? ಸುಜಾತಾ ಭಟ್ ಅಂತ ತೋರಿಸಿದ ಅನನ್ಯ ಭಟ್ ಅನ್ನುವ ಯುವತಿಯ ಫೋಟೋ ಅಂತ ಇವರು ಹೇಳ್ತಾ ಇದ್ದಾರೆ. ಕಾಲೇಜಿನ ಸಂದರ್ಭದಲ್ಲಿ ವಾಸಂತಿ ತೆಗೆಸಿಕೊಂಡಿದ್ದ ಫೋಟೋ. ಅದಾದ ಮೇಲೆ 2007 ಇವತ್ತು ವಾಸಂತಿ ಬದುಕಿಲ್ಲ. 2007ರಲ್ಲಿ ಅವರ ಸಾವಾಗತ್ತೆ. ರಂಗಪ್ರಸಾದ್ ಸೊಸೆ ಇವರು. ರಂಗಪ್ರಸಾದ ಸೊಸೆ ಇವರು. ಶ್ರೀವತ್ಸ ಲವ್ ಮ್ಯಾರೇಜ್ ಆಗಿರುತ್ತೆ. ಇದೇ ಮನೆಯಲ್ಲಿ ವರ್ಷಾನುಗಟ್ಲೆ ಸುಜಾತಾ ಭಟ್ ಕೇರ್ ಟೇಕರ್ ಆಗಿ ಹೋಗಿ ನಂತರ ಕಬ್ಜಾ ಮಾಡಿಕೊಂಡು ಆ ಮನೆನ ಮಾರಿಸಿ 20 ಲಕ್ಷ ತಗೊಂಡು ಅಲ್ಲಿಂದಾನು ಎಸ್ಕೇಪ್ ಆಗಿರ್ತಾರೆ. ಇದೇ ಸುಜಾತಾ ಭಟ್ ತೋರಿಸಿದ ಯುವತಿಯ ನಿಜವಾದ ಹೆಸರು ವಾಸಂತಿ. ಸುಜಾತಾ ಭಟ್ ತೋರಿಸಿದ ಯುವತಿಯ ಹೆಸರು ವಾಸಂತಿ. ತನ್ನ ಕಾಲೇಜ್ ಡೇಸ್ನಲ್ಲಿ ಕಾಲೇಜಿಗೆ ಅಂತ ತೆಗೆಸಿಕೊಂಡಿದ್ದ ಪಾಸ್ಪೋರ್ಟ್ ಸೈಜಿನ ಫೋಟೋ ಇದು. ಪಾಸ್ಪೋರ್ಟ್ ಸೈಜಿನ ಫೋಟೋ. ಇದನ್ನ ಇವರು ಅನನ್ಯ ಭಟ್ ಅಂತಿದ್ದಾರೆ. ನೀವು ಹೋಲಿಕೆ ಮಾಡಿ ನೋಡಿ. ಕಾಲೇಜ್ ಟೈಮಲ್ಲಿ ತೆಗೆಸಿಕೊಂಡ ಫೋಟೋ. ನಂತರ 2007ರಲ್ಲಿ ಒಬ್ಬ ವಿವಾಹಿತ ಮಹಿಳೆ, ಅನುಮಾನಾಸ್ಪದ ರೀತಿಯಲ್ಲಿ ಜೀವ ಹೋಗುತ್ತೆ ಅವರದ್ದು. ನವ್ ಯು ಕ್ಯಾನ್ ರಿಲೇಟ್. ಈಗ ಇನ್ನೊಂದು ಚೂರು ಕ್ಲೋಸ್ ಅಪ್ ನಲ್ಲಿ ಫೋಟೋ ನೀವು ನೋಡ್ತಾ ಇದ್ದೀರಾ. ನವ್ ಯು ಕ್ಯಾನ್ ರಿಲೇಟ್ ವೀಕ್ಷಕರೇ. ವ್ಯವಸ್ಥೆಯನ್ನ, ಪೊಲೀಸ್ ಇಲಾಖೆಯನ್ನ ಅಣಕಿಸುವ ರೀತಿ ಕಥೆಗಳ ಮೇಲೆ ಕಥೆ ಕಟ್ಟಿದ್ರು ಇವರು. ಇಡೀ ವ್ಯವಸ್ಥೆಯನ್ನ, ಪೊಲೀಸರನ್ನ, ಜನರನ್ನ ಮಂಗ ಮಾಡೋ ಪ್ರಯತ್ನನ ಇದು. ಅಣಕಿಸೋದ? ನಿಮ್ಮ ಕೈಯಲ್ಲಿ ಏನು ಹುಡುಕೋದಕ್ಕೆ ಸಾಧ್ಯ ಇಲ್ಲ ಅಂತಾನ? ಏನು ಸುಳ್ಳು ಹೇಳೋದಕ್ಕೆ ಹೊರಟಿದ್ದಾರೆ? ಸುಜಾತಾ ಭಟ್ ಅಂಗಲಾಚಿ ಸನಾತನ ಹಿಂದೂ ಧರ್ಮದ ಪ್ರಕಾರ, ಹಿಂದೂ ಬ್ರಾಹ್ಮಣ ಧರ್ಮದ ಪ್ರಕಾರ ನಾನು ಅಂತ್ಯ ಸಂಸ್ಕಾರ ಮಾಡ್ತೀನಿ, ನನ್ನ ಮಗಳ ಕಳೇಬರ ತಂದು ಕೊಡಿ ನನಗೆ ಅಂತ ಅಂಗಲಾಚಿ ಬೇಡದ್ರು. ಜಸ್ಟಿಸ್ ಫಾರ್ ಅನನ್ಯ, ನಾವು ಜಸ್ಟಿಸ್ ಫಾರ್ ವಾಸಂತಿ. ಆಕೆಯ ಫೋಟೋವನ್ನ ಕದ್ದು ಆಕೆಗೆ ಅನ್ಯಾಯ ಮಾಡಿದ್ದಾರೆ ಇವರು. ಅವರ ಸಾವಿಗೆ ಅನ್ಯಾಯ ಮಾಡಿದ್ದಾರೆ ಇವರು. ಅವಮಾನ ಮಾಡ್ತಾ ಇದ್ದಾರೆ ಆ ಹೆಣ್ಣು ಮಗಳಿಗೆ. ಇಡೀ ರಾಜ್ಯದ ತುಂಬೆಲ್ಲ ಅವರ ಕುಟುಂಬಸ್ಥರ ಪರ್ಮಿಷನ್ ಇಲ್ಲದೆ ಅನನ್ಯ ಭಟ್ ಅಂತ ಫೋಟೋ ಬಳಸ್ಕೊಂಡಿದ್ದಾರೆ. ಏನ್ ಮಾಡ್ತಾ ಇದೆ ನಮ್ಮ ವ್ಯವಸ್ಥೆ? ಹಾಗಾದ್ರೆ ಸಮಾಜದಲ್ಲಿ ಯಾರು ಹೆಂಗೂ ಎಲ್ಲರನ್ನೂ ಮಂಗ ಮಾಡಬಹುದಾ? AI ವಿಡಿಯೋಗಳನ್ನ ಇಟ್ಕೊಂಡು, ಕುಕಪ್ ಸ್ಟೋರಿಗಳನ್ನ ಮಾಡಿಕೊಂಡು ಯಾರು ಬೇಕಾದ್ರೂ ಹೆಂಗಾದ್ರೂ ಮಂಗ ಮಾಡಬಹುದಾ? ವೀಕ್ಷಕರೇ, ಸತ್ಯಾಂಶ ನಿಮ್ಮ ಮುಂದೆ ಇದೆ. ಸತ್ಯಾಂಶ ನಿಮ್ಮ ಮುಂದೆ ಇದೆ, ನೀವೇ ನೋಡಿ, ಹೋಲಿಕೆ ಮಾಡಿ. ಇದಕ್ಕಿಂತ ಕ್ಲೋಸ್ ಅಪ್ ನಲ್ಲಿ ಒಂದು ಶಾಟ್ ಇತ್ತಲ್ಲ, ಅದರಲ್ಲಿ ನಿಮಗೆ ಕ್ಲಿಯರ್ ಕಟ್ ಆಗಿ ಸಿಗುತ್ತೆ. ಕ್ಲೋಸ್ ಅಪ್ ಶಾಟ್ ನಲ್ಲಿ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ರಾಕೆಟ್ ಸೈನ್ಸ್ ಬೇಕಿಲ್ಲ ಇದಕ್ಕೆ, ರಾಕೆಟ್ ಸೈನ್ಸ್ ಬೇಕಿಲ್ಲ. ಒಬ್ಬ ಹೆಣ್ಣು ಮಗಳು ತನ್ನ ಕಾಲೇಜಿನ ಸಂದರ್ಭದಲ್ಲಿ ತೆಗೆಸಿಕೊಂಡ ಫೋಟೋವನ್ನ ತನ್ನ ಮಗಳು ಅನನ್ಯ ಭಟ್ 2003ರಲ್ಲಿ ಕಣ್ಮರೆಯಾಗಿ ಹೋದ್ಲು. ತನ್ನ ಮಗಳು ಅನನ್ಯ ಭಟ್ಲನ್ನ ಧರ್ಮಸ್ಥಳದ ಸಿಬ್ಬಂದಿಗಳು ಕರ್ಕೊಂಡು ಹೋಗಿದ್ದನ್ನ ಸಾರ್ವಜನಿಕರು ನೋಡ್ಬಿಟ್ರು. ನಾನು CBI ಕಚೇರಿಯಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದೆ, ಅಲ್ಲಿಂದ ಓಡ್ಕೊಂಡು ಬಂದೆ, ನನ್ನನ್ನು ಯಾರೋ ಬಡದ್ರು, ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ತಗೊಂಡಿಲ್ಲ, ದಾಖಲೆಗಳೆಲ್ಲ ಸುಟ್ಟು ಹೋಗಿವೆ, ಫೋಟೋಗಳೆಲ್ಲ ಸುಟ್ಟು ಹೋಗಿವೆ ಅಂದ ಸುಜಾತಾ ಭಟ್. ಯಾವಾಗ ಪ್ರಶ್ನೆಗಳು ಜಾಸ್ತಿ ಆದವು, ಏಷ್ಯಾನೆಟ್ ಸುವರ್ಣ ನ್ಯೂಸ್ ದಾಖಲೆಗಳನ್ನ ಒದಗಿಸಿಕೊಡ್ತು. ಒಂದು ಪುಟ್ಟ ಫೋಟೋ ಹಿಡ್ಕೊಂಡು ಬಂದ್ರು. ಜೊತೆಗೆ ಒಂದು ಪ್ರಶ್ನೆ ಕೇಳಿದ್ರು, ನಾನು ಫೋಟೋ ತೋರಿಸ್ತೀನಿ, ನನ್ನ ಮಗಳನ್ನ ಹುಡುಕಿ ಕೊಡ್ತಾರಾ ಅಂತ. ಮೃತಪಟ್ಟ ವ್ಯಕ್ತಿಯ ಫೋಟೋ ಕದ್ದಿದೆ ಈ ಗ್ಯಾಂಗ್. ಮೃತಪಟ್ಟ ವ್ಯಕ್ತಿಯ ಫೋಟೋ ಕದ್ದಿದೆ ಈ ತಂಡ.
ಗಂಡ ಕುಡಿತದಿಂದ ಸತ್ರು, ಹೆಂಡತಿ ಸತ್ತು ಹೋದ್ರು ಅನ್ನೋ ಕಾರಣದಿಂದ ಕುಡಿದು ಶ್ರೀವತ್ಸ ತೀರ್ ಹೋದ್ರು. ಈ ಜನವರಿಯಲ್ಲಿ ರಂಗಪ್ರಸಾದ್ ತೀರ್ ಹೋದ್ರು. ಅವರ ಮನೆ ಮಾರು ಹಾಕಿ 20 ಲಕ್ಷ ರೂಪಾಯಿ ಜೊತೆ ಎಸ್ಕೇಪ್. ಆ ಹೆಣ್ಣು ಮಗಳ ಫೋಟೋನು ಬಿಡ್ಲಿಲ್ಲ, ಕೊನೆಗೆ ವಾಸಂತಿಯ ಫೋಟೋನು ಬಿಡ್ಲಿಲ್ಲ ಇವರು. ಅವಳ ಕಾಲೇಜಿನ ದಿನದ ಫೋಟೋ ಕದ್ದು ಅದು ಅನನ್ಯ ಭಟ್ ಅಂತ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಸಮಾಜ ಎಲ್ಲವನ್ನೂ ನಂಬುತ್ತೆ, ಹೌದು, ಆದರೆ ಮಂಗ ಮಾಡೋದನ್ನ ಜನ ಇಷ್ಟು ಸುಲಭವಾಗಿ ಕಲ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಹಾಗಾದ್ರೆ ವ್ಯವಸ್ಥೆಯ ಬಗ್ಗೆ ಭಯ ಇಲ್ವಾ ಇವರಿಗೆ? ವ್ಯವಸ್ಥೆ ಬಗ್ಗೆ ಕೇರ್ ಇಲ್ವಾ? ನಾವು ಸುಳ್ಳು ಹೇಳಿದ್ರೆ, ತಗಲಾಕೊಂಡ್ರೆ ನಮಗೆ ಶಿಕ್ಷೆ ಆಗುತ್ತೆ ಅನ್ನೋ ಭಯ ಇಲ್ವಾ ಇವರಿಗೆ? ಒಬ್ಬ ಮೃತಪಟ್ಟ ಹೆಣ್ಣು ಮಗಳ ಫೋಟೋನ ತಗೊಂಡು ಬಂದು ಇನ್ಯಾವುದೋ ಹೆಣ್ಣು ಮಗಳು ಅಂತ ಹೇಳಿ ತೋರಿಸೋದಕ್ಕೆ ಎಷ್ಟು ಧೈರ್ಯ? ಯಾವ ಧೈರ್ಯ ಇದು? ಯಾರು ಕೊಟ್ಟಿದ್ದಾರೆ ಈ ಧೈರ್ಯ? ನಾಚಿಕೆ ಎಲ್ಲ ಒತ್ತಟ್ಟಿಗಿಟ್ಬಿಡಿ. ನಾಚಿಕೆ ಅನ್ನೋದನ್ನ ಒತ್ತಟ್ಟಿಗಿಟ್ಬಿಡಿ. ಧೈರ್ಯ ಬೇಕಲ್ಲ. ಭಯ ಭಕ್ತಿ ಇಲ್ಲ, ವ್ಯವಸ್ಥೆ ಬಗ್ಗೆ ಭಯ ಇಲ್ಲ, ಪೊಲೀಸರ ಬಗ್ಗೆ ಅಂತೂ ಭಯಾನೇ ಇಲ್ಲ. ಏನು ಮಾಡ್ಕೋತಾರೆ ಅನ್ನೋ ಧೈರ್ಯವ ಇದು? ಸಮಾಜನ ನಾನು ಏನು ಹೇಳಿದ್ರು ನಂಬತ್ತೆ, ಮಂಗ ಮಾಡ್ತೀನಿ ಅನ್ನೋ ಧೈರ್ಯವ? ವೀಕ್ಷಕರೇ, ಹಿಂದಿಯಲ್ಲಿ ಒಂದು ಮಾತಿದೆ, ದೂದ್ ಕಾ ದೂದ್ ಪಾನಿ ಕಾ ಪಾನಿ ಅಂತ. ನೋಡಿ, ಈಗ ನೀವು ನೋಡ್ತಾ ಇದ್ದೀರಾ ಫೋಟೋ ವೀಕ್ಷಕರೇ. ಅನನ್ಯ ಭಟ್ ಅಂತ ಹೇಳ್ತಾ ಇರೋ ಈ ಹೆಣ್ಣು ಮಗಳು ಇನ್ ರಿಯಾಲಿಟಿ ವಾಸಂತಿಯ ಕಾಲೇಜು ದಿನದ ಫೋಟೋ. ಕಾಲೇಜಿನ ದಿನಗಳಲ್ಲಿ ಸ್ಟಾಂಪ್ ಸೈಜು, ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ಕೇಳಿರ್ತಾರೆ. ಅಂಥ ಫೈಲ್ನಿಂದ ಕದ್ದುಕೊಂಡು ಬಂದು ಇವತ್ತು ಅನನ್ಯ ಭಟ್ ಅಂತ ಹೇಳ್ತಾ ಇದ್ದಾರೆ. ಶೇಮ್ಲೆಸ್. ಬಟ್ ಇನ್ನೊಂದು ನನಗೆ ಆಶ್ಚರ್ಯ ಅನ್ನಿಸ್ತಿರೋದು, ಕರ್ನಾಟಕದಲ್ಲಿ ವ್ಯವಸ್ಥೆ ಅಷ್ಟು ಈಸಿ ಆಗಿದೆಯಾ ಜನರಿಗೆ? ಸುಳ್ಳು ಹೇಳಿ ನಾನು ಆರಾಮ್ಸೆ ಬಚಾವಾಗಬಹುದು, ಕಥೆ ಕಟ್ಟಿ ನಾನು ಆರಾಮ್ಸೆ, ಅದು ಏನು ಸಮಾಜದ ಮುಂದೆ, ವ್ಯವಸ್ಥೆ ಮುಂದೆ ಒಂದು ಕಥೆ ಕಟ್ಟಿ ಪೊಲೀಸ್ ಠಾಣೆಗೆ ಹೋಗಿ ದೂರು ದಾಖಲಿಸಿ ಈಸಿಯಾಗಿ ಎಸ್ಕೇಪ್ ಆಗ್ಬಿಡಬಹುದಾ? ಒಬ್ಬ ಹೆಣ್ಣು ಮಗಳು ಸತ್ತು ಹೋಗಿದ್ದಾಳೆ 2007ರಲ್ಲಿ ನಾನಾ ಕಾರಣದಿಂದ. ಆ ಮಗಳ ಫೋಟೋನ ಕದ್ದುಕೊಂಡು ಬಂದು ಅನನ್ಯ ಭಟ್ ಅಂತ ಹೇಳಿ ಇವರು ಜನರ ಮುಂದೆ ತೋರಿಸ್ತಾರೆ. ಜನರನ್ನ ಏನು ಅನ್ಕೊಂಡಿದ್ದಾರೆ ಇವರು? ಸಮಾಜನ ಏನು ಅನ್ಕೊಂಡಿದ್ದಾರೆ? ಪೊಲೀಸ್ ವ್ಯವಸ್ಥೆನ ಏನು ಅನ್ಕೊಂಡಿದ್ದಾರೆ? ಸರ್ಕಾರನ ಏನು ಅನ್ಕೊಂಡಿದ್ದಾರೆ? ವೀಕ್ಷಕರೇ, ಸತ್ಯ ಎಷ್ಟು ಮುಚ್ಚಿಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಸತ್ಯ ಒಂದು ದಿನ ಹೊರಗೆ ಬಂದೇ ಬರುತ್ತೆ, ಯಾವುದೇ ವಿಷಯದಲ್ಲಾಗಿರಲಿ. ಅನನ್ಯ ಭಟ್, ಜಸ್ಟಿಸ್ ಫಾರ್ ಅನನ್ಯ ಭಟ್ ಅಂತ ಒಂದು ಕಥೆ ಕಟ್ಟಿ ಅದಕ್ಕೆ ಒಬ್ಬ ಸತ್ತು ಹೋಗಿರೋ ಹೆಣ್ಣು ಮಗಳ ಫೋಟೋ ಕದ್ದುಕೊಂಡು ಬಂದು ಅದಕ್ಕೆ ಬೊಟ್ಟಿಡೋ ಅಂತಹ ಪ್ರಯತ್ನ ಸರ್ಕಸ್ ಮಾಡಿ ಸೈಡ್ಗೆ ಬೊಟ್ಟಿಟ್ಟು, ನಾಚಿಕೆ ಆಗೋದಿಲ್ವಾ ಈ ತಂಡಕ್ಕೆ? ಯಾರನ್ನ ಮಂಗ ಮಾಡ್ತಿದ್ದಾರೆ ಇವರು? ಪೊಲೀಸ್ ಇಲಾಖೆ ಬಗ್ಗೆ ಭಯ ಇಲ್ಲ, ಕಾನೂನು ಸುವ್ಯವಸ್ಥೆ ಬಗ್ಗೆ ಭಯ ಇಲ್ಲ, ಅಧಿಕಾರಿಗಳ ಬಗ್ಗೆ ಭಯ ಇಲ್ಲ. ಯಾರನ್ನ ಮಂಗ ಮಾಡ್ತಾ ಇದ್ದಾರೆ? ಯಾರಿಗೆ ಮಂಕು ಬೂದಿ ಎರಚ್ತಾ ಇದ್ದಾರೆ? ರಾಜ್ಯದ ಜನರನ್ನ ಮಂಗ ಮಾಡ್ತಾ ಇದ್ದಾರೆ ಇವರು. ಎಮೋಷನಲ್ AI ವಿಡಿಯೋಗಳನ್ನ ಮಾಡಿಕೊಂಡು ಜನರನ್ನ ಮಂಗ ಮಾಡ್ತಾ. ಇದು ಸಿನಿಮಾನ? ಇದು ಸಿನಿಮಾ ನೋಡಿದ ರೀತಿಯೇ ಜನ ಕರಗುತ್ತಾರೆ ಅನ್ನೋ ಭ್ರಮೆಯ ಇವರಿಗೆ? ರಿಯಾಲಿಟಿ ಗೊತ್ತಾದ್ರೆ ಜನ ಏನು ಮಾಡ್ತಾರೆ ಅನ್ನೋ ಭಯ ಇಲ್ವಾ ಇವರಿಗೆ? BL ನಿವೃತ್ತ ಸಿಬ್ಬಂದಿ ರಂಗಪ್ರಸಾದ್ ಮತ್ತು ಪತ್ನಿ ಇಬ್ಬರು ಕೂಡ BL ಸಿಬ್ಬಂದಿಯಾಗಿದ್ದವರು. ಒಬ್ಬ ಮಗ, ಒಬ್ಬ ಮಗಳಿದ್ರು ಅವರಿಗೆ. ಆ ಮಗನ ಹೆಸರು ಶ್ರೀವತ್ಸ. ಶ್ರೀವತ್ಸನ ಹೆಂಡತಿ ವಾಸಂತಿ. ಶ್ರೀವತ್ಸನ ಹೆಂಡತಿ ವಾಸಂತಿ. ಇದೇ ವಾಸಂತಿಯ ಕಾಲೇಜು ದಿನಗಳ ಫೋಟೋನ ಕದ್ದು ಅದಕ್ಕೆ ಒಂದು ಪಕ್ಕದ ಬೊಟ್ಟಿಡೋರಿಗೆ ಗೊತ್ತಿಲ್ಲ ಹಿಂದೂ ಹೆಣ್ಣು ಮಕ್ಕಳು ಬೊಟ್ಟು ಹಣೆಯ ಮೇಲೆ ಯಾವ ಜಾಗದಲ್ಲಿ ಇಡ್ತಾರೆ ಅಂತ. ಒಂದು ಚೂರು ಸೈಡ್ಗೆ ಹೋಗಿದೆ. ನೀವು ಒಂಚೂರು ಆ ವಿಡಿಯೋನ ಝೂಮ್ ಮಾಡಿ ನೋಡಿದ್ರಿ ಅಂದ್ರೆ ಪೆನ್ನಲ್ಲಿ ತಿದ್ದಿದ್ದು ಕ್ಲೀನಾಗಿ ಗೊತ್ತಾಗುತ್ತೆ. ಪೆನ್ನಲ್ಲಿ ಸುಂದರವಾಗಿ ಒಂದು ಬೊಟ್ಟಿಡೋದಕ್ಕೆ ಹೋಗಿದ್ದಾರೆ, ಅದೊಂದು ಚೂರು ಸೈಡ್ಗೆ ಹೋಗುತ್ತೆ. ರಾಜ್ಯದ ವ್ಯವಸ್ಥೆ ಬಗ್ಗೆ, ಸರ್ಕಾರದ ಬಗ್ಗೆ, ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಭಯ ಇಲ್ಲದೆ ಸುಳ್ಳಿನ ಕಂತೆಗಳನ್ನ ಕಟ್ಟಿ
ಸುಳ್ಳಿನ ಕಂತೆಗಳನ್ನ ಕಟ್ಟಿ ಫೋಟೋ ಕದ್ದು ಅದನ್ನ ಇನ್ನೊಂದು ಅಂತ ಬಿಂಬಿಸ್ತಾ ಇದ್ದಾರೆ. ಹೌಸಿಂಗ್ ಬೋರ್ಡ್ ಸೈಟ್ನಲ್ಲಿ ಸ್ವಂತ ಮನೆ ಇತ್ತು ವೀಕ್ಷಕರೇ. ಯು ಕ್ಯಾನ್ ಚೆಕ್ ದ ಡಾಕ್ಯುಮೆಂಟ್ಸ್. ರಂಗಪ್ರಸಾದ್ಗೆ ಸಹಾಯಕಿ ಅಂತ ಸೇರ್ಕೊಳ್ತಾರೆ. ನಂತರ ಲಿವಿಂಗ್ ನಲ್ಲಿ ಇರ್ತಾರೆ. ಆಗ್ಲೇ ಶ್ರೀವತ್ಸ ಮತ್ತೆ ಸೊಸೆ ವಾಸಂತಿ ಜೊತೆ ಸುಜಾತಾ ಭಟ್ಟಿಗೆ ತಿಕ್ಕಾಟ ಶುರುವಾಗುತ್ತೆ. ಯಾವಾಗ ವಾಸಂತಿ ತೀರ್ ಹೋಗ್ತಾರಲ್ಲ, ವಾಸಂತಿ 2007ರಲ್ಲಿ ತೀರ್ ಹೋಗ್ತಾರೆ. ಆಗ ಮನೆಯ ಮೇಲೆ ಕಂಟ್ರೋಲ್ ತಗೊಳ್ತಾರೆ ಸುಜಾತಾ. ಮಗ ಕುಡಿದು ಕುಡಿತದ ಚಟಕ್ ಬಿದ್ದಿರ್ತಾರೆ ಶ್ರೀವತ್ಸ. ಅದರಿಂದಾನೇ 2015ರಲ್ಲಿ ಅವರ ಡೆತ್ ಆಗುತ್ತೆ. ತಂದೆ ರಂಗಪ್ರಸಾದ್ ಇದೇ ವರ್ಷ 2025 ಜನವರಿಯಲ್ಲಿ ಅವರು ಕೂಡ ಮೃತಪಡ್ತಾರೆ. ಅದೇ ವಾಸಂತಿಯ ಫೈಲ್ನಲ್ಲಿದ್ದ ಒಂದು ಫೋಟೋ ಕದ್ದುಕೊಂಡು ಬಂದು ಅನನ್ಯ ಭಟ್ ಅಂತ ಹೇಳೋ ಪ್ರಯತ್ನ ಈ ತಂಡ ಮಾಡುತ್ತೆ. ಅಂದ್ರೆ ಪೊಲೀಸರ ಬಗ್ಗೆ, ವ್ಯವಸ್ಥೆ ಬಗ್ಗೆ ಇವ್ರು ಮೋಸ್ಟ್ಲಿ ಕಾಮಿಡಿ ತರ ನಕ್ಕೊಂಡಿರ್ತಾರ. ನಾವು ಮಂಗ ಮಾಡಿದ್ವಿ ಹಿಂಗೆ ಅಂತ, ಜನರನ್ನ ನಾವು ಯಾವ ರೀತಿ ಮಂಗ ಮಾಡಿದ್ವಿ ಅಂತ ನಕ್ಕೊಂಡಿರ್ತಾರ. ಒಟ್ಟಿಗೆ ಕೂತ್ಕೊಂಡು ಪ್ಲಾನ್ ಮಾಡೋವಾಗ್ಲೂ ಹಿಂಗೆ ನಕ್ಕೊಂಡು ಮಾಡಿರ್ತಾರ. ನಾವು ಮಾಡಿದ ಪ್ಲಾನ್ ಯಾರ ಕೈಲೂ ಕಂಡು ಹಿಡಿಯೋದಕ್ಕಾಗೋದಿಲ್ಲ ಅಂತ. ಇವರು ಮಾಡಿದ ಪ್ಲಾನ್ ಯಾರ ಕೈಲೂ ಕಂಡು ಹಿಡಿಯೋದಕ್ಕಾಗೋದಿಲ್ಲ ಅನ್ನೋ ಭ್ರಮೆಯಲ್ಲಿ ಇವರಿದ್ರ. ಐ ಡೋಂಟ್ ನೋ ನಮ್ಮ ವ್ಯವಸ್ಥೆ ಕೂಡ ಏನ್ ಮಾಡ್ತಿದೆ ಅಂತ. ಇಡೀ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿ ಪಕ್ಕದ ರಾಜ್ಯದವರು ಮಾತಾಡಿಕೊಂಡು, ಅವ ಮಾಧ್ಯಮಗಳು ತಮಗೆ ಹೆಂಗೆ ಬೇಕೋ ಹಂಗಂಗೆ ಯಾವ್ಯಾವುದೋ ಫೋಟೋ ಎಳ್ಕೊಂಡು ಮಾತಾಡ್ತಾರೆ. ಅನನ್ಯ ಭಟ್ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಯಾಕಾಗಿಲ್ಲ? ಇನ್ನು ಇನ್ವೆಸ್ಟಿಗೇಷನ್ ಆದ್ರೆ ಅದನ್ನ ಯಾಕೆ ಹೊರಗೆ ತಂದಿಲ್ಲ? ಅಥವಾ ಈ ಗ್ಯಾಂಗ್ಗೆ ನಮ್ಮನ್ನು ಯಾರೂ ಏನೂ ಮಾಡ್ಕೊಳಕ್ಕಾಗಲ್ಲ ಅನ್ನೋ ಭಂಡ ಧೈರ್ಯವ? ಆ ಭಂಡ ಧೈರ್ಯಕ್ಕೆ ಕಾರಣ ಏನು? ವಿ ಡೋಂಟ್ ನೋ. ಕಥೆಗಳ ಮೇಲೆ ಕಥೆ ಕಟ್ತಾ ಇದ್ದಾರೆ. ಕಥೆಯ ನಿಜಾಂಶ ರಿವೀಲ್ ಆಗಿದೆ. ಅದು ಅನನ್ಯ ಭಟ್ ಅಲ್ಲ, ವಾಸಂತಿ, ಶ್ರೀವತ್ಸ ಹೆಂಡತಿ ರಂಗಪ್ರಸಾದ್. ಇದೇ ರಂಗಪ್ರಸಾದ್ ಸುಜಾತಾ ಭಟ್ ಜೊತೆ ಲಿವಿನ್ ನಲ್ಲಿರ್ತಾರೆ. ಅವರ ಮಗ ಶ್ರೀವತ್ಸ, ಅವರ ಹೆಂಡತಿ ವಾಸಂತಿಯ ಕಾಲೇಜ್ ಟೈಮಿನ ಫೋಟೋನ ಅನನ್ಯ ಭಟ್ ಅಂತ ಈ ತಂಡ ನಾಚಿಕೆ ಬಿಟ್ಟು ಸಮಾಜದ ಮುಂದೆ ಹೇಳ್ತಾ ಇದೆ. ಆ ಸಮಾಜವನ್ನ ಮಂಗ ಮಾಡೋ ಪ್ರಯತ್ನ ಮಾಡ್ತಾ ಇದೆ. ವೀಕ್ಷಕರೇ, 2007ರಲ್ಲಿ ಮೃತಪಟ್ಟ ವಾಸಂತಿಯ ಫೋಟೋ ಹಿಡಿದುಕೊಂಡು ಪ್ಲಾನ್ ರೆಡಿ ಆಗತ್ತೆ. ಇಡೀ ಸಮಾಜ ಪ್ರಶ್ನೆ ಕೇಳ್ತಾ ಇದೆ, ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಹೌದಲ್ವಾ, ಒಂದೇ ಒಂದು ಡಾಕ್ಯುಮೆಂಟ್ಸ್ ಇರ್ಬೇಕಲ್ವಾ? ಒಂದು ಡಾಕ್ಯುಮೆಂಟ್ಸ್ ತೋರಿಸ್ರಿ, ಒಂದು ಫೋಟೋ ತೋರಿಸ್ರಿ ಅಂತ ಗ್ಯಾಂಗ್ ರೆಡಿ ಆಗತ್ತೆ. ಮೀಟಿಂಗ್ ಮಾಡ್ತಾರೆ. MD ಸಮೀರ್ ಯಾರಿಗೂ ಅನುಮಾನ ಬರಬಾರ್ದು, ಆ ಫೋಟೋನ ಕ್ಲೇಮ್ ಕೂಡ ಯಾರು ಮಾಡಬಾರ್ದು, ಅಂಥದ್ದೊಂದು ಫೋಟೋ ತಗೊಂಡ್ಬನ್ನಿ ಅಂತಾರೆ. ಒಂದಷ್ಟು ಫೋಟೋ ತಗೊಂಡು ಬರ್ತಾರೆ, ಯಾವುದೂ ಸೆಲೆಕ್ಟ್ ಆಗೋದಿಲ್ಲ. ಕೊನೆಗೆ ಸುಜಾತಾ ಹತ್ರ ಒಂದು ಫೋಟೋ ಇರುತ್ತೆ. 2007ರಲ್ಲಿ ಮೃತಪಟ್ಟ ಶ್ರೀವತ್ಸ ಪತ್ನಿ ವಾಸಂತಿಯ ಫೋಟೋ ಕಾಲೇಜಿನ ಫೈಲ್ಗಳಲ್ಲಿ ಇರುತ್ತೆ. ಆ ಫೈಲ್ನಿಂದ ಫೋಟೋ ಕದಿಯಲಾಗತ್ತೆ. ವೀಕ್ಷಕರೇ, ಕದಿಯಲಾಗತ್ತೆ, ತಗೊಂಡಿದ್ದಲ್ಲ, ಅದು ಕದೀತಾರೆ. ತಮಗೆ ಸಂಬಂಧವೇ ಇಲ್ಲದ ಒಬ್ಬ ವ್ಯಕ್ತಿಯ ಫೋಟೋವನ್ನ ಕದೀತಾರೆ. ಆ ಫೋಟೋ ಒಂದು ಕಡೆ ರಿವೀಲ್ ಆಗುತ್ತೆ. ಏನೋ ಮಿಸ್ಸಿಂಗ್ ಅಲ್ಲ, ಏನೋ ಮಿಸ್ಸಿಂಗ್ ಇದೆ. ಒಂದು ಕೆಲಸ ಮಾಡೋಣ, ಒಂದು ಬಿಂದಿ ಇಟ್ಬಿಡೋಣ, ಬೋಳ್ ಹಣೆ ಕಾಣಿಸ್ತಾ ಇದೆ ಅಂತ ಸಮೀರ್ ತನ್ನ ಕೈಯಲ್ಲಿದ್ದ ಪೆನ್ನಿನಿಂದ ಸುಂದರವಾಗಿ ಒಂದು ಬೊಟ್ಟಿಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಅವರಿಗೆ ಹಿಂದೂ ಹೆಣ್ಣುಮಕ್ಕಳು ಬೊಟ್ಟು ಯಾವ ನೆತ್ತಿಯಲ್ಲಿ ಯಾವ ಜಾಗದಲ್ಲಿ ಇಡ್ತಾರೆ ಅಂತ ಗೊತ್ತಿಲ್ಲ. ಹಣೆಯಲ್ಲಿ ಸೈಡಿಗೆ ಹೋಗ್ಬಿಡುತ್ತೆ. ಹಾಗೆ ಶುರುವಾಯಿತು ಅನನ್ಯ ಭಟ್ ಫೋಟೋ ಕಹಾನಿ. ಇದೇ ಅನನ್ಯ ಭಟ್ MS ರಾಮಯ್ಯ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ವೀಕ್ಷಕರೇ. ನರ್ಸ್ ಆಗಿ ಮಾಡ್ತಾ ಇದ್ರು. 2007ರಲ್ಲಿ ಕೆಲಸ ಮಾಡ್ತಾ ಇದ್ರು. 2007ರಲ್ಲಿ ಇವರ ಡೆತ್ ಆಗತ್ತೆ. ಇದೇ ನೋವಿನಲ್ಲಿ ಶ್ರೀವತ್ಸ ಕುಡಿಯೋದಕ್ಕೆ ಅಡಿಕ್ಟ್ ಆಗ್ತಾರೆ. ಒಂದು ಕಡೆ ರಂಗಪ್ರಸಾದ್ ಹುಷಾರಿಲ್ಲ, ಶ್ರೀವತ್ಸ ಕುಡಿತಾ ಇರ್ತಾರೆ. ಇಡೀ ಮನೆಯನ್ನ ಕಂಟ್ರೋಲಿಗೆ ತಗೊಂಡು, ಕೆಂಗೇರಿಯಲ್ತು ಮನೆ, ಆ ಮನೆಯನ್ನ ಕಂಟ್ರೋಲಿಗೆ ತಗೊಂಡು ಆ ಮನೇನೂ ಮಾರಿ ಆಗತ್ತೆ. ಸುಜಾತಾ ಆ ಮನೇನೂ ಮಾರಿಸ್ಬಿಡ್ತಾರೆ. 20 ಲಕ್ಷದೊಂದಿಗೆ ಅಲ್ಲಿಂದ ಎಸ್ಕೇಪ್. ಸುಜಾತಾ ಭಟ್, ಅನನ್ಯ ಭಟ್, ಇದು ನನ್ನ ಮಗಳನ್ನ ನಾನು ತೋರಿಸ್ತೀನಿ, ಫೋಟೋ ಹುಡುಕಿ ಕೊಡ್ತೀರಾ ನೀವು ಅಂತ
ಎಷ್ಟು ಕರಳು ಚುರ್ರನ್ನೋ ಹಾಗೆ ಪ್ರಶ್ನೆ ಕೇಳಿದ್ರು. ಹುಡುಕಿ ಕೊಟ್ಟಿದ್ದೀವಿ ಮೇಡಮ್, ಕಾಲೇಜಿನ ದಿನಗಳ ಫೋಟೋ, ಇನ್ನಷ್ಟು ಏಜ್ ಆದ ನಂತರದ ಫೋಟೋನ ನಿಮ್ಮ ಮುಂದೆ ಹುಡುಕಿ ಕೊಟ್ಟಿದ್ದೀವಿ. ಸ್ವಂತ ಮನೆಯಲ್ಲಿದ್ದ ರಂಗಪ್ರಸಾದ್ರನ್ನ ಬಾಡಿಗೆ ಮನೆಗೆ ಶಿಫ್ಟ್ ಮಾಡಿಸ್ತಾರೆ. ರಂಗಪ್ರಸಾದ್ ಮನೇನೇ ಮಾರಾಟ ಮಾಡಿಸ್ತಾರೆ. ಇವತ್ತಿಗೂ ಸುಜಾತಾಗೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ ರಂಗಪ್ರಸಾದ್ ಪುತ್ರಿ. 2015ರಲ್ಲಿ ಶ್ರೀವತ್ಸ ತೀರ್ ಹೋಗ್ತಾರೆ. ಇದೇ ಸುಜಾತಾಗೆ ಇವತ್ತಿಗೂ ಹಿಡಿ ಶಾಪ ಹಾಕ್ತಿದ್ದಾರೆ ರಂಗಪ್ರಸಾದ್ ಪುತ್ರಿ. 2007ರಲ್ಲಿ ವಾಸಂತಿ ಫೋಟೋನ ನೀವು ನೋಡ್ತಾ ಇದ್ದೀರಿ. ಇದೇ ವಾಸಂತಿಯ 2007ರ ಫೋಟೋ ಒಂದು ಕಡೆ ಆದ್ರೆ ಅವರ ಕಾಲೇಜಿನ ದಿನಗಳ ಫೋಟೋ ಇದು. ಐ ಡೋಂಟ್ ನೋ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ. ಇಷ್ಟು ಕುಕ್ಅಪ್ ಸ್ಟೋರಿ, ನಮಗೆ ಒಂದು ಮಾಧ್ಯಮ ಸಂಸ್ಥೆಗೆ ಇಷ್ಟು ಸ್ಟೋರಿಗಳು ಸಿಗ್ತಿವೆ, ಇಷ್ಟು ಸತ್ಯಾಂಶ ಬಯಲಾಗ್ತಾ ಇದೆ. ನಾವು ಹುಡುಕೊಂಡು ಹೋದ್ರೆ ಸತ್ಯಾಂಶ ಸಾಕ್ಷಿ ಸಮೇತ ಸಿಗ್ತಾ ಇದೆ. ಪೊಲೀಸರಿಗೆ ಸಿಗೋದಿಲ್ವಾ ಇದು? ಪೊಲೀಸ್ ಇಲಾಖೆಯಲ್ಲಿ ಇಲ್ವಾ ವಿಷಯ ಸಂಗ್ರಹಿಸೋರು, ತೆಗೆಯೋರು? ಆ ಭಯಾನೂ ಇಲ್ವಾ ಇವರಿಗೆ? ಒಂದು ಸಲ ಪೊಲೀಸರು ಅಖಾಡಕ್ಕೆ ಇಳಿದ್ರೆ ಒಂದು ಗತಿ ಕಾಣಿಸ್ತಾರೆ ಅನ್ನೋ ಭಯವೂ ಇಲ್ವಾ? ಹೋಗ್ಲಿ, ಕಾನೂನಿನ ಭಯ. ಒಂದು ಕಾನೂನಿನ ಅಡಿಯಲ್ಲಿ ನಾವಿದ್ದೀವಿ, ಒಂದು ವ್ಯವಸ್ಥೆಯ ಅಡಿಯಲ್ಲಿ ನಾವಿದ್ದೀವಿ. ಬೇಡ, ಯಾವುದೂ ಬೇಡ. ಪೊಲೀಸರ ಬಗ್ಗೆ ಭಯ ಬೇಡ, ವ್ಯವಸ್ಥೆಯ ಬಗ್ಗೆ ಭಯ ಬೇಡ. ರಾಜ್ಯದ ಜನರನ್ನ ಮಂಗ ಮಾಡೋದಿವ್ರು. ರಾಜ್ಯದ ಜನರ ಮುಂದೆ ಬುರುಡೆ ಬಿಡೋದು, ರಾಜ್ಯದ ಜನರ ಮುಂದೆ ಕಥೆ ಕಟ್ಟೋದು. ಯಾವುದೋ ಹೆಣ್ಣು ಮಗಳು ಸತ್ತು ಹೋಗಿದ್ರೆ ಆಕೆಯ ಫೋಟೋನ ತಗೊಂಡು ಬಂದು ಇದು ಅನನ್ಯ ಭಟ್ ಫೋಟೋ ಅಂತ ತೋರಿಸ್ತಾರೆ ಅಂದ್ರೆ ಇವರ ಧೈರ್ಯಕ್ಕೆ ಮೆಚ್ಚಬೇಕು, ಪ್ರಶಸ್ತಿ ಕೊಡಬೇಕು ಇವರಿಗೆ. ವಿ ಶುಡ್ ಅವಾರ್ಡ್ ದೆಮ್, ರಿವಾರ್ಡ್ ದೆಮ್. ಎಂಥ ಧೈರ್ಯ ಮಾರಾಯರೆ ನಿಮ್ದು ಅಂತ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಫ್ಯಾಂಟಾಸ್ಟಿಕ್ ವರ್ಕ್ ರಮೇಶ್. ನಿಮ್ಮ ಈ ಹಿಂದಿನ 2 ಬ್ರೇಕಿಂಗ್ ನ್ಯೂಸ್ ಕೂಡ ಇಡೀ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಯಾಯಿತು, ಸತ್ಯಾಸತ್ಯತೆಯನ್ನು ರಾಜ್ಯದ ಜನರ ಮುಂದೆ ಇಡ್ತು. ಐ ಆಮ್ ಸರ್ಪ್ರೈಸ್ಡ್ ಆ್ಯಂಡ್ ಶಾಕ್ಡ್ ರಮೇಶ್. ನನಗೆ ಶಾಕ್ ಆಗ್ತಾ ಇದೆ. 2007ರಲ್ಲಿ ಒಂದು ಹೆಣ್ಣುಮಗಳು ಸತ್ತು ಹೋಗ್ತಾಳೆ, ಅವಳ ಫೋಟೋನ ಕದ್ದುಕೊಂಡು ಬಂದು ಇವರು ಒಂದು ಕುಕ್ಅಪ್ ಸ್ಟೋರಿಗೆ ಅದನ್ನ ಸಾಕ್ಷಿಯಾಗಿ ತೋರಿಸ್ತಾರೆ ಅಂದ್ರೆ ಯಾರ ಬಗ್ಗೆನೂ ಭಯ ಇಲ್ವಾ ಇವರಿಗೆ? ಪೊಲೀಸ್ ವ್ಯವಸ್ಥೆ ಬಗ್ಗೆ ಬೇಡ ರೀ, ರಾಜ್ಯದ ಜನರ ಬಗ್ಗೆ ಭಯ ಇಲ್ವಾ? ಸತ್ಯಾಂಶ ಗೊತ್ತಾದ್ರೆ ಜನ ಕಂಡಲ್ಲಿ ಏನ್ ಮಾಡ್ತಾರೆ ಅನ್ನೋ ಭಯ ಇಲ್ವಾ ಇವರಿಗೆ? ವಾಟ್ ಇಸ್ ಹ್ಯಾಪನಿಂಗ್? ಏನಾಗ್ತಾ ಇದೆ ರಾಜ್ಯದಲ್ಲಿ? ಬನ ಅಂದರೆ ಧರ್ಮಸ್ಥಳದಲ್ಲಿ ಎಲ್ಲೋ ಒಂದು ಕಡೆ 100 ಶವಗಳನ್ನು ಉತ್ತಿಟ್ಟಿದ್ದಾರೆ ಅನ್ನುವಂಥ ಒಬ್ಬ ಅನಾಮಿಕ ಬಂದ ತಕ್ಷಣ ಏಕಾಏಕಿ ಉಟ್ಕೊಂಡಂಥ ಸುಜಾತಾ ಭಟ್ ನನ್ನ ಮಗಳು ಕಾಣೆ ಆಗಿದ್ದಾಳೆ. 2003ರಲ್ಲಿ MBBS ಓದ್ತಾ ಇದ್ದಂಥ ಮಗಳು ಬಂದ್ಲು, ದೇವದರ್ಶನಕ್ಕೆ ಬಂದ್ಲು, ಫ್ರೆಂಡ್ಸ್ ಜೊತೆ ಬಂದವಳು ಇದ್ದಕ್ಕಿದ್ದಂಗೆ ನಾಪತ್ತೆ ಆಗಿದ್ದಾಳೆ, ಅವಳನ್ನ ಹುಡುಕಿ ಕೊಡಿ ಅನ್ನುವಂಥದ್ದನ್ನ ಮಾಧ್ಯಮಗಳ ಮುಂದೆ ಕಣ್ಣೀರಿಡ್ತಾರೆ, ಪೊಲೀಸರ ಮುಂದೆ ಹ್ಯಾಂಗ್ಲಾಚ್ತಾರೆ, ಅಂದರೆ ದೂರನ್ನ ಕೂಡ ಕೊಡ್ತಾರೆ. ಈ ಒಂದು ಆದ ನಂತರ ಸುವರ್ಣ ನ್ಯೂಸ್ ಕೂಡ ಯಾಕೆ ಈ ಮಹಿಳೆಗೆ ನಾವು ಆ ಮಗಳನ್ನು ಹುಡುಕುವಂಥ ನಿಟ್ಟಿನಲ್ಲಿ ನಾವ್ಯಾಕೆ ಕೈ ಜೋಡಿಸಬಾರ್ದು ಅನ್ನುವಂಥ ಪ್ರಯತ್ನಗಳನ್ನು ಮಾಡ್ತಾ ಹೋದಂತೆ ನಮ್ಮ ಪ್ರಯತ್ನದಲ್ಲಿ ಇದೇ ಸುಜಾತಾ ಭಟ್ ಅವರ ಸಂಚು ಪದೇ ಎಕ್ಸ್ಪೋಸ್ ಆಗ್ತಾ ಹೋಗ್ತಾ ಇದೆ. ಭಾವನಾ ಅಂದರೆ ಸುಜಾತಾ ಭಟ್ ಅವರ ಅಕ್ಕನ ಗಂಡ ಸ್ವಂತ ಭಾವನನ್ನ ನಾವು ಹುಡುಕಿ ಮಾತಾಡಿಸೋ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಸುಜಾತಾ ಭಟ್ ಯಾರು, ಅವ್ರ ಮದುವೆಗಿಂತ ಮೊದಲು ಹೇಗಿದ್ರು, ಅದಾದ ನಂತರ ಎಲ್ಲಿ ಹೋದ್ರು, CBIದಲ್ಲಿಲ್ಲ, ಮಗಳು ಹುಟ್ಟಿಲ್ಲ, ಅವಳು MBBSಗೆ ಸೇರ್ಲಿಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ದನ್ನ ಹುಡುಕ್ತಾ ಹೋದಂಥ ಸಂದರ್ಭದಲ್ಲಿ ಮತ್ತೆ ಅದ ನಂತರ ಶಿವಮೊಗ್ಗದಲ್ಲಿ ಕೂಡ ಅವರು ರಿಪೋರ್ಟ್ಪೇಟೆಯಲ್ಲಿ ಇದ್ರು ಅನ್ನುವಂಥ ಸುದ್ದಿ ಬಂದಂದ್ರೆ ಸುವರ್ಣ ನ್ಯೂಸ್ ಸರಣಿ ಸ್ಟೋರಿಗಳನ್ನು ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಇಡೀ ಗ್ಯಾಂಗು ಸುಜಾತಾ ಭಟ್ ಬಂದು ಹಿಂದೆ ಇದ್ದಂಥ ಒಂದು ಗ್ಯಾಂಗು ಅಕ್ಷರಶಃ ವಿಚಲಿತರಾಗ್ತಾರೆ. ಏನು ನಾವು ಮಾಡಿದಂಥ ಪ್ಲಾನ್ ಎಲ್ಲೂ ವರ್ಕೌಟ್ ಆಗ್ತಾ ಇಲ್ಲ, ಎಲ್ಲೋ ಒಂದು ಕಡೆ ದಾಖಲೆಗಳನ್ನ ಕೇಳ್ತಾ ಇದ್ದಾರೆ, ಫೋಟೋವನ್ನ ಕೇಳ್ತಾ ಇದ್ದಾರೆ, ಏನು ಮಾಡೋದು ಅನ್ನುವಂಥ ಸಂದರ್ಭದಲ್ಲಿ ಸುವರ್ಣ ನ್ಯೂಸ್ನ ಸರಣಿ ವರದಿ ಆದ ನಂತರ ಇವರೆಲ್ಲರೂ ಸೇರಿ ಒಂದು ಅಂದರೆ ಷಡ್ಯಂತ್ರದ ಭಾಗ ಆಗಿದ್ದಂಥವ್ರೆಲ್ಲರೂ ಕೂಡ ಒಂದು ಸಭೆಯನ್ನು ಕರೀತಾರೆ. ಸಭೆಯಲ್ಲಿ ಚರ್ಚೆ ನಡೀತಿದೆ, ಹೇಗಾದರೂ ಮಾಡಿ ಈ ಬರ್ತಾ ಇರುವಂತಹ ಸುದ್ದಿಗಳಿಗೆ ಒಂದು ಟ್ವಿಸ್ಟ್ ಅನ್ನು ಕೊಡಬೇಕು, ತನ್ನ ಮಗಳು ಅನ್ನುವಂಥದ್ದು ಫೋಟೋವನ್ನು ಬಿಡುಗಡೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಕರೀತಾರೆ. ಆ ಸಭೆಯಲ್ಲಿ
ಖುದ್ದು MD ಸಮೀರ್ ಇರ್ತಾನೆ. ಸಮೀರ್ ಎಲ್ಲ ಒಂದ್ ಕಡೆ ತಾನು ಎಕ್ಸ್ಟ್ರಾ ಅನ್ನುವಂಥ ಲೆವೆಲ್ಗೆ ಬೇರೆ ಬೇರೆ ರೀತಿಯಂತ ಪ್ಲಾನ್ ಮಾಡ್ಲಿಕ್ಕೆ ಮುಂದಾಗ್ತಾನೆ. ಸುಜಾತಾ ಭಟ್ ಅಂದ್ರೆ ಎಲ್ಲ ಒಂದ್ ಕಡೆ ಬಂದು ಈ ಫೋಟೋವನ್ನ ಕ್ರಿಯೇಟ್ ಮಾಡ್ಬಿಡೋದ ಅನ್ನುವಂಥ ಮಟ್ಟದಲ್ಲಿ ಒಂದು ಚರ್ಚೆಗಳು ನಡೆದಂಥ ಸಂದರ್ಭದಲ್ಲಿ ಆಗ MD ಸಮೀರ್ ಎಲ್ಲ ಒಂದ್ ಕಡೆ ಈ ಫೋಟೋ ನಾವು ಯಾವ ಫೋಟೋವನ್ನ ಬಿಡುಗಡೆ ಮಾಡ್ತೀವಿ ಆ ಫೋಟೋ ಯಾವುದೇ ಕಾರಣಕ್ಕೂ ಯಾರೂ ಕೂಡ ಅದನ್ನ ಟ್ರೇಸ್ ಮಾಡಲಿಕ್ಕೆ ಸಾಧ್ಯ ಆಗಬಾರ್ದು. ಆ ರೀತಿಯ ಫೋಟೋಗಳನ್ನ ನಾವು ಫೋಟೋವನ್ನ ಹುಡುಕಬೇಕು. ಅವರು ಸಾವನ್ನಪ್ಪಿ ತುಂಬಾ ವರ್ಷ ಆಗಿರಬಹುದು, ಅಥವಾ ಅವ್ರಿಗೆ ಯಾರು ಸಂಬಂಧಿಕರು ಇರಬಾರ್ದು, ಗಂಡ ಇರಬಾರ್ದು, ಅಥವಾ ಯಾರು ಅದನ್ನ ಮಾಡ್ಲಿಕ್ಕೆ ಹೋಗಬಾರ್ದು. ಮತ್ತೆ ಆ ಫೋಟೋವನ್ನ ಬಿಟ್ರೆ ಅಂದ್ರೆ ಎಷ್ಟು ಸಾವನ್ನಪ್ಪಿ ತುಂಬ ವರ್ಷಗಳಾದ ನಂತರ ಅವರ ಹಳೆಯ ಫೋಟೋವನ್ನು ಹುಡುಕೋಣ ಈ ರೀತಿ ಪ್ಲಾನ್ ಮಾಡಿದಂಥ ಸಂದರ್ಭದಲ್ಲಿ ಆಗ ಸುಜಾತಾ ಭಟ್ ಬೆಂಗಳೂರಿನ ಕೆಂಗೇರಿಯಲ್ಲಿ ತಾನು ಒಂದು ಲಿವಿಂಗ್ ಟುಗೆದರ್ಲಿದ್ದಂಥ ರಂಗಪ್ರಸಾದ್ ಅನ್ನುವಂಥ ವ್ಯಕ್ತಿಯ 2015ರಲ್ಲಿ ಆ ವ್ಯಕ್ತಿ ಅಂದರೆ ಮಗ ಸಾವನ್ನಪ್ತಾನೆ. ಆತನ ಹೆಂಡತಿ 2007ರಲ್ಲೇ ಸಾವನ್ನಪ್ಪಿರುವಂಥ ವಾಸಂತಿ ಅನ್ನುವಂಥ ಫೋಟೋವನ್ನು ಎಲ್ಲ ಒಂದು ಕಡೆ ಅವರ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಆ ಫೋಟೋವನ್ನು ಕದ್ಕೊಂಡು ಬಂದಲಾಗಿರ್ತದೆ. ಸೊ ಆ ಫೋಟೋವನ್ನು ಬಿಡುಗಡೆ ಮಾಡುವ ಮೂಲಕ ಇದು ನನ್ನ ಮಗಳು ಅನನ್ಯ ಭಟ್ ಅಂತೇಳಿ ಬಿಡುಗಡೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಈ ಫೋಟೋ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಈ ಷಡ್ಯಂತ್ರದ ಭಾಗದಲ್ಲಿದ್ದಂಥ ಪ್ರತಿಯೊಬ್ಬರು ಅಂದರೆ ಅವ್ರಿಗೆ ಗೊತ್ತಾಗುತ್ತೆ ಯಾರ್ಯಾರು ಇದರಲ್ಲಿ ಷಡ್ಯಂತ್ರದಲ್ಲಿದ್ದಾರೆ ಅನ್ನುವಂಥದ್ದು. ಈ ಷಡ್ಯಂತ್ರದಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಒಂದು ಅಜ್ಞಾತ ಸ್ಥಳದಲ್ಲಿ ಕೂತು ಮೀಟಿಂಗ್ ಅನ್ನು ಮಾಡ್ತಾರೆ. ಆ ಮೀಟಿಂಗ್ ಅಲ್ಲಿ ಸಮೀರ್ ಇರ್ತಾನೆ, ಜೊತೆಗೆ ಇದೆ ಸುಜಾತಾ ಭಟ್ ಅವರು ಈ ಫೋಟೋವನ್ನು ಬಿಟ್ಟಂತ ಸಂದರ್ಭದಲ್ಲಿ ಅದು ಎಲ್ಲ ಒಂದು ಕಡೆ ಹಿಂದೂ ಯುವತಿ ತರ ಕಾಣಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಬೋಳು ಅಣೆಯಲ್ಲಿದ್ದಂತಹ ಆ ಫೋಟೋಗೆ ಒಂದು ಗ್ರೀನ್ ಇಂಕಲ್ಲಿ ಬ್ಲೂ ಇಂಕಲ್ಲಿ ಒಂದು ಬಟ್ಟಿಡುವಂಥ ಪ್ರಯತ್ನವನ್ನು ಮಾಡ್ತಾನೆ. ಅದನ್ನು ಕೂಡ ಸರಿಯಾಗಿಟ್ಟಿಲ್ಲ. ಸೊ ಇದಾದ ನಂತರ ಈ ಫೋಟೋವನ್ನು ಬಿಡುಗಡೆ ಮಾಡಿದರೆ ಯಾರೂ ಕೂಡ ಇದನ್ನ ಟ್ರೇಸ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅವ್ರಿಗೆ ಅಂದ್ಕೊಂಡಿಲ್ಲ. ಇಷ್ಟೊಂದು ಸರಣಿ ಸುದ್ದಿಗಳನ್ನು ಮಾಡುವ ಮೂಲಕ ಸುಜಾತಾ ಭಟ್ಗೆ, ಅನನ್ಯ ಭಟ್ಟಿಗೆ ನ್ಯಾಯ ಸಿಗಬೇಕು, ಇದರ ನಿಜವ ಏನು ಅನ್ನುವಂಥದ್ದನ್ನ ಸುವರ್ಣ ನ್ಯೂಸ್ ಬೆನ್ನು ಬಿದ್ದಿರುವ ಸುವರ್ಣ ನ್ಯೂಸ್ ಇದನ್ನ ಹುಡುಕಾಟ ಮಾಡುತ್ತೆ ಅನ್ನುವಂಥ ಒಂದು ಕಲ್ಪನೆನೂ ಅವ್ರಿಗಿಲ್ಲ. ಸೊ ಈಗ ಆ ಫೋಟೋ ರಿಲೀಸ್ ಆದ ನಂತರ ನಾವು ನಮ್ಮ ತಂಡ ಅಂದ್ರೆ ಈ ಒಂದು ಈ ಫೋಟೋ ಯಾರು ಅಸಲಿಗೆ ಯಾರು ಅನ್ನುವಂಥ ಹುಡುಕಾಟವನ್ನು ಮಾಡೋ ಸಂದರ್ಭದಲ್ಲಿ ನಾವು ಅಂದ್ರೆ ಗೂಗಲ್ ಲೆನ್ಸ್ ಅಲ್ಲಿ ಹುಡುಕಾಟ ಮಾಡೋ ಪ್ರಯತ್ನ ಮಾಡ್ತೀವಿ, ಅಲ್ಲಿ ಸಿಗೋದಿಲ್ಲ. ಮತ್ತೆ ಅವರ ಜೊತೆಗಿದ್ದಂಥವ್ರು ಯಾರ್ಯಾರನ್ನೋ ಹುಡುಕಾಟ ಮಾಡುವಂಥ ಸಂದರ್ಭದಲ್ಲಿ ಯಾರೂ ಕೂಡ ಗೊತ್ತಾಗಲ್ಲ. ಸೊ ಅದಾದ ನಂತರ ನಮಗೆಲ್ಲ ಒಂದು ಕಡೆ ಬೇರೆ ರೀತಿಯಾದಂಥ ಲಿಂಕ್ ಸಿಗ್ತಾ ಹೋಗುತ್ತೆ. 2006ರಿಂದ 2025 ಅಂದ್ರೆ ಇದೇ ವರ್ಷ ಜನವರಿವರೆಗೂ ಕೂಡ ಸುಜಾತಾ ಭಟ್ ಎಲ್ಲಿದ್ರು ಅದನ್ನ ಹುಡುಕ್ತಾ ಹೋದಂಥ ಸಂದರ್ಭದಲ್ಲಿ ಬೆಂಗಳೂರಿನ ಕೆಂಗೇರಿಯಲ್ಲಿ ರಂಗಪ್ರಸಾದ್ ಅನ್ನುವಂಥ BLನ ಎಕ್ಸ್-ಎಂಪ್ಲಾಯಿ ಜೊತೆಗೆ ಲಿವಿಂಗ್ ಟುಗೆದರ್ ಇರ್ತಾರೆ. ಆ ಒಂದು ಫ್ಯಾಮಿಲಿ ಜೊತೆಗಿನ ನಂಟನ್ನು ಹುಡುಕ್ತಾ ಹೋದಂಥ ಸಂದರ್ಭದಲ್ಲಿ ಆಗ ತೆರೆದುಕೊಳ್ಳುತ್ತೆ ಈ ಫೋಟೋದ ಅಸಲಿ ರಹಸ್ಯ. ಅಂದ್ರೆ ನಾವು ರಂಗಪ್ರಸಾದ್ ಅವರ ಒಂದಷ್ಟು ಹಿನ್ನೆಲೆಯನ್ನ ಮತ್ತು ಸುಜಾತಾ ಭಟ್ ಅವರು ಅಲ್ಲಿ ಈ ಫೋಟೋವನ್ನ ಹೆಂಗ್ ತೆಗೆದುಕೊಂಡು ಬಂದ್ರು, ಆ ಒಂದು ಕುಟುಂಬವನ್ನ ಹೇಗೆ ಬೀದಿ ಪಾಲ್ ಮಾಡಿದ್ರು ಅನ್ನುವಂಥದ್ದನ್ನ ನೋಡ್ತಾ ಹೋದ್ರೆ ಭಾವನ 2005ರಲ್ಲಿ ಅಂದ್ರೆ 2005ರವರೆಗೂ ಕೂಡ ಈಕೆ ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿ ಅಲ್ಲಿ ಪ್ರಭಾಕರ್ ಬಾಳಿಗ ಅನ್ನೋ ಜೊತೆ ಇರ್ತಾರೆ. ಇದ್ದಕ್ಕಿದ್ದಂತೆ ಅಲ್ಲಿಂದ ಬಿಟ್ಟು ಅಲ್ಲಿ ಆಸ್ತಿ ನನಗೆ ಬೇಕು ಅಂತೇಳಿ ಕೋರ್ಟಲ್ಲಿ ಕೇಸ್ಗಳನ್ನು ಹಾಕಿ ಅಲ್ಲಿ ಡಿಸ್ಪ್ಯೂಟ್ ಮಾಡ್ಕೊಂಡು ಬೆಂಗಳೂರಿಗೆ ಬಂದು ಯಾವುದೋ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಸೇರ್ಕೊಳ್ತಾರೆ. ಆ ಸಂದರ್ಭದಲ್ಲಿ ರಂಗಪ್ರಸಾದ್ಗೆ ಅಂದ್ರೆ ಒಂದು ಅನಾರೋಗ್ಯ ಇರ್ತದೆ. ಅಷ್ಟೊತ್ತಿಗಾಗಲೇ ರಂಗಪ್ರಸಾದ್ ಅವರ ಪತ್ನಿ ತೀರ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಪರಿಚಯ ಆದವರು ಅವ್ರನ್ನ ಮನೆಗೆ ಕರ್ಕೊಂಡು ಬರುವಂತಹ ಒಂದು ಸ್ನೇಹ ಬೆಳಿಲಿಕ್ಕೆ ಹೆಚ್ಚು ದಿನ ತೆಗೆದುಕೊಳ್ಳೋದಿಲ್ಲ. ಮನೆಗೆ ಬರ್ತಾರೆ. ಮನೆಗೆ ಬಂದು ಕೇರ್ ಟೇಕರ್ ರೀತಿ ಬಂದಂಥವರು ಇಡೀ ಮನೆಯನ್ನು ಆವರಿಸ್ಕೊಳ್ತಾರೆ. ತಾನೇ ಮನೆ ಯಜಮಾಂತಿ ಅನ್ನುವಂಥ ನಿಟ್ಟಿನಲ್ಲಿ ಮನೆ ಆವರಿಸಿಕೊಂಡು ಮಕ್ಕಳ ಮೇಲೆ ಒಂದು ಅಧಿಕಾರವನ್ನು ಚಲಾಯಿಸುವಂತ ಮಟ್ಟಕ್ಕೆ ಮುಂದಾಗ್ತಾರೆ. ಇಡೀ ಮನೆಯನ್ನ ತಮ್ಮ ತೆಗೆದುಕೊಳ್ತಾರೆ. ಅದಾದ ನಂತರ ಇಲ್ಲಿ ಮಗ ಶ್ರೀವತ್ಸ ಇದ್ದಾನೆ, ಶ್ರೀವತ್ಸ ಅಲಿಯಾಸ್ ಡ್ಯಾನಿಯಲ್ ಅಂತ. ಆ ಮಗನಿಗೆ ಅಷ್ಟೊತ್ತಿಗಾಗಲೇ ಮದುವೆ ಆಗಿರುತ್ತೆ. ಮದುವೆ ಆಗಿದ್ದೇ ಇದೇ ವಾಸಂತಿ ಅನ್ನೋದು. ವಾಸಂತಿ ಮೂಲತಃ ಕೊಡಗಿನವರು. ಈಕೆ ವೃತ್ತಿಯಲ್ಲಿ ನರ್ಸ್, MS ರಾಮಯ್ಯ ಆಸ್ಪತ್ರೆಯಲ್ಲಿ ನರ್ಸ್ ಆಗಿರ್ತಾರೆ. ಅಂದ್ರೆ ಕುಟುಂಬ ಇದ್ದದ್ದು. ಆದ್ರೆ ಎಲ್ಲ ಒಂದ್ ಕಡೆ ಶ್ರೀವತ್ಸ ಮತ್ತೆ ವಾಸಂತಿ ಅವರ ಕೌಟುಂಬಿಕ ಜೀವನ ಎಲ್ಲ ಒಂದ್ ಕಡೆ ಸರಿಯಾಗಿರೋದಿಲ್ಲ. ಆ ಒಂದು ಕಾರಣಕ್ಕಾಗಿ ವಾಸಂತಿ ಮತ್ತೆ ತಮ್ಮ ತವರು ಮನೆ ಕೊಡಗಿಗೆ ವಾಪಸ್ ಹೋಗ್ತಾರೆ. ವಾಪಸ್ ಹೋದಂಥವ್ರು ಇದ್ದಕ್ಕಿದ್ದಂತೆ 2007ರಲ್ಲಿ ಅವರು ಸಾವನ್ನಪ್ಪಿದ್ದಾರೆ. ಅಂದ್ರೆ UDR ದಾಖಲಾಗಿದೆ, ಅಂದ್ರೆ ಅನ್ಯಾಚುರಲ್ ಡೆತ್ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಇವರಿಗೆ ಮಾಹಿತಿ ಬರುತ್ತೆ. ಅಷ್ಟೊತ್ತಿಗಾಗಲೇ ಇವರು ಕೂಡ ಫ್ಯಾಮಿಲಿಯಲ್ಲಿ ಅಂದ್ರೆ ಡಿಸ್ಟರ್ಬ್ ಆಗಿದ್ದಂಥವ್ರು ಅಲ್ಲಿಗೆ ಬಿಡ್ತಾರೆ. ಆಗ ಆ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ವಾಸಂತಿ ಅವರ ಬಳಿ ಅಂದ್ರೆ ವಾಸಂತಿ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀವಿ ಭಾವನ, ಇದು ವಾಸಂತಿ ಅವರು ಸಾವನ್ನಪ್ಪಿದ ಸಂದರ್ಭದಲ್ಲಿ ಇದ್ದಂಥ ಏಜ್. ಈ ಏಜ್ ನೋಡಿದ್ರೆ ಸುಮಾರು ಒಂದು 28ರಿಂದ 30 ವರ್ಷ ವಯಸ್ಸಿನ ಮಹಿಳೆ ಈ ವಾಸಂತಿ. ಆದ್ರೆ ಅವರ ಒಂದು ಯಂಗ್ ಏಜಿನ 18-20 ವರ್ಷದ ವಯಸ್ಸಿನ ಅಂದ್ರೆ ಕಾಲೇಜ್ ಲೆವೆಲ್ ಅಲ್ಲಿ ಇದ್ದಂತಹ ಒಂದು ಫೋಟೋವನ್ನ ಈಕೆ ಕತ್ಕೊಂಡು ಬರ್ತಾಳೆ. ಈ ಫೋಟೋವನ್ನ ಇಟ್ಕೊಂಡು ತಂದಂತವಳು ಈ ಫೋಟೋ ಚರ್ಚೆ ಆಗುತ್ತೆ ಈ ಮೀಟಿಂಗ್ ಅಲ್ಲಿ. ಹೌದು, ನಾವು ಈ ಫೋಟೋವನ್ನ ರಿಲೀಸ್ ಮಾಡಿ
ಮಾಡಿದ್ರೆ ಹೇಗೆ ಅನ್ನುವಂಥದ್ದು, ಈ ಫೋಟೋ ರಿಲೀಸ್ ಮಾಡಿದ್ರೆ ಯಾರು ಟ್ರೇಸ್ ಮಾಡಲ್ಲ ಅನ್ನುವಂಥದ್ದು ಅವರಿಗೆ ಕಲ್ಪನೆಗೆ ಇರಲಿಕ್ಕಿಲ್ಲ. ಈ ಫೋಟೋ ಹಿಂದೆ ಸುವರ್ಣ ನ್ಯೂಸ್ ಹೋಗುತ್ತೆ ಅನ್ನುವಂಥದ್ದನ್ನ ಭವನ. ಎಸ್ ವೀಕ್ಷಕರೇ, ನಾವು ಏನು ಹೇಳಿದ್ರು ಜನ ನಂಬುತ್ತಾರೆ, ನಾವು ಹೇಳಿದ್ದೇ ಸತ್ಯ ಅಂದುಕೊಳ್ತಾರೆ ಅಂತ ರಾಜ್ಯದ ಜನರಿಗೆ ಮಂಕು ಬೂದಿ ಎರಚೋದಕ್ಕೆ ಮಾಡಿದ ಪ್ಲಾನ್ ಅನ್ನ ನಾವು ನಿಮ್ಮ ಮುಂದೆ ಹೊಡೆದು ಹಾಕಿದ್ದೀವಿ. ಆ ಮೊಟ್ಟೆ ಏನು ಕಟ್ಕೊಂಡಿದ್ರು ಅದನ್ನ ಒಡೆದು ಹಾಕಿದ್ದೀವಿ ವೀಕ್ಷಕರೇ. ರಾಜ್ಯದ ಜನರಿಗೆ ಮಂಕು ಬೂದಿ. ಜಸ್ಟಿಸ್ ಫಾರ್ ಅನನ್ಯ ಭಟ್ ಅಂತ ಶುರು ಮಾಡಿಕೊಂಡ ಇವರು ಕಟ್ಟಿದ ಕಥೆಗಳನ್ನ ಒಂದೊಂದಾಗೆ ನಾವು ನಿಮ್ಮ ಮುಂದೆ ಒಡೆದು ಹಾಕ್ತಾ ಇದ್ದೀವಿ. ಸತ್ಯಾಂಶನ ಹೊರಗೆ ತರ್ತಾ ಇದ್ದೀವಿ. ಒಬ್ಬ ಹೆಣ್ಣು ಮಗಳು 2007ರಲ್ಲಿ ತೀರ್ ಹೋಗ್ತಾರೆ. ಆಕೆ ಫೋಟೋನ ಕದ್ದುಕೊಂಡು ಬಂದು ಇವರ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನೋಡ್ತಿದ್ದಾರೆ ಅಂದ್ರೆ ಇವರಿಗೆ ಯಾರ ಭಯವೂ ಇಲ್ಲ. ಸರ್ಕಾರದ ಭಯ ಅಂತೂ ಇಲ್ಲವೇ ಇಲ್ಲ, ಪೊಲೀಸರ ಭಯನೂ ಇಲ್ಲ. ನಿಜಾಂಶ ಗೊತ್ತಾದ್ರೆ ಜನ ಸಿಕ್ಕ ಕಡೆ ಏನು ಮಾಡ್ತಾರೆ ಅನ್ನೋದರ ಭಯಾನೂ ಇಲ್ಲದೆ ಇಷ್ಟು ರಾಜಾರೋಷವಾಗಿ ಕಟ್ಟು ಕಥೆಗಳನ್ನ ಕಟ್ತಾರೆ ಅಂತ ಹೇಳಿದ್ರೆ ಏನು ಹೇಳಬೇಕು? MD ಸಮೀರ್ ಕೊಟ್ಟ ಖತರ್ನಾಕ್ ಐಡಿಯಾ ಇದು. ಒಂದು ಫೋಟೋ ತಗೊಂಡು ಬನ್ನಿ, ಯಾರದ್ದಾದ್ರೂ ಆಯ್ತು, ಆದ್ರೆ ಯಂಗ್ ಹುಡುಗಿ ಇರಬೇಕು, 20-22 ವಯಸ್ಸಿನ ಹುಡುಗಿ ಇರಬೇಕು. ಅವಳ ಐಡೆಂಟಿಫಿಕೇಶನ್ ಎಲ್ಲೂ ಆಗಬಾರ್ದು, ಗೂಗಲ್ ಇಮೇಜ್ನಲ್ಲೂ ಹುಡುಕಿದ್ರು ಆಗಬಾರದು, ಯಾರು ಕ್ಲೇಮ್ ಮಾಡೋದಕ್ಕೆ ಬರಬಾರದು. 10 ಫೋಟೋಗಳನ್ನು ತಗೊಂಡು ಬರ್ತಾರೆ ಒಂದು ಮೀಟಿಂಗ್ಗೆ. ಯಾವ ಫೋಟೋನು ವರ್ಕೌಟ್ ಆಗಲ್ಲ. ಸುಜಾತ ಹೇಳ್ತಾರೆ, ನನಗೊಂದು ಐಡಿಯಾ ಇದೆ, ನನ್ನ ಹತ್ರ ಒಂದು ಫೋಟೋ ಇದೆ ಅಂತ ತಗೊಂಡು ಬರ್ತಾರೆ. ತಾನೇ ಆ ಮನೆಯಲ್ಲಿ ವಾಸ ಮಾಡಿರ್ತಾರೆ ಈಕೆ. ರಂಗಪ್ರಸಾದ್ ಜೊತೆ ಲಿವಿನ್ ನಲ್ಲಿರ್ತಾರೆ. ಆ ಮನೆಯ ಸೊಸೆಯ ಫೋಟೋ ಕದ್ಕೊಂಡು ಬರ್ತಾರೆ ಈ ಜನ. ಏನೋ ಮಿಸ್ಸಿಂಗ್ ಇದೆಯಲ್ಲ ಈ ಫೋಟೋದಲ್ಲಿ ಅಂತ ಇದೇ ಸಮೀರ್ ತನ್ನ ಕೈಯಲ್ಲಿದ್ದ ಪೆನ್ನಿನಿಂದ ಅನನ್ಯ ಭಟ್ ಅಂತ ಹೇಳೋದಕ್ಕೆ ಆ ಫೋಟೋಗೆ ಒಂದು ಫೋಟೋ ಇಡ್ತಾರೆ. ಪಾಪ ಆತನಿಗೆ ಹೆಣ್ಣು ಮಕ್ಕಳು ಬಿಂದಿಯಲ್ಲಿಡ್ತಾರೆ ಅನ್ನೋದು ಗೊತ್ತಾಗಿಲ್ಲ ಅನ್ಸುತ್ತೆ. ಒಂಚೂರು ಪಕ್ಕಕ್ಕೆ ಹೋಗಿದೆ ವೀಕ್ಷಕರೇ. ಆ ವಿಡಿಯೋನ ಒಂದು ಚೂರು ನೀವು ಝೂಮ್ ಮಾಡಿ ನೋಡಿದ್ರೆ ಪೆನ್ನಿನಲ್ಲಿ ತಿದ್ದಿದ ಮಾರ್ಕ್ ನಿಮಗೆ ಕಾಣುತ್ತೆ. ಬ್ಲೂ ಇಂಕ್. ನಾವು ಎಲ್ಲಿದ್ದೀವಿ ಅಂತ ಗೊತ್ತಾಗ್ತಾ ಇಲ್ಲ. ಯಾರೇನು ಮಾಡಿದ್ರೂ ನಡೆಯುತ್ತೆ ಅನ್ನೋ ರಾಜ್ಯದಲ್ಲಿದ್ದೀವಾ? ಇವರಿಗೆ ಪೊಲೀಸರ ಭಯ ಇಲ್ವಾ? ಸರ್ಕಾರದ ಭಯ ಇಲ್ವಾ? ಕಾನೂನಿನ ಭಯ ಇಲ್ವಾ? ಅಂತೆ ಕಂತೆಗಳ ಸ್ಟೋರಿನ AI ವಿಡಿಯೋ ಮಾಡಿ ಜನರಿಗೆ ಮಂಗ ಮಾಡ್ತಾರೆ ಅಂದ್ರೆ ಇವರಿಗೊಂದು ಪ್ರಶಸ್ತಿ ಕೊಡಬೇಕು. ಅದನ್ನ ಪೊಲೀಸರೇ ಕೊಡಬೇಕು. ಯಾವ ರೀತಿಯಾದ್ದು ಅಂತ ಪೊಲೀಸರ ನಿರ್ಧರಿಸಬೇಕು, ಕಾನೂನು ವ್ಯವಸ್ಥೆ ನಿರ್ಧರಿಸಬೇಕು. ಇನ್ನೊಂದು ಚೂರು ಝೂಮ್ ಮಾಡಿದ್ದೀವಿ ವೀಕ್ಷಕರೇ, ಈಗೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ನಿಮಗೆ. ಈ ಫೋಟೋ ಅನನ್ಯ ಭಟ್, ನನ್ನ ಮಗಳು 2003ರಲ್ಲಿ ಕಾಣೆಯಾಗಿ ಹೋದ್ಲು, ನಾನು CBIನಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದೆ ಕೋಲ್ಕತ್ತಾದಲ್ಲಿ ಎಂದ್ರು. ಕೋಲ್ಕತ್ತಾದ CBI ಕಚೇರಿನ ವಿಚಾರಿಸಿದ್ರೆ ನಮ್ಮ ಪೊಲೀಸರು, ಬರೀ ಕೋಲ್ಕತ್ತಾ ಮಾತ್ರ ಅಲ್ಲ, ಪಶ್ಚಿಮ ಬಂಗಾಳದಲ್ಲೇ ಯಾರು ಸುಜಾತಾ ಭಟ್ ಇಲ್ಲ ನಮ್ಮಲ್ಲಿ ಸ್ಟೆನೋಗ್ರಾಫರ್ ಅಂದ್ರು. ನೋಡಿ ಬೊಟ್ಟಿಟ್ಟಿರೋದು ನೋಡಿ, ಬೋಳ ಹಣೆ, ಏನೋ ಮಿಸ್ಸಿಂಗ್ ಇದೆಯಲ್ಲ ಇದರಲ್ಲಿ, ಒಂದು ಬೊಟ್ಟಿಟ್ಟು ಬಿಡೋಣ ಅಂತ ಪ್ರಯತ್ನ ಪಟ್ಟು ಅದೊಂದು ಪಕ್ಕಕ್ಕೆ ಸ್ವಲ್ಪ ಜಾರಿದೆ. ಒಂದು ಸಣ್ಣ ಬೊಟ್ಟಿಟ್ಟಿದ್ದಾರೆ, ದೊಡ್ಡ ಕಾಣ್ತಿಲ್ಲ. ಇನ್ನೊಂದು ಸ್ವಲ್ಪ ಬೊಟ್ಟಿಟ್ಟಿದ್ದಾರೆ, ಕಾಣ್ತಿಲ್ಲ. ಮತ್ತೂ ತಿದ್ದಿದ್ದಾರೆ. ತಮ್ಮ ಕೈಯಲ್ಲಿದ್ದ ಬ್ಲೂ ಪೆನ್ನಲ್ಲಿ MD ಸಮೀರ್ ತಿದ್ದಿದ ಬಿಂದಿ ಇದು. ಒಬ್ಬ ಸತ್ತೋದ ಹೆಣ್ಣು ಮಗಳ ಫೋಟೋನ ಕದ್ದುಕೊಂಡು ಬಂದು ಅನನ್ಯ ಭಟ್ ಅನನ್ಯ ಭಟ್ ಅನನ್ಯ ಭಟ್ ಅಂತ ರಾಜ್ಯದ ಜನರನ್ನ ಮಂಗ ಮಾಡೋ ಪ್ರಯತ್ನ ಮಾಡ್ತಿದಾರಲ್ಲ, ಅವ್ರಿಗೆ ಮಂಕು ಬೂದಿ ಎರಚೋ ಪ್ರಯತ್ನ ಮಾಡ್ತಿದಾರಲ್ಲ. ಹಿಂಗ್ ಯಾರೂ ಬಂದು ಏನೂ ಕಥೆ ಕಟ್ಟಿ ಬೇಳೆ ಬೇಯಿಸ್ಕೊಳ್ಬಹುದಾ ನಮ್ಮ ರಾಜ್ಯದಲ್ಲಿ? ರಾಜ್ಯದ ಪೊಲೀಸರ ಬಗ್ಗೆ ಭಯ ಇಲ್ವಾ ಇವರಿಗೆ? ಒಂದು ಮಾಧ್ಯಮ ಸಂಸ್ಥೆಯಾಗಿ ನಾವೇ ಇಷ್ಟು ದಾಖಲೆಗಳನ್ನ ತೆಗೆಯೋದಕ್ಕೆ ಸಾಧ್ಯ ಆದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಖಾಡಕ್ಕೆ ಇಳಿದ್ರೆ ಇವರಿಗೆ ಬೆಂಡೆತ್ತಿ ಬ್ರೇಕ್ ಹಾಕ್ತಾರೆ ಅನ್ನೋ ಭಯಾನೂ ಇಲ್ವಾ ಇವರಿಗೆ? ವ್ಯವಸ್ಥೆಯ ಬಗ್ಗೆ ಇವರಿಗಿರುವ ಅಸಡ್ಡೆ ಇದರಲ್ಲಿ ಗೊತ್ತಾಗುತ್ತೆ. AI ಮೂಲಕ ಒಂದು ವಿಡಿಯೋ ಮಾಡಿ ಒಂದು ಚೂರು ಎಮೋಷನಲ್ ಟಚ್ ಕೊಟ್ರೆ ಜನರನ್ನ ಹೆಂಗೂ ಮರಳು ಮಾಡಬಹುದು, ಮಂಗ ಮಾಡಬಹುದು, ಮಂಕಬೂದಿ ಎರಚಬಹುದು ಅನ್ನೋ ಧೈರ್ಯನ ಇವರಿಗೆ. ಅನನ್ಯ ಭಟ್ ಇನ್ನೆಷ್ಟು ಸಾಕ್ಷಿ ಬೇಕು ಈ ಪ್ರಕರಣದ ಸತ್ಯಾಸತ್ಯತೆಗೆ? ಮೊಂಡುವಾದ ಮಾಡೋರು ಒಂದಷ್ಟು ಮತ್ತೂ ಮೊಂಡುವಾದ ಮಾಡ್ತಾರೆ, ಆದರೆ ಆತ್ಮಸಾಕ್ಷಿಯ ಪ್ರಶ್ನೆ ಇದು.
ಆತ್ಮಸಾಕ್ಷಿನ ಕೇಳ್ಕೊಳ್ಬೇಕಾಗಿರೋ ಪ್ರಶ್ನೆ ಇದು. ಸತ್ಯನ ಸತ್ಯ ಅಂತ ಹೇಳಬೇಕು, ಸುಳ್ಳನ್ನ ಸುಳ್ಳು ಅಂತ ಒಪ್ಪಿಕೊಳ್ಳಬೇಕು. ನೋಡಿ, ಆ ಹೆಣ್ಣು ಮಗಳ ಕಾಲೇಜಿನ ದಿನದ ಫೋಟೋ. ವಿವಾಹಿತೆಯಾಗಿ ಒಂದಷ್ಟು ವರ್ಷಗಳ ಜೀವನ ನಡೆಸಿ 2007ರಲ್ಲಿ ಆಕೆ ತೀರ್ ಹೋಗ್ತಾರೆ ತವ್ರ ಮನೆಯಲ್ಲಿ. ಆ ಟೈಮಿನ ಫೋಟೋ ಇದು. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ರಮೇಶ್, MD ಸಮೀರ್ ಮತ್ತು ತಂಡ ಏನ್ ಯೋಚನೆ ಮಾಡಿತ್ತು? ಒಂದು ಮಾಧ್ಯಮ ಸಂಸ್ಥೆಯಾಗಿ ನಾವು ಇಷ್ಟು ಸತ್ಯಾಂಶ ಹೆಕ್ಕಿ ತೆಗೆದಿದ್ದೀವಿ ಅಂದ್ರೆ ಪೊಲೀಸರು ಅಖಾಡಕ್ಕಿಳಿದ್ರೆ ಇವರುಗಳ ಬೆಂಡೆತ್ತಿ ಬ್ರೇಕ್ ಹಾಕ್ತಾರೆ ಅನ್ನೋ ಭಯ ಇಲ್ವಾ ಇವರಿಗೆ? ಯಾವ ಧೈರ್ಯದ ಮೇಲೆ ಈ ಕೆಲಸಗಳು ಮಾಡ್ತಾ ಇದ್ದಾರೆ ಇವರು ರಮೇಶ್? ಒಂದು ಹೆಣ್ಣು ಮಗಳ ಹೆಸರು ಹೇಳಿಕೊಂಡು ರಾಜ್ಯದ ಜನರ ಎಮೋಷನ್ ಜೊತೆ ಆಟ ಆಡಿ ಸುಜಾತಾ ಭಟ್ ಕಣ್ಣೀರು ಹಾಕಿದ್ದು ನೋಡಿ ಎಲ್ಲರೂ ಕಣ್ಣೀರು ಹಾಕಿದ್ರು. ಅಯ್ಯಯ್ಯೋ, ಆ ವಯಸ್ಸಾದ ಹೆಣ್ಣು ಮಗಳು ತನ್ನ ಮಗಳಿಗೋಸ್ಕರ ಇಷ್ಟು ಕೊರಗುತ್ತಾ ಇದ್ದಾರೆ, ಹುಡುಕೊಡ್ರಪ್ಪ, ಅದ್ರ ಹಿಂದೆ ಯಾರಿದಾರೋ ಅವ್ರನ್ನ ಬಡ್ದು ಜೈಲಿಗೆ ಹಾಕ್ರಪ್ಪ ಅಂತ ಅನನ್ಯಾ ಭಟ್, ಜಸ್ಟಿಸ್ ಫಾರ್ ಅನನ್ಯಾ ಭಟ್ ಅಂತ ಶುರು ಮಾಡಿಕೊಂಡ್ರು. ಅವ್ರು ಎಲ್ರಿಗೂ ಮಂಕ್ ಬೂದಿ ಎರ್ಚಿದ್ರ ಇವ್ರು? ಹಾಗಾದ್ರೆ ಬನ ಅಂದ್ರೆ ಒಂದು ಹುಡುಗಿ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದಾಳೆ, ಅವಳಿಗೆ ನ್ಯಾಯ ಬೇಕು ಅನ್ನುವಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಕೂಗು ಅಭಿಯಾನ ಶುರುವಾದಾಗ ಸುವರ್ಣ ನ್ಯೂಸ್ ಕೂಡ ಯಾಕೆ ಇದರಲ್ಲಿ ನಿಜಕ್ಕೂ ಅನ್ಯಾಯ ಆಗಿದ್ರೆ ನಾವ್ಯಾಕೆ ಅವ್ರಿಗೆ ಜೊತೆಗೆ ನಿಲ್ಲಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ರೀತಿ ನಮ್ಮ ಪ್ಯಾರಲಲ್ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಏನೋ ಒಂದಷ್ಟು ವಿಚಾರಗಳು ಬಯಲಾಗ್ತಾ ಹೋಗುತ್ತೆ. ಅಲ್ಲಿ ಅವರ ಭಾವ ಆಗಲಿ, ರಿಪ್ಪನ್ಪೇಟೆ ಸ್ಟೋರಿ ಆಗಲಿ, ಬೇರೆ ಬೇರೆ ಸ್ಟೋರಿಗಳನ್ನು ನಾವು ಯಾವಾಗ ಎಕ್ಸ್ಪೋಸ್ ಮಾಡ್ತಾ ಹೋಗ್ತೀವಿ ಆ ಸಂದರ್ಭದಲ್ಲಿ ವಿಚಲಿತರ ಆಗ್ತಾ ಇದ್ದಾರೆ ಈ ಒಂದು ಟೀಮ್. ಅದರಲ್ಲಿ ವಿಶೇಷವಾಗಿ ಏನು ಸುಜಾತಾ ಭಟ್ ಮತ್ತು ಅವರ ಹಿಂದೆ ಇದ್ದಂಥವ್ರು ಒಂದಷ್ಟು ತಮ್ಮದೇ ಯೂಟ್ಯೂಬ್ ಚಾನಲ್ಗಳಲ್ಲಿ ಈ ರೀತಿಯ ವಿಡಿಯೋಗಳನ್ನು ಮಾಡಿಕೊಂಡು ಇದು ಅಂದರೆ ಧರ್ಮಸ್ಥಳದಲ್ಲಿ ಘೋರ ಅಪರಾಧಗಳಾಗಿದೆ, ಸಾವಿರಾರು ನೂರಾರು ಹೆಣಗಳು ಬಿದ್ದಿದೆ, ಇದೆಲ್ಲದಕ್ಕೂ ಕೂಡ ಹಿಂದೆ ಯಾರೋ ಇದ್ದಾರೆ, ಅವರ ಹೆಸರುಗಳನ್ನು ಹೇಳಿ ದೊಡ್ಡ ಮಟ್ಟದಲ್ಲಿ ಒಂದು ಪ್ರಚಾರವನ್ನು ಮಾಡುವಂಥ ಒಂದು ಬೇರೆ ರೀತಿಯಾದಂಥ ಒಂದು ವಿಚಾರವನ್ನು ತುಂಬುವ ಪ್ರಯತ್ನಗಳನ್ನು ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸುವರ್ಣ ನ್ಯೂಸ್ ಇದನ್ನು ಹುಡುಕಾಟ ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಈಗ ಸುಜಾತಾ ಭಟ್ ಮತ್ತು ಅವರ ಜೊತೆಗೆ ಇದ್ದಂಥವರು ಮಾಡಿದಂಥ ಒಂದು ಖತರ್ನಾಕ್ ಪ್ಲಾನ್ ಏನಿತ್ತು ಆ ಪ್ಲಾನು ಮತ್ತೊಮ್ಮೆ ಬಟಾಬಯಲಾಗಿರುವಂತಹದ್ದು. ಭವನ ಇಲ್ಲಿ ವಿಶೇಷವಾಗಿ MD ಸಮೀರ್ ಅಂದ್ರೆ ಯಾವಾಗ ಸುವರ್ಣ ನ್ಯೂಸ್ ಪದೇ ಪದೇ ವಿಡಿಯೋಗಳನ್ನು ಮಾಡ್ತಾ ಹೋಯ್ತು, ಪ್ರಶ್ನೆಗಳನ್ನು ಕೇಳ್ತಾ ಹೋಯ್ತು, ಅಂದ್ರೆ ಸುವರ್ಣ ನ್ಯೂಸ್ ಪದೇ ಪದೇ ಒಂದಷ್ಟು ವಿಚಾರಗಳನ್ನ ರಾಜ್ಯದ ಜನರ ಮುಂದೆ, ದೇಶದ ಜನರ ಮುಂದೆ ಇಟ್ಟು ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಅವರು ನೇರವಾಗಿ ಸುವರ್ಣ ನ್ಯೂಸ್ಗೆ ಉತ್ತರವನ್ನ ಕೊಡುವಂತ ಧೈರ್ಯವನ್ನ ಯಾರು ಇದುವರೆಗೂ ಮಾಡ್ತಾ ಇಲ್ಲ. ನಾವು ಈ ಸುದ್ದಿ ಬಂದಂತ ಸಂದರ್ಭದಲ್ಲಿ ಮಂಜುನಾಥ್ ಅವ್ರನ್ನ ಕರೆದು ನಿಮ್ಮ ಕ್ಲೈಂಟ್ ಬಗ್ಗೆ ಏನ್ ಹೇಳ್ತೀರಿ, ಇಷ್ಟು ವಿಚಾರಗಳಿದೆ ಅಂತ ಹೇಳಿದ್ರೆ ಅವ್ರ ಮುಂದೆ ಬರ್ಲಿಕ್ಕೆ ರೆಡಿ ಇಲ್ಲ, ಸುಜಾತಾ ಭಟ್ ಅವ್ರು ಮಾತಾಡ್ಲಿಕ್ಕೆ ರೆಡಿ ಇಲ್ಲ, ಮತ್ತೆ ಅವ್ರ ಹಿಂದೆ ಇದ್ದಂಥವ್ರು ಮಾತಾಡಲಿಕ್ಕೆ ರೆಡಿ ಇಲ್ಲ. ಆದ್ರೆ ಸುವರ್ಣ ನ್ಯೂಸ್ ಬಯಲು ಮಾಡುವಂತ ವಿಚಾರಗಳಿಗೆ ಒಂದು ರೀತಿ ಏನೋ ಮತ್ತೆ ಪ್ಲಾನ್ ಮಾಡ್ಲಿಕ್ಕೆ ಹೋಗಿ, ಕೌಂಟರ್ ಪ್ಲಾನ್ ಮಾಡ್ಲಿಕ್ಕೆ ಹೋಗಿ ಪದೇ ಪದೇ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ ಈ ಒಂದು ಟೀಮು. ಅದರಲ್ಲಿ ವಿಶೇಷವಾಗಿ ಈ ಅನನ್ಯಾ ಭಟ್ ಅನ್ನುವಂತ ಒಂದು ಫೋಟೋವನ್ನ ಇದೇ ಸುಜಾತಾ ಭಟ್ ಅವ್ರ ಕಡೆಯಿಂದ ಏನು ರಿಲೀಸ್ ಮಾಡ್ತಾರೆ, ಆ ಫೋಟೋ ಯಾರದು ಅಂತ ಹೇಳಿ ಹುಡುಕಾಟ ಹೊಡೆದ ಸಂದರ್ಭದಲ್ಲಿ ಅದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ, ಒಂದು ದೊಡ್ಡ ಸಭೆ ಕರೀತಾರೆ. ಇದ್ರ ಹಿಂದೆ ಇದ್ದಂಥವರು ಅದರಲ್ಲಿ ಸುಜಾತಾ ಭಟ್, MD ಸಮೀರ್ ಸೇರಿದಂತೆ ಹಲವರು ಇರ್ತಾರೆ. ಹಲವರು ಇದ್ದಂಥ ಸಂದರ್ಭದಲ್ಲಿ ಯಾರೂ ಕೂಡ ಈ ಒಂದು ಪತ್ತೆನೇ ಹಚ್ಚಲಿಕ್ಕೆ ಸಾಧ್ಯ ಆಗಬಾರ್ದು ಅಂಥ ಒಂದು ಫೋಟೋವನ್ನ ಹುಡುಕಿ ತರೋಣ. ಯಾರು ತರೋದು, ಎಲ್ಲಾದ್ರೂ ಒಂದು ಕ್ರಿಯೇಟ್ ಮಾಡೋದಾ, ಅಥವಾ ಬೇರೆ ಯಾವ್ದಾದ್ರು ಅಂದ್ರೆ ಬೇರೆ ರೀತಿಯಾದಂಥ ಒಂದು ಸ್ಕೆಚಸ್ ಹಾಕಿ ಏನಾದ್ರು ರೆಡಿ ಮಾಡೋದಾ? ಆ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಈ ಮಹಿಳೆ ತಾನು ಬೆಂಗಳೂರಿನಲ್ಲಿ ರಂಗಪ್ರಸಾದನವರ ಜೊತೆ ಅಂದ್ರೆ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ 2007ರಲ್ಲೇ ಸಾವನ್ನಪ್ಪಿರುವಂತ ವಾಸಂತಿಯ ಅದರಿಂದ 10 ವರ್ಷದ ಹಿಂದಿನ ಹಳೆಯ ಎಂಗರ್ ಫೋಟೋಗಳು ನನ್ನ ಬಳಿ ಇದೆ ಅನ್ನುವಂಥದ್ದು. ಆ ಫೋಟೋವನ್ನು ಕೂಡ ಕತ್ಕೊಂಡು ಬಂದಿರ್ತಾರೆ. ಆ ಫೋಟೋವನ್ನ ರಿಲೀಸ್ ಮಾಡುವ ಮೂಲಕ ಇದು ನನ್ನ ಮಗಳು 2003ರಲ್ಲಿ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದವಳು ಅನ್ನುವಂಥದ್ದು. ಆದ್ರೆ ನಾವು ಕೇಳಿದಂತ ಸುವರ್ಣ ನ್ಯೂಸ್ ಕೇಳಿದಂತ ಪ್ರಶ್ನೆಗಳಲ್ಲಿ ಅನನ್ಯ ಭಟ್ ಯಾವಾಗ ಹುಟ್ಟಿದ್ರು, ಅಂದ್ರೆ ಮೆಡಿಕಲ್ ಕಾಲೇಜ್ಗೆ ಯಾವಾಗ ಅಡ್ಮಿಷನ್ ಆಯ್ತು, ತಾವು ಕಲ್ಕತ್ತಾದಲ್ಲಿ ಯಾವಾಗ ಕೆಲಸಕ್ಕೆ ಸೇರಿದ್ರಿ, ಅಂದ್ರೆ ಅನಿಲ್ ಅಡಿಗ ಇದರಲ್ಲಿ ಮದುವೆ ಆಗಿದ್ದು, ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಕೇಳಿದ್ರೆ ಅವರು ಅವತ್ತು ಕೇಳಿದ್ದು ನಾನು ಎಲ್ಲೂ ಓಡಿ ಹೋಗಿಲ್ಲ, ನಾನು ಇಲ್ಲೇ ಇದ್ದೇನೆ ಅನ್ನುವಂಥದ್ದು. ಅದಾದ ನಂತರ ಫೋಟೋವನ್ನು ಮಾತ್ರ ರಿಲೀಸ್ ಮಾಡ್ತಾರೆ. ಆದರೆ ಫೋಟೋ ಬಗ್ಗೆ ಈಗ ನಾವು ಮಾಡಿದಂಥ ಒಂದಷ್ಟು ಇನ್ವೆಸ್ಟಿಗೇಷನ್ ಅಲ್ಲಿ ಅಥವಾ ನಾವು ಹುಡುಕ್ತಾ ಹೋದಂಥ ಸಂದರ್ಭದಲ್ಲಿ ಸಂಪೂರ್ಣವಾದಂಥ ಕತೆ ಶುರುವಾಗಿದೆ. ಅಂದ್ರೆ ಬಯಲಾಗ್ತಾ ಇರುವಂಥದ್ದು 2006ರಿಂದ 2025ರ ಜನವರಿವರೆಗೆ, ಅಂದ್ರೆ ಈ ಹಿಂದಿನ 7 ತಿಂಗಳ ಹಿಂದಿನವರೆಗೂ ಕೂಡ ಇದೇ ಸುಜಾತಾ ಭಟ್ ರಂಗಪ್ರಸಾದ್ ಜೊತೆ ಇರ್ತಾರೆ. ಇರುವಂತ ಸಂದರ್ಭದಲ್ಲಿ ಇಡೀ ಕುಟುಂಬವನ್ನೇ ಬೀದಿಗೆ
ತಂದಿದ್ದಾರೆ ಅಂದ್ರೆ ಹೇಳಿ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಅವರಿಗೆ ರಂಗಪ್ರಸಾದ್ ಅವರಿಗೆ ಇಬ್ಬರು ಮಕ್ಕಳು ಇರ್ತಾರೆ, ಒಬ್ರು ಹೆಣ್ಣು ಮಗಳು, ಒಬ್ರು ಗಂಡು ಮಗ. ಹೆಣ್ಣು ಮಗಳು ಈಕೆ ಆ ಮನೆಗೆ ಎಂಟರ್ ಆಗುವ ಸಂದರ್ಭಕ್ಕೆ ಆಲ್ರೆಡಿ ಮದುವೆ ಆಗಿ ಹೋಗಿರ್ತಾರೆ. ಆದ್ರೆ ಮಗ ಇರ್ತಾನೆ, ಮಗನಿಗೆ ಮದುವೆ ಆದಂತಹ ವಾಸಂತಿ ಇದ್ದಾರೆ. ವಾಸಂತಿ ಕೊಡಗು ಮೂಲದವರು. ಅವರ ಒಂದು ಫೋಟೋ ಏನಿದೆ ಆ ಫೋಟೋವನ್ನು, ಯಾಕೆಂದ್ರೆ ಇದೇ ವಾಸಂತಿ 2007ರಲ್ಲಿ ಅವ್ರು ಸಾವನ್ನಪ್ತಾರೆ. ಸೊ ಅಂದ್ರೆ ಅನುಮಾನಾಸ್ಪದವಾಗಿ ಅವರು ಕೊಡಗಿನಲ್ಲಿ ತವರು ಮನೆಯಲ್ಲಿ ಸಾವನ್ನಪ್ತಾರೆ. ಆ ಫೋಟೋವನ್ನ ತೆಗೆದು ಬಂದು ಕೊಟ್ರೆ, ಯಾಕಂದ್ರೆ ರಂಗಪ್ರಸಾದ್ ಇಲ್ಲ ಅದನ್ನ ಹುಡುಕ್ಲಿಕ್ಕೆ, ಅಂದ್ರೆ ಇವ್ರು ನನ್ನ ಸೊಸೆ ಅಂತ ಹೇಳಲಿಕ್ಕೆ ರಂಗಪ್ರಸಾದ್ ಇಲ್ಲ, ನನ್ನ ಹೆಂಡತಿ ಅಂತ ಹೇಳಲಿಕ್ಕೆ ಶ್ರೀವತ್ಸ ಇಲ್ಲ, ಜೊತೆಗೆ ಕೊಡಗಿನಲ್ಲಿ ಅವರ ಮೂಲ ಎಲ್ಲಿದ್ದಾರೆ ಯಾರು ಅಂತ ಗೊತ್ತಿಲ್ಲ. ಅಂದ್ರೆ ಅದು ಕೂಡ ಸಾವನ್ನಪ್ಪಿದ ಸಂದರ್ಭದಲ್ಲಿ ಇರುವ ಫೋಟೋವನ್ನ ರಿಲೀಸ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅಂತೇಳಿ ಹೆಂಗಾರು ಫೋಟೋವನ್ನ ತೆಗೆದುಕೊಂಡು ರಿಲೀಸ್ ಮಾಡೋ ಮೂಲಕ ಎಲ್ಲ ಒಂದ್ ಕಡೆ ನಾವು ನಂಬಿಸ್ಬಿಡ್ಬೋದು ಅನನ್ಯ ಭಟ್ ಇವರು ಇದ್ರು ಅನ್ನುವಂಥದ್ದು ನಂಬಿಸ್ಬೋದು ಅನ್ನೋ ಒಂದು ಪ್ರಯತ್ನಗಳನ್ನ ಇಲ್ಲೆಲ್ಲೋ ಮಾಡದಂತೆ ಕಂಡು ಬರ್ತಾ ಇರುವಂತದ್ದು ಈವರೆಗೂ ಕೂಡ. ಯಾಕೆಂದ್ರೆ ಸುಜಾತ ಭಟ್ ಈ ಒಂದು ಫೋಟೋವನ್ನು ರಿಲೀಸ್ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾರೆ. ನಾ ಬೇರೆ ವಿಚಾರ ಮಾತಾಡಕ್ ಹೋಗಲ್ಲ, ಯಾಕೆಂದ್ರೆ ಬೇರೆ ವಿಚಾರದಲ್ಲಿ ಇಲ್ಲ. ಯಾಕೆಂದ್ರೆ ಪ್ಲಾನ್ ಆಗಿರುವಂತದ್ದು ಕೇವಲ ಫೋಟೋ ಬಗ್ಗೆ. ಫೋಟೋ ಮಾತ್ರ ನಾನು ಕೊಡ್ತೇನೆ, ನನ್ನ ಮಗಳನ್ನ ಕರ್ಕೊಂಡು ಬರ್ತೀರಾ, ಆಯ್ತು ನಿಮ್ಮ ಮಗಳು ಇದ್ದು ಅನ್ನೋದಕ್ಕೆ ಏನು ಸಾಕ್ಷಿಗಳಿದೆ? ಯಾಕೆಂದ್ರೆ SIT ಮೂಲಗಳ ಜೊತೆ ನಾವು ಮಾತಾಡುವಂಥ ಸಂದರ್ಭದಲ್ಲಿ SIT ಹೇಳ್ತಾ ಇದ್ದಾರೆ ಅವರು ದೂರು ಕೊಟ್ಟು ಹೋದಂಥವರು ಇದುವರೆಗೂ ಯಾವುದೇ ಮಾಹಿತಿಯನ್ನ ಕೊಡ್ತಾ ಇಲ್ಲ. ಮತ್ತೆ ಅವರ ಹಿಂದೆ ಇರುವಂತ ಪ್ರತಿಯೊಂದು ವಿಚಾರವನ್ನು ಕೂಡ SIT ಈಗಾಗಲೇ ಕಲೆ ಹಾಕಿದೆ. ಅಂದ್ರೆ ಕೋಲ್ಕತ್ತಾದಲ್ಲಿ ಚೆಕ್ ಮಾಡಿದೆ, ಅಂದ್ರೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅಂದ್ರೆ ಇರೋ ಹಾಸ್ಪಿಟಲ್ ಅಲ್ಲಿ ಚೆಕ್ ಮಾಡಿದೆ, ಕಾಲೇಜ್ ಹಾಸ್ಪಿಟಲ್ ಚೆಕ್ ಮಾಡಿದೆ, ರಿಪ್ಪನ್ಪೇಟೆಯಲ್ಲಿ ಚೆಕ್ ಮಾಡಿದೆ. ಇದೇ ರಂಗಪ್ರಸಾದ್ ಅವರ ಜೊತೆಗಿದ್ದಂಥ ಸಂದರ್ಭದಲ್ಲಿ ಏನೆಲ್ಲ ಆಗಿದೆ ಅನ್ನುವಂಥದ್ದನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡಿದೆ. ಸೊ ಈ ಸಂದರ್ಭದಲ್ಲಿ ಈಗ ಎಲ್ಲ ಒಂದ್ ಕಡೆ ಸುಜಾತ ಭಟ್ ತಾವು ಹೇಳಿದಂತ ಮತ್ತೆ ಕಟ್ಟಿದಂತ ಕಥೆಯ ಸಂಪೂರ್ಣ ವಿಚಾರ ಹೊರಗಡೆ ಬಂದಿರುವಂತಹದ್ದು. ಇಲ್ಲಿಯವರೆಗೆ ಒಂದು ದಾಖಲೆ, ಒಂದು ಅಫಿಷಿಯಲ್ ಅಂದ್ರೆ ಗೌರ್ನಮೆಂಟ್ ದಾಖಲೆಗಳು ಎಲ್ಲೂ ಕೂಡ ಇಲ್ಲ. ಅಂದ್ರೆ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಆಗಲಿ, ಅಥವಾ SSLC ಮಾರ್ಕ್ಸ್ ಕಾರ್ಡ್ ಆಗಲಿ, ಅಥವಾ CET ಬರೆದಂಥದ್ದಾಗಲಿ, ಅಥವಾ ಕಾಲೇಜಲ್ಲಿ ಅಡ್ಮಿಟ್ ಆಗಿದ್ದಂತಾಗಲಿ, ಅಥವಾ CBIಯಲ್ಲಿ ಕೋಲ್ಕತ್ತಾದಲ್ಲಿ ಅವ್ರು ಕೆಲಸ ಮಾಡಿದ್ರು ಅನ್ನುವಂಥದ್ದಕ್ಕೆ ಅಫಿಷಿಯಲ್ ಡಾಕ್ಯುಮೆಂಟ್ ಏನೂ ಇಲ್ಲ. ಕೇವಲ ನಾನು ಇಲ್ಲಿದ್ದೇನೆ, ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ, ನನ್ನ ಮಗಳು ಕಾಣೆ ಆಗಿದ್ದಾರೆ. ಹೌದು, ನಿಮ್ಮ ಮಗಳು ಕಾಣೆ ಆಗಿದ್ದಾಳೆ ಅನ್ನೋದಾದ್ರೆ ಇಡೀ ವ್ಯವಸ್ಥೆ ಇದೆ. ಪೊಲೀಸರು ಇದಕ್ಕೆ ಅಂತಾನೆ ಒಂದು SITಯನ್ನ ರಚನೆ ಮಾಡಿ ಅದನ್ನ ಹುಡುಕಾಟ ಮಾಡಲಿಕ್ಕೆ ಇಷ್ಟೆಲ್ಲ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಆದ್ರೆ ದೂರು ಕೊಟ್ಟು ಹೋದಂತ ಸುಜಾತ ಭಟ್ ಇದುವರೆಗೂ ಕೂಡ ನನ್ನ ಮಗಳು ಎಲ್ಲಿ ಕಾಣೆ ಆಗಿದ್ರ ಬಗ್ಗೆ ಒಂದೇ ಒಂದು ಹೆಚ್ಚಿನ ಮಾಹಿತಿಯನ್ನ ಕೊಡ್ಲಿಕ್ಕೆ ಸಿದ್ಧ ಇಲ್ಲ. ಅನನ್ಯ ಭಟ್ ಅನ್ನುವಂತಹ ಒಂದು ಹೆಣ್ಣು ಮಗು ಹುಟ್ಟಿದೆ ಅನ್ನುವಂಥದ್ದಕ್ಕೆ ದಾಖಲೆಗಳನ್ನ ಇಲ್ಲ. ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಈ ಕೇವಲ ಸುಜಾತ ಭಟ್ 2025 ಜನವರಿವರೆಗೆ ಬೆಂಗಳೂರಿನಲ್ಲಿ ಇದ್ದಂಥವ್ರು ಇದ್ದಕ್ಕಿದ್ದಂತೆ ಧರ್ಮಸ್ಥಳಕ್ಕೆ ಬಂದು ಹೇಗೆ ಈ ಹೋರಾಟ ಮಾಡ್ತಿದ್ದೇವೆ ಅನ್ನುವಂಥವರ ಹಿಂದೆ ಅವರ ಜೊತೆ ಹೇಗೆ ಸೇರ್ಕೊಂಡ್ರು ಅನ್ನುವಂಥದ್ದು ಮತ್ತೊಂದು ರೋಚಕವಾದ ಕಥೆ ಇದೆ ಭವನ ಇದರಲ್ಲಿ. ಸೊ ಈ ಮಟ್ಟಕ್ಕೆ ನೋಡ್ತಾ ಹೋದ್ರೆ ಇಲ್ಲಿ ಜಸ್ಟಿಸ್ ಫಾರ್ ಅನನ್ಯ ಭಟ್ ಅನ್ನುವಂತಹ ಹೋರಾಟ ಮಾಡ್ತಾ ಇದ್ದೇವೆ ಅಂತೇಳಿ ತಮ್ಮದೇ ಆದಂಥ ರೀತಿಯಲ್ಲಿ ಬೇರೆ ಬೇರೆ ರೀತಿಯಾದಂಥ ಕಥೆಗಳನ್ನ ಅಂದ್ರೆ ಪ್ರಸಾರ ಮಾಡಿದಂಥವ್ರು, ಕಥೆಗಳನ್ನ ಬಿಟ್ಟಂಥವ್ರು ಈ ಪ್ರಕರಣದಲ್ಲಿ ಈಗ ಎಲ್ಲರೂ ಎಕ್ಸ್ಪೋಸ್ ಆಗ್ತಾ ಇರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಾಗಾಗಿ ನಾವು ಇದಕ್ಕೆ ಸಂಬಂಧಪಟ್ಟಂತೆ ರಂಗಪ್ರಸಾದ್ ಅವರಿಗೆ ಸಂಬಂಧಪಟ್ಟಂತೆ ಕುಟುಂಬದ ಜೊತೆ ನಾವು ಮಾತನಾಡಿ ಆ ಮೂಲಕ ಅಲ್ಲಿ ಒಂದಷ್ಟು ಫೋಟೋವನ್ನು ತೆಗೆದುಕೊಂಡು ಯಾವ ರೀತಿ ಈ ರಂಗಪ್ರಸಾದ್ ಅವ್ರನ್ನ ಒಂದು ಕುಟುಂಬವನ್ನ ಬೀದಿಗೆ ತಂದು, ಅಕ್ಷರಶಃ ರಂಗಪ್ರಸಾದ್ ಅವರು BA ಮಾಜಿ ಎಂಪ್ಲಾಯ್ ಆಗಿದ್ರೆ ನಿವೃತ್ತ ಎಂಪ್ಲಾಯ್ ಆಗಿದ್ದವರು ತಮ್ಮ ದುಡಿಮೆಯಲ್ಲಿ ಕೆಂಗೇರಿಯ ಉಪನಗರ ಅಂತ ಜಾಗದಲ್ಲಿ ಸೈಟ್ ತಗೊಂಡು ಮನೆ ಕಟ್ಟಿರ್ತಾರೆ. ಈಕೆ ಹೋಗಿ ಆ ಮನೆಯಿಂದ ಹೊರಗೆ ಬರೋ ಹೊತ್ತಿಗೆ ಆ ಮನೆಯನ್ನು ಕೂಡ ಮಾರಿಸ್ತಾರೆ. ಇವತ್ತು ಮಗ ಸತ್ತೋಗಿದ್ದಾರೆ, ಸೊಸೆ ಸತ್ತೋಗಿದ್ದಾರೆ, ಮಗಳು ಎಲ್ಲ ಹೊರಗಡೆ ಇರುವಂತಹದ್ದು. ರಂಗಪ್ರಸಾದ್ ಅನ್ನುವಂತ ಒಂದೇ ಒಂದು ಆಸ್ತಿ ಇಲ್ಲ, ಅದೆಲ್ಲವನ್ನೂ ಕೂಡ ಈಕೆ ಯಾವುದೋ ರಿಯಲ್ ಎಸ್ಟೇಟ್ ಅವರ ಜೊತೆ ಸೇರ್ಕೊಂಡು ಈತ ರಂಗಪ್ರಸಾದ್ ಹಾಸಿಗೆ ಹಿಡಿದಂತ ಸಂದರ್ಭದಲ್ಲಿ ರಂಗಪ್ರಸಾದ್ನ ಒಂದು ಮಲಗಿದ್ದಂತ ಮಂಚವನ್ನ ಬಿಟ್ಟು ಇಡೀ ಎಲ್ಲವನ್ನೂ ಕೂಡ ಮನೆಯಿಂದ ಮಾರಾಟ ಮಾಡಿದ್ರು ಅನ್ನುವಂತ ಸ್ಪಷ್ಟ ಮಾಹಿತಿಗಳು ನಮಗೆ ಲಭ್ಯ ಆಗ್ತಾ ಇರುವಂತದ್ದು. ಇಷ್ಟೆಲ್ಲ ಇಲ್ಲಿ ಮಾಡಿ ಈಗ ಧರ್ಮಸ್ಥಳದಲ್ಲಿ ಕಾಣಿಸಿಕೊಂಡಂತ ಸುಜಾತ ಅವರು ಕಟ್ತಾ ಇರುವಂತಹ ಕಥೆಗಳು ಈಗ ಎಲ್ಲವೂ ಕೂಡ ತೆರೆದುಕೊಳ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಈಗ SIT ಅವರು ಈ ಪ್ರಕರಣದಲ್ಲಿ ಏನು ಆಕ್ಷನ್ ತೆಗೆದುಕೊಳ್ತಾರೆ ಅನ್ನುವಂಥದ್ದು. ಒಂದೊಂದು ಕಡೆ ಅನಾಮಿಕ ಬಂದು ದೂರು ಕೊಡುವಂಥ ಸಂದರ್ಭದಲ್ಲಿ ಕೂಡ ದೂರಿನಲ್ಲಿದ್ದ ನಾನು ಕೊಡುವಂಥ ದೂರಿನಲ್ಲಿ ಎಲ್ಲಾದರೂ ಅಸತ್ಯ ಇದೆ ಅನ್ನುವಂಥದ್ದಾಗಲಿ ಅಥವಾ ಇದು ತಪ್ಪು ಸುಳ್ಳು ಅನ್ನುವಂಥದ್ದಾದ್ರೆ ನನ್ನ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೋದು ಅಂತ. ಅದೇ ರೀತಿ ಸುಜಾತ ಭಟ್ ಕೂಡ ಈಗ ಸುಳ್ಳು ದೂರನ್ನ ಕೊಟ್ಟಿದ್ದಾರೆ. ಅವರು ಕೂಡ ತನಿಖೆಯ ಅಂದ್ರೆ ಪೊಲೀಸರನ್ನ ಹಾದಿ ತಪ್ಪಿಸಿದ್ದಾರೆ ಅನ್ನುವಂಥದ್ದಾದ್ರೆ ಇವರ ವಿರುದ್ಧ ಏನು ಕೇಸ್, ಏನು ಒಂದು ಆಕ್ಷನ್ ಆಗುತ್ತೆ ಅನ್ನುವಂಥದ್ದು ಕೂಡ ಈಗಿರುವಂತಹ ಪ್ರಶ್ನೆ ಭವನ. ಎಸ್ ರಮೇಶ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ವೀಕ್ಷಕರೇ, ಸತ್ಯ ನಿಮ್ಮ ಮುಂದೆ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅನನ್ಯ ಭಟ್ ಫೋಟೋ ಎಲ್ಲಿಯದ್ದು ಅಂತ ಹುಡುಕಿ ಹೊರಟಾಗ ಗೊತ್ತಾಗಿದ್ದು ಅದು ವಾಸಂತಿ ಫೋಟೋ. ಇದೇ ಸುಜಾತ ಭಟ್ 2005ರಿಂದ ರಂಗಪ್ರಸಾದ ಮನೆಯಲ್ಲಿ
ಕೇರ್ ಟೇಕರ್ ಆಗಿ ಸೇರ್ಕೊಂಡು ನಂತರ ಮನೆಯ ಮೇಲೆ ಕಂಟ್ರೋಲ್ ತೆಗೆದುಕೊಂಡು ರಂಗಪ್ರಸಾದ್ ಮನೆಯನ್ನೂ ಮಾರ್ಬಿಡ್ತಾರೆ. ಕೊನೆಗೆ ಎಲ್ಲಿಗೆ ಇವರು ಬಂದಿದ್ದಾರೆ ಅಂದ್ರೆ ಆ ಮನೆಯ ಸೊಸೆಯ ಫೋಟೋ ಕೂಡ ಬಳಸ್ಕೊಳ್ತಾರೆ. ತಮ್ಮ ಕಥೆ ಕಟ್ಟೋದಕ್ಕೆ 2007ರಲ್ಲಿ ಸತ್ತು ಹೋದ ವಾಸಂತಿ ಫೋಟೋ ಬಳಸ್ಕೊಂಡು ಅದಕ್ಕೆ ಒಂದು ಬಿಂದಿ ಇಟ್ಟು, ಪೆನ್ನಿನಲ್ಲಿ ಗೀಚಿ ಒಂದು ಬಿಂದಿ ಇಟ್ಟು, ಅದು ಅನನ್ಯಾ ಭಟ್ ಫೋಟೋ. ಯಾಕಂದ್ರೆ ಕ್ಲೇಮ್ ಮಾಡೋದಕ್ಕೆ ಯಾರಿಲ್ಲ. ವಾಸಂತಿ ಗಂಡ ತೀರ್ ಹೋಗಿದ್ದಾರೆ, ಮಾವ ಗುರುತಿಸಬಹುದಿತ್ತು, ಮಾವ ಈ ವರ್ಷ ಜನವರಿಯಲ್ಲಿ ತೀರ್ ಹೋಗಿದ್ದಾರೆ, ಯಾರು ಹಿಂದೆ ಮುಂದೆ ಕೇಳೋರಿರಲ್ಲ ಅಂದುಕೊಂಡು ಅನನ್ಯಾ ಭಟ್ ಫೋಟೋ ಅಂತ ರಿವೀಲ್ ಮಾಡಿದ್ದಾರೆ. ವಾಸಂತಿ ಫೋಟೋನ ಸತ್ಯಾಸತ್ಯತೆ ನಿಮ್ಮ ಮುಂದೆ ಇದೆ. ಒಂದು AI ವಿಡಿಯೋ ಮಾಡಿ ಒಂದು ಎಮೋಷನಲ್ ಟಚ್ ಕೊಟ್ಟು ಇವರು ರಾಜ್ಯದ ಜನರಿಗೆ ಮಂಕುಬೂದಿ ಏರಿಸ್ತೀವಿ ಅಂತ ನಿರ್ಧಾರ ಮಾಡ್ತಾರೆ ಅಂದರೆ ಇವರ ಭಂಡತನ ಎಷ್ಟಿದೆ ನೋಡಿ, ಇವರ ಧೈರ್ಯ ಎಷ್ಟಿದೆ ನೋಡಿ. ವ್ಯವಸ್ಥೆ ಬಗ್ಗೆ, ಪೊಲೀಸರ ಬಗ್ಗೆ, ರಾಜ್ಯದ ಜನರ ಬಗ್ಗೆ ಭಯ ಇಲ್ಲ. ಏನು ಮಾಡಿದ್ರೂ ನಾವು ತಪ್ಪಿಸ್ಕೊಳ್ತೀವಿ, ನಮಗೆ ಗೊತ್ತಿದೆ ಮಂಗ ಮಾಡೋದು ಹೇಗೆ ಅನ್ನೋ ಧೈರ್ಯ ಇವರದ್ದು. ಮುಂದೆ ಪೊಲೀಸ್ ಇಲಾಖೆ ಏನು ಮಾಡುತ್ತೆ? ಯಾಕಂದ್ರೆ ಈಗಾಗಲೇ ಸುಜಾತಾ ಭಟ್ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನು ಮಾಡ್ತಾ ಇದೆ, ಏನು ಮಾಡುತ್ತೆ ಅನ್ನೋದು ಸದ್ಯದ ಇಂಟ್ರೆಸ್ಟಿಂಗ್ ವಿಷಯ.